ಜಿಲ್ಲಾಡಳಿತ ಬಾಗಲಕೋಟ್, ಜಿಲ್ಲಾಡಳಿತ ಬಿಜಾಪುರ ಹಾಗೂ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಬಾಗಲಕೋಟ್ ಹಾಗೂ ವಿಜಯಪುರ ಇವರ ಸಹಯೋಗದೊಂದಿಗೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಸ್ಥಾಪನೆಗೊಂಡು ಇವತ್ತಿಗೆ 50 ವರ್ಷಗಳ ಕಳೆದಿದ್ದೇವೆ. ಆ ಒಂದು ಹಿನ್ನೆಲೆಯಾಗಿ ಸುವರ್ಣ ಮಹೋತ್ಸವದ ಅಂಗವಾಗಿ ಈ ಒಂದು ಭವ್ಯವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭ ಆಗ್ತಾ ಇದೆ. ಇದರ ಒಂದು ಅಧ್ಯಕ್ಷತೆಯನ್ನು ಶ್ರೀ HY ಮೇಟಿ ಮಾನ್ಯ ಶಾಸಕರು ವಿಧಾನಸಭೆ ಬಾಗಲಕೋಟ್ ಮತ್ತು ಅಧ್ಯಕ್ಷರು ಬಾಗಲಕೋಟೆ ಪಟ್ಟಣ ಪಂಚಾಯಿತಿ ಪ್ರಾಧಿಕಾರ ಇವರು ಅಧ್ಯಕ್ಷ ಸ್ಥಾನವನ್ನು ವಹಿಸ್ಕೊಳ್ತಾ ಇದ್ದಾರೆ. ಅದೇ ತೆರನಾಗಿ ಉದ್ಘಾಟಕರಾಗಿ PN ನರೇಂದ್ರ ಸ್ವಾಮಿ ಮಾನ್ಯ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಕರ್ನಾಟಕ ಸರ್ಕಾರ, ಡಾಕ್ಟರ್ MB ಪಾಟೀಲ್ ಮಾನ್ಯ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಹಾಗೂ ಮೂಲ ಸೌಲಭ್ಯ ಅಭಿವೃದ್ಧಿ ಸಚಿವರು ಕರ್ನಾಟಕ ಸರ್ಕಾರ ಹಾಗೂ ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವರು ಇವರು ಕೂಡ ಆಗಮಿಸ್ತಾ ಇದ್ದಾರೆ. ಶ್ರೀ ಈಶ್ವರ್ B ಖಂಡ್ರೆ ಮಾನ್ಯ ಅರಣ್ಯ ಸಚಿವರು, ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ ಸಚಿವರಾಗಿರ್ತಕ್ಕಂಥ ಕರ್ನಾಟಕ ಸರ್ಕಾರ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಶ್ರೀ RB ತಿಮ್ಮಾಪುರ್ ಮಾನ್ಯ ಅಬಕಾರಿ ಸಚಿವರು, ಕರ್ನಾಟಕ ಸರ್ಕಾರ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವರು ಇವರು ಕೂಡ ಈ ಸಭೆಗೆ ಆಗಮಿಸ್ತಾ ಇದ್ದಾರೆ. ಶ್ರೀ ಶಿವಾನಂದ S ಪಾಟೀಲ್ ಮಾನ್ಯ ಜವಳಿ, ಕಬ್ಬು ಅಭಿವೃದ್ಧಿ ಮತ್ತು ಸಕ್ಕರೆ ಹಾಗೂ ಕೃಷಿ ಮಾರುಕಟ್ಟೆ ಸಚಿವರು ಕರ್ನಾಟಕ ಸರ್ಕಾರ ಇವರು ಕೂಡ ಆಗಮಿಸ್ತಾರೆ. ಈ ಮುಖ್ಯ ಅತಿಥಿಗಳಾಗಿ ಶ್ರೀ ರವಿಕುಮಾರ್ N ಮಾನ್ಯ ವಿಧಾನ ಪರಿಷತ್ ವಿರೋಧ ಪಕ್ಷದ ಮುಖ್ಯ ಸಚೇತಕರು, ಶ್ರೀ ಪ್ರಕಾಶ್ ಹುಕ್ಕೇರಿ ಮಾನ್ಯ ಶಾಸಕರು ವಿಧಾನ ಪರಿಷತ್ ಹಾಗೂ ನವದೆಹಲಿ ಕರ್ನಾಟಕ ವಿಶೇಷ ಪ್ರತಿನಿಧಿಯಾಗಿ ಬರ್ತಾ ಇದ್ದಾರೆ. ಅದೇ ರೀತಿಯಾಗಿ ಶ್ರೀ ಅಪ್ಪಾಜಿ CS ನಾಳಗೌಡ್ ಮಾನ್ಯ ಶಾಸಕರು ವಿಧಾನಸಭೆ ಮುದ್ದೇಬಿಹಾಳ್ ಮತಕ್ಷೇತ್ರ ಹಾಗೂ ಅಧ್ಯಕ್ಷರು ಕರ್ನಾಟಕ ಪೋಸ್ಟ್ ಮತ್ತು ಡಿಟರ್ಜೆಂಟ್ ನಿಮಿತ್ತ ಇವರು ಕೂಡ ಆಗಮಿಸ್ತಾ ಇದ್ದಾರೆ. ಶ್ರೀ JT ಪಾಟೀಲ್ ಸಾಹೇಬರು ಮಾನ್ಯ ಶಾಸಕರು ವಿಧಾನಸಭೆ ಬೀಳಿಗೆ ಮತಕ್ಷೇತ್ರ ಹಾಗೂ ಅಧ್ಯಕ್ಷರು ಹಟ್ಟಿ ಚಿನ್ನದ ಗಣಿ ಕಂಪನಿ ನೇಮಿತ್ ಇವರು ಕೂಡ ಈ ಸಭೆಗೆ ಆಗಮಿಸ್ತಾ ಇದ್ದಾರೆ. ಶ್ರೀ ರಮೇಶ್ ಚಂದ್ ಜಗದನಿಗೆ ಸೊ ಕಾರ್ಯಕ್ರಮದ ಗಣ್ಯ ವ್ಯಕ್ತಿಗಳು ಆಲ್ರೆಡಿ ಇದಕ್ಕೆ ಆಗಮಿಸಿದ್ದಾರೆ. ದಯವಿಟ್ಟು ಯಾರು ಹೊರಗಡೆ ನಿಂತಿದ್ದೀರಿ ಮತ್ತು ಕ್ಯಾಂಟೀನಲ್ಲಿದ್ದೀರಿ, ಸೊ ದಯವಿಟ್ಟು ಉಪಹಾರ ಮುಗಿಸಿರೋರು ಉಪಹಾರವನ್ನು ದಯವಿಟ್ಟು ಸ್ಟಾಪ್ ಮಾಡಿ ಎಲ್ಲರೂ ಆಗಬೇಕು ಅಂತೇಳಿ ಮನವಿ. ಇನ್ನು 2-3 ನಿಮಿಷದಲ್ಲಿ ಇನ್ನೇನು ಕೆಲವೇ ನಿಮಿಷದಲ್ಲಿ ಕಾರ್ಯಕ್ರಮ ಆರಂಭ ಆಗ್ತಾ ಇದೆ. ಗಣ್ಯ ವ್ಯಕ್ತಿಗಳು ಆಲ್ರೆಡಿ ಇದತ್ರ ಸ್ಟೇಜಲ್ಲಿ ಇದ್ದಾರೆ. ಸೊ ದಯವಿಟ್ಟು ಎಲ್ಲರೂ ಏನು ಹೊರಗಡೆ ನಿಂತಿದ್ದೀರಿ, ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಮಕ್ಕಳು ದಯವಿಟ್ಟು ತಾವು ಈ ಸಹಕಾರನ ಎಲ್ಲಿ ಬಂದಿರತಕ್ಕಂಥ ಎಲ್ಲ ಏನು ಕಾರ್ಮಿಕರಾಗಿರ್ಬೋದು ಅಥವಾ ಹಿರಿಯ ನಾಗರಿಕರಾಗಿರ್ಬೋದು ಯಾರ್ಯಾರು ಬಂದಿದ್ದಾರೆ ಅವರನ್ನೆಲ್ಲ ಖಾಲಿ ಇರ್ತಕ್ಕಂಥ ಆಸನಗಳಲ್ಲಿ ಕೂಡಲು ವ್ಯವಸ್ಥೆ ಮಾಡಬೇಕು ಪ್ಲೀಸ್. ದಯಮಾಡಿ ವೇದಿಕೆಯ ಮುಂಭಾಗದಲ್ಲಿರುವ ಆಸನದಲ್ಲಿ ಉಳಿದಂತಹ ನಮ್ಮ ಎಲ್ಲ ಬಾಂಧವರು ಕೂಡ ವೇದಿಕೆಗೆ ಶೋಭೆಯನ್ನು ತಂದುಕೊಡಬೇಕು. ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮ ಪ್ರಾರಂಭಗೊಳ್ತಾ ಇದೆ. ಈಗಾಗಲೇ ಮಾನ್ಯ ಸಚಿವರು, ಶಾಸಕರು, ಜನಪ್ರಿಯ ಪ್ರತಿನಿಧಿಗಳು ಆಗಮಿಸಿರುವುದರಿಂದ ಈ ಒಂದು ಕಾರ್ಯಕ್ರಮ ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭಗೊಳ್ತಾ ಇದೆ. ಆ ಒಂದು ಕರ್ನಾಟಕ ಸರ್ಕಾರ ರಾಜ್ಯ ರಾಜಕಾರಣದ ವಿಶಿಷ್ಟ ನಾಯಕರ ಪೈಕಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧ್ಯಕ್ಷರಾದ ಶ್ರೀ PM ನರೇಂದ್ರ ಸ್ವಾಮಿಯವರು ಒಬ್ಬರು. 2013ರಲ್ಲಿ ಪಕ್ಷೇತರರಾಗಿ ರಾಜ್ಯ ವಿಧಾನಸಭೆಯನ್ನು ಪ್ರವೇಶಿಸಿದ ಅವರು ಮೊದಲ ಪ್ರಯತ್ನದಲ್ಲೇ ಮಂತ್ರಿಯಾಗಿಯೂ ರಾಜ್ಯದ ಗಮನ ಸೆಳೆದವರು. ಈಗ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲೂ ಹೊಸ ಮೈಲುಗಲ್ಲುಗಳನ್ನು ಮುಟ್ಟುತ್ತಿದ್ದಾರೆ. ಹುದ್ದೆ ಇದ್ದ ಮಾತ್ರಕ್ಕೆ ಕೆಲಸ ಮಾಡಲು ಸಾಧ್ಯವಿಲ್ಲ. ವಿಷಯದ ಬಗ್ಗೆ ಆಸಕ್ತಿ ಮತ್ತು ಜನಪರ ಕಾಳಜಿ ಇದ್ದರೆ ಏನನ್ನಾದರೂ ಸಾಧಿಸಲು ಸಾಧ್ಯ. ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧ್ಯಕ್ಷರಾದ ಶ್ರೀ PM ನರೇಂದ್ರ ಸ್ವಾಮಿಯವರದು ಅಂತಹ ವ್ಯಕ್ತಿತ್ವ ಮತ್ತು ನಾಯಕತ್ವ. ನರೇಂದ್ರ ಸ್ವಾಮಿಯವರು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧ್ಯಕ್ಷರಾದ ಕೆಲವು ದಿನಗಳಲ್ಲಿ ಹಲವು ಮಹತ್ವದ ಕೆಲಸಗಳನ್ನು ಸಾಧಿಸಿದ್ದಾರೆ. ಪಾತ್ರೆಯೊಳಗಿನ ಅನ್ನ ಬೆಂದಿದೆಯೋ ಇಲ್ಲವೋ ಎನ್ನುವುದನ್ನು ಒಂದಗಳು ಹಿಸುಕಿ ನೋಡಿದರೆ ಸಾಕು ಎನ್ನುವ ಹಾಗೆ ನರೇಂದ್ರ ಸ್ವಾಮಿಯವರ ಯಶೋಗಾಥೆಯನ್ನು ಹೇಳಲು ಈ 6 ಪ್ರಮುಖ ಕೆಲಸಗಳೇ ಸಾಕು. ಕರ್ನಾಟಕದ 297 ನಗರ ಮತ್ತು ಪಟ್ಟಣಗಳಲ್ಲಿ ಒಳಚರಂಡಿ ನೀರನ್ನು ಸಂಸ್ಕರಿಸುವ ಕೆಲಸ ಸವಾಲಾಗಿತ್ತು. ಆದರೆ ಪರಿಸರ ಉಳಿಸುವ ಬಗ್ಗೆ ಅಪಾರವಾದ ಕಾಳಜಿ ಹೊಂದಿರುವ ನರೇಂದ್ರ ಸ್ವಾಮಿಯವರು
ಅಧಿಕಾರ ಸ್ವೀಕರಿಸಿದ ಕೆಲವೇ ದಿನಗಳಲ್ಲಿ ಪೈಟೋ ರೆಮಿಡಿಯೇಷನ್ ಅಂಡ್ ಕನ್ಸ್ಟ್ರಕ್ಟೆಡ್ ವೆಟ್ಲ್ಯಾಂಡ್ ಟೆಕ್ನಾಲಜೀಸ್ ಎಂಬ ವ್ಯವಸ್ಥೆಯನ್ನು ತಂದು ಬೆಟ್ಟದಂತಹ ಸಮಸ್ಯೆಯನ್ನು ಬಗೆಹರಿಸಿ ನರೇಂದ್ರ ಸ್ವಾಮಿ ಅವರು ಸೂಚಿಸಿರುವ ಈ ಸಹಜ ಪರಿಹಾರ ಮಾರ್ಗಗಳಿಂದಾಗಿ ಸಸ್ಯಗಳು, ಮಣ್ಣು ಮತ್ತು ಸೂಕ್ಷ್ಮ ಜೀವಿಗಳನ್ನು ಬಳಸಿಕೊಂಡು 1-2 mld ಕೊಳಚೆ ನೀರನ್ನು ನೈಸರ್ಗಿಕವಾಗಿ, ಪರಿಣಾಮಕಾರಿಯಾಗಿ, ಕಡಿಮೆ ವೆಚ್ಚದಲ್ಲಿ ಹಾಗೂ ಪರಿಸರ ಸ್ನೇಹಿ ರೀತಿಯಲ್ಲಿ ಸಂಸ್ಕರಿಸಬಹುದಾಗಿದೆ. ಇದರಿಂದಾಗಿ ಕೆರೆಗಳು ಮತ್ತು ನದಿಗಳು ಮಾಲಿನ್ಯವಾಗುವುದು ತಪ್ಪುತ್ತಿದೆ. ಜೊತೆಗೆ ಸಾರ್ವಜನಿಕ ಆರೋಗ್ಯದ ಮೇಲೂ ಧನಾತ್ಮಕ ಪರಿಣಾಮ ಬೀರುತ್ತಿದೆ. ಎರಡನೆಯದಾಗಿ ಬೆಂಗಳೂರಿನ ಜಲಮೂಲಗಳ ಸಂರಕ್ಷಣೆ. ಬೆಂಗಳೂರಿನಲ್ಲಿರುವ 185 ಜಲಮೂಲಗಳ ಮೇಲೆ ಹೆಚ್ಚಿನ ಒತ್ತಡ ಇತ್ತು. ಸಮಸ್ಯೆ ಏನು ಎಂದು ಅರಿಯಲು ರಿಯಲ್ ಟೈಮ್ ದತ್ತಾಂಶವಿರಲಿಲ್ಲ. ಈ ಹಿನ್ನೆಲೆಯಲ್ಲಿ ನರೇಂದ್ರ ಸ್ವಾಮಿಯವರು ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷರಾದ ಮೇಲೆ ಬೆಂಗಳೂರಿನ ಎಲ್ಲಾ ಜಲಮೂಲಗಳ ಸಮಗ್ರ ಆರೋಗ್ಯ ಮೌಲ್ಯಮಾಪನವನ್ನು ಪ್ರಾರಂಭಿಸಿದ್ದಾರೆ. ಇದರಿಂದ ನೀರಿನ ಗುಣಮಟ್ಟ ಮತ್ತು ಮಾಲಿನ್ಯದ ಅಪಾಯಗಳನ್ನು ವೈಜ್ಞಾನಿಕವಾಗಿ ಮೌಲ್ಯಮಾಪನ ಮಾಡಬಹುದಾಗಿದೆ. ಮೂರನೆಯದಾಗಿ ರಾಜ್ಯದ ಎಲ್ಲಾ ಕೆರೆಕಟ್ಟೆಗಳು ಮತ್ತು ಕರಾವಳಿಯನ್ನು ಮೇಲ್ವಿಚಾರಣೆ ಮಾಡಲು ಇಸ್ರೋ ಮತ್ತು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅನ್ನು ಬಳಸಿಕೊಳ್ಳಲಾಗುತ್ತಿದೆ. ಕರ್ನಾಟಕದಲ್ಲಿ ಸುಮಾರು 38,000 ಕೆರೆಕಟ್ಟೆಗಳು ಮತ್ತು 344 ಕಿಲೋಮೀಟರ್ ಕರಾವಳಿ ಇದೆ. ಇವು ಕುಡಿಯುವ ನೀರು, ಕೃಷಿ, ಮೀನುಗಾರಿಕೆ, ಜೀವ ವೈವಿಧ್ಯ ಮತ್ತು ಜೀವನೋಪಾಯಕ್ಕೆ ನಿರ್ಣಾಯಕ. ಈ ಭಿನ್ನ ಬಗೆಯ ಮತ್ತು ಬೃಹದಾಕಾರದ ಜಲಸಂಪನ್ಮೂಲಗಳನ್ನು ಪ್ರತ್ಯೇಕವಾಗಿ ಮೇಲ್ವಿಚಾರಣೆ ಮಾಡುವುದು ಬಹಳ ಕಷ್ಟವಾಗುತ್ತಿತ್ತು. ನರೇಂದ್ರ ಸ್ವಾಮಿಯವರು ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷರಾದ ಮೇಲೆ ಇಸ್ರೋ ಮತ್ತು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಸಹಯೋಗದೊಂದಿಗೆ ಸುಧಾರಿತ ಮೇಲ್ವಿಚಾರಣಾ ಕಾರ್ಯವಿಧಾನವನ್ನು ಕಂಡುಕೊಳ್ಳಲಾಯಿತು. ಉಪಗ್ರಹ ದತ್ತಾಂಶ, ಕೃತಕ ಬುದ್ಧಿಮತ್ತೆ ಮತ್ತು ಗಣಕೀಕೃತ ಮೌಲ್ಯಮಾಪನವನ್ನು ಒಳಗೊಂಡ ಈ ವ್ಯವಸ್ಥೆಗಳು ರಾಜ್ಯದ ಜಲಮೂಲಗಳು ಮತ್ತು ಕರಾವಳಿ ಪ್ರದೇಶಗಳಲ್ಲಿ ಮಾಲಿನ್ಯವನ್ನು ಪತ್ತೆ ಹಚ್ಚಲು, ಅತಿಕ್ರಮಣಗಳನ್ನು ಕಂಡುಹಿಡಿಯಲು ಮತ್ತು ತಕ್ಷಣವೇ ಸ್ಪಂದಿಸಲು ನೆರವಾಗುತ್ತಿವೆ. ನಾಲ್ಕನೆಯದಾಗಿ ನಿರ್ಮಾಣ ಚಟುವಟಿಕೆಗಳಿಗೆ ಕಡ್ಡಾಯವಾಗಿ ಸಂಸ್ಕರಿಸಿದ ಒಳಚರಂಡಿ ನೀರನ್ನೇ ಬಳಸುವಂತೆ ಕ್ರಮ ಕೈಗೊಳ್ಳಲಾಗಿದೆ. ಬೆಂಗಳೂರು ಒಂದರಲ್ಲೇ ಸುಮಾರು 125 ರೆಡಿ ಮಿಕ್ಸ್ ಕಾಂಕ್ರೀಟ್ ಘಟಕಗಳಿವೆ. ಅವು ಪ್ರತಿದಿನ ಸುಮಾರು 60 ಕೋಟಿ ಲೀಟರ್ ಶುದ್ಧ ನೀರನ್ನು ಬಳಸುತ್ತಿದ್ದವು. ಇದೇ ವೇಳೆ ಬೆಂಗಳೂರಿನಲ್ಲಿ ಸುಮಾರು 1,200 mld ಒಳಚರಂಡಿ ನೀರನ್ನು ಸಂಸ್ಕರಿಸಲಾಗುತ್ತಿದ್ದು ಅದನ್ನು ಮರುಬಳಕೆ ಮಾಡಬಹುದಾಗಿದೆ. ಈ ಹಿನ್ನೆಲೆಯಲ್ಲಿ ನರೇಂದ್ರ ಸ್ವಾಮಿ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷರಾದ ಮೇಲೆ ನಿರ್ಮಾಣ ಕಾಮಗಾರಿಗೆ ಒಳಚರಂಡಿ ನೀರನ್ನೇ ಬಳಸಬೇಕು ಎಂದು ಕಡ್ಡಾಯ ಮಾಡಲಾಗಿದೆ. ಇದರಿಂದ ಅಮೂಲ್ಯವಾದ ಸಿಹಿ ನೀರು ಅಥವಾ ಶುದ್ಧ ನೀರು ಉಳಿತಾಯವಾಗುತ್ತಿದೆ. ಐದನೆಯದಾಗಿ ಚಲನಚಿತ್ರಗಳಲ್ಲಿ ಪರಿಸರ ಜಾಗೃತಿ ಮೂಡಿಸಲು ಕ್ರಮ ಕೈಗೊಳ್ಳಲಾಗಿದೆ. ಕನ್ನಡದಲ್ಲಿ ಪ್ರತಿ ವರ್ಷ ಸುಮಾರು 225 ಸಿನಿಮಾಗಳು ನಿರ್ಮಾಣವಾಗುತ್ತಿದ್ದು ಕೋಟ್ಯಾಂತರ ಜನರನ್ನು ತಲುಪುತ್ತಿವೆ. ನರೇಂದ್ರ ಸ್ವಾಮಿ ಅವರು ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷರಾದ ಮೇಲೆ ಜನರಲ್ಲಿ ಪರಿಸರದ ಬಗ್ಗೆ ಜಾಗೃತಿ ಮೂಡಿಸಲು ಸಿನಿಮಾವನ್ನು ಪ್ರಮುಖವಾಗಿ ಬಳಸಿಕೊಳ್ಳಲು ನಿರ್ಧರಿಸಲಾಗಿದೆ. ಪ್ರತಿ ಸಿನಿಮಾದಲ್ಲಿ 30 ಸೆಕೆಂಡುಗಳಿಂದ 1 ನಿಮಿಷದವರೆಗಿನ ಪರಿಸರ ಜಾಗೃತಿ ಸಂದೇಶ ಇರುವಂತೆ ನೋಡಿಕೊಳ್ಳಲಾಗುತ್ತಿದೆ. ಅತ್ಯುತ್ತಮ ಪರಿಸರ ಸಂದೇಶ ಸಾರುವ ಸಿನಿಮಾಕ್ಕೆ 50 ಲಕ್ಷ ರೂಪಾಯಿ ಮೌಲ್ಯದ ವಾರ್ಷಿಕ ಪ್ರಶಸ್ತಿಯನ್ನು ಘೋಷಿಸಲಾಗಿದೆ. ಆರನೆಯದಾಗಿ ಸಿಗರೇಟು ತುಂಡನ್ನು ಕಡ್ಡಾಯವಾಗಿ ವಿಲೇವಾರಿ ಮಾಡುವ ಕ್ರಮ ಕೈಗೊಳ್ಳಲಾಗಿದೆ. ಸಿಗರೇಟ್ ತುಂಡುಗಳು ಸಣ್ಣವು, ಆದರೆ ವಿಷಕಾರಿ ರಾಸಾಯನಿಕ, ಪ್ಲಾಸ್ಟಿಕ್ ನಾರುಗಳು ಮತ್ತು ಲೋಹಗಳನ್ನು ಒಳಗೊಂಡ ತ್ಯಾಜ್ಯ ಮಣ್ಣು ಮತ್ತು ನೀರಿನಲ್ಲಿ ಸೇರಿದರೆ ದೀರ್ಘಕಾಲೀನ ಮಾಲಿನ್ಯ ಉಂಟು ಮಾಡುತ್ತವೆ. ನರೇಂದ್ರ ಸ್ವಾಮಿಯವರು ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷರಾದ ಮೇಲೆ ಈ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಿ ಸಾರ್ವಜನಿಕ ಸ್ಥಳಗಳಲ್ಲಿ ಸಿಗರೇಟು ತುಂಡುಗಳನ್ನು ವಿಲೇವಾರಿ ಮಾಡುವ ವ್ಯವಸ್ಥೆಯನ್ನು ಕಡ್ಡಾಯಗೊಳಿಸಿದ್ದಾರೆ. ಇದು ಇತರೆ ರಾಜ್ಯಗಳಿಗೂ ಮಾದರಿಯಾಗಿದೆ. ಹೀಗೆ ಶ್ರೀ PM ನರೇಂದ್ರ ಸ್ವಾಮಿಯವರು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷರಾದ ಮೇಲೆ 10 ಹಲವು ರೀತಿಯಲ್ಲಿ ತಮ್ಮ ಛಾಪು ಮೂಡಿಸಿದ್ದಾರೆ. ಅವರ ದೂರದೃಷ್ಟಿ ಮತ್ತು ಪರಿಸರದ ಮೇಲಿನ ಕಾಳಜಿಗಳಿಂದಾಗಿ ಮಾಲಿನ್ಯ ನಿಯಂತ್ರಣ ಮಂಡಳಿ ಮತ್ತಷ್ಟು ಸಾಧಿಸುವ ಹಾದಿಯಲ್ಲಿ ಸಾಗಿದೆ.
ಎಲ್ಲರಿಗೂ ಮತ್ತೊಮ್ಮೆ ಪೂರ್ವಕ ಸ್ವಾಗತ. ಕರ್ನಾಟಕ ಸರ್ಕಾರ, ಕರ್ನಾಟಕ ಮಾಲಿನ್ಯ ನಿಯಂತ್ರಣ ಮಂಡಳಿ ಬಾಗಲಕೋಟೆ ಮತ್ತು ವಿಜಯಪುರದ ವತಿಯಿಂದ ಇವತ್ತು 50 ವರ್ಷಗಳ ಸುವರ್ಣ ಮಹೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಗಣ್ಯಮಾನ್ಯರಿಗೆ ಪ್ರೀತಿಯ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತ ಸುಸ್ವಾಗತ ಮಾಡಿಕೊಳ್ಳೋಣ. ಕೋಟೆಯ ನಾಡು ಬಾಗಲಕೋಟೆ, ಬಾಗಲಕೋಟೆಗೆ ಆಗಮಿಸಿದಂತಹ ಸರ್ವರಿಗೂ ಪ್ರೀತಿಯ ಈಗ ಈ ಒಂದು ಕಾರ್ಯಕ್ರಮವನ್ನು ಸಂಪ್ರದಾಯದ ಅನುಸಾರವಾಗಿ ನಾಡಗೀತೆಯೊಂದಿಗೆ ಪ್ರಾರಂಭ ಮಾಡ್ತಾ ಇದ್ದೇವೆ. ಶ್ರೀ ಗೌರಿ ಗಣೇಶ ಸಾಂಸ್ಕೃತಿಕ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಘ ಬಾಗಲಕೋಟೆ ವತಿಯಿಂದ ಈ ಕಾರ್ಯಕ್ರಮ ಗಣ್ಯಮಾನ್ಯರೆಲ್ಲ ಎದ್ದು ನಿಂತು ಈ ಒಂದು ನಾಡಗೀತೆಗೆ ಗೌರವವನ್ನು ಸೂಚಿಸಬೇಕಂತ ಕೇಳ್ಕೊತಾ ಇದ್ದೇವೆ. ವನಗಳ ನಾಡೆ ಜಯ ಹೇ ರಸ ಋಷಿಗಳ ಬೀಡೆ ಭೂದೇವಿಯ ಮಕುಟದ ನವಮನಿಯೇ ಗಂಧದ ಚಂದದ ವಣ್ಣಿನ ಗನಿಯೇ ರಾಘವ ಮಧುಸೂದನರವತರಿಸಿ ಭಾರತ ಜನನಿಯ ತನುಜಾತೆ ಜನನಿಯ ಜೋಗುಳ ವೇದದ ಘೋಷ ಜನನಿಗೆ ಜೀವವು ನಿನ್ನಾವೇಶ ಹಸುರಿನ ಗಿರಿಗಳ ಸಾಲೆ ಕಪಿಲ ಪತಂಜಲ ಗೌತಮ ಜಿನನು ಭಾರತ ಜನನಿಯ ತನುಜಾತೆ ಶಂಕರರ ಮನುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ ರಣ್ಣ ಷಡಕ್ಷರಿ ಪೊನ್ನ ಕಂಪಲ ಕುಮಿಮತಿ ಜನ್ನ ಕುಮಾರ ವ್ಯಾಸರ ಮಂಗಲಧಾಮ ಕವಿ ಕೋಗಿಲೆಗಳ ಪುಣ್ಯಾರಾಮ ನಾನಕ ರಾಮಾನಂದ ಕಬೀರರ್ ಭಾರತ ಜನನಿಯ ತನುಜಾತೆ ಶೈಲಪ ಹೊಯ್ಸಳರಾಳಿದ ನಾಡೆ ಲಂಕನ ಜಕನರ ಮೆಚ್ಚಿನ ಬೀಡೆ ಕೃಷ್ಣ ಶರಾವತಿ ತುಂಗ ಕಾವೇರಿಯವರ ರಂಗ ಚೈತನ್ಯ ಪರಮಹಂಸ ವಿವೇಕ ಭಾರತ ಜನನಿಯ ತನುಜಾತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರುದ್ಯಾನ ಕನ್ನಡ ನುಡಿ ಕುಣಿದಾಡುವ ದೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ. ಈಗ ರೈತಗೀತೆ. ನೇಗಿಲ ಹಿಡಿದ ಹೊಲದೊಳು ಆಡುತ್ತ ಉಳುವ ಯೋಗಿಯ ನೋಡಲ್ಲಿ ನೇಗಿಲ ಹಿಡಿದ ಹೊಲದೊಳು ಆಡು ಉಳುವ ಯೋಗಿಯ ನೋಡಲ್ಲಿ ಫಲವನ್ನು ಬಯಸದ ಸೇವೆಯ ಪೂಜೆಯು ಕರ್ಮವೈಹ ಪರ ಸಾಧನವೋ ಕಷ್ಟದೊಳನ್ನವ ದುಡಿವನೆ ತ್ಯಾಗಿ ಸೃಷ್ಟಿ ನಿಯಮದೊಳಗವನೆ ಹೋಗಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಆ ಆ ಆ
ಬಯಸದೆ ಅತತುತ ಕೆರಸದೆ ದುಡಿಯುವನು ಗೌರವ ಕಾಪಿಸದೆ ನೇಗಿಲ ಕುಲದೊಳಗಡಗಿದೆ ಕರ್ಮ ನೇಗಿಲ ಕುಲದೊಳಗಡಗಿದೆ ಕರ್ಮ ನೇಗಿಲ ಮೇಲೆ ನಿಂತಿದೆ ಧರ್ಮ ನೇಗಿಲ ಮೇಲೆ ನಿಂತಿದೆ ಧರ್ಮ ಉಳುವ ಯೋಗಿಯ ನೋಡಲ್ಲಿ 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 ಉಳುವ ಯೋಗಿಯ ನೋಡಲ್ಲಿ. ಈಗ ಈ ಒಂದು ಕಾರ್ಯಕ್ರಮವನ್ನು ಗಣ್ಯ ಮಾನ್ಯರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಸ್ವಾಗತ ಮಾಡೋದರ ಮೂಲಕ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದುಕೊಡುತ್ತಿದ್ದಾರೆ. ಮಾನ್ಯ ಜಿಲ್ಲಾಧಿಕಾರಿಗಳು ಸಂಗಪ್ಪ ಸರ್ ಅವರು ವೇದಿಕೆ ಮೇಲಿರುವ ಗಣ್ಯರನ್ನ ಪ್ರೀತಿಪೂರ್ವಕವಾದ ಸ್ವಾಗತ ಮಾಡ್ಕೊತಾ ಇದ್ದಾರೆ. ತಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯ ಸ್ವಾಗತ ಸುಸ್ವಾಗತ. ಎಲ್ಲರಿಗೂ ಪ್ರಣಾಮಗಳು. ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಸಂಸ್ಥಾಪನೆಗೊಂಡ 50ನೇ ವರ್ಷದ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಬಾಗಲಕೋಟೆ, ಜಿಲ್ಲಾಡಳಿತ ವಿಜಯಪುರ ಹಾಗೂ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಬಾಗಲಕೋಟೆ ಮತ್ತು ವಿಜಯಪುರ ಇವರ ಸಹಯೋಗದೊಂದಿಗೆ ಇವತ್ತಿನ ದಿನ ಬಾಗಲಕೋಟಲ್ಲಿ ಒಂದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ 50ನೇ ಸುವರ್ಣ ಮಹೋತ್ಸವ ಆಚರಣೆ ಸಭೆಗೆ ಉದ್ಘಾಟನೆಗೆ ಆಗಮಿಸಿದ ಶ್ರೀ PM ನರೇಂದ್ರ ಸ್ವಾಮಿ ಸರ್, ಮಾನ್ಯ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ, ಕರ್ನಾಟಕ ಸರ್ಕಾರ ಅವರಿಗೆ ನಾನು ಜಿಲ್ಲಾಡಳಿತ ಮತ್ತು ವೈಯಕ್ತಿಕ ಪರವಾಗಿ ತಮ್ಮನ್ನು ಸ್ವಾಗತ ಬಯಸುತ್ತೇನೆ ಸರ್. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳ ಆಗಮಿಸಿದಾದ ಮಾನ್ಯ ಶಾಸಕರು, ವಿಧಾನಸಭಾ ಕ್ಷೇತ್ರ ಬೆಳಗಿ ಕ್ಷೇತ್ರ ಹಾಗೂ ಅಧ್ಯಕ್ಷರು, ಹಟ್ಟಿ ಚಿನ್ನದ ಗಣಿ ಕಂಪನಿ ನಿಯಮಿತ ಶ್ರೀ JT ಪಾಲ್ ಸಾಹೇಬರು ಕೂಡ ಜಿಲ್ಲಾಡಳಿತ ಮತ್ತು ವೈಯಕ್ತಿಕವಾಗಿ ನಾನು ಸ್ವಾಗತ ಬಯಸುತ್ತೇನೆ. ಅದೇ ರೀತಿ ಶ್ರೀ ಅನಿಲ್ ಕುಮಾರ್ ದಡ್ಡಿ, ಹನುಮಂತ ದಡ್ಡಿ, ಮಾನ್ಯ ಅಧ್ಯಕ್ಷರು, ಜಿಲ್ಲಾ ಮಟ್ಟದ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಬಾಗಲಕೋಟೆ ಇವರಿಗೂ ಕೂಡ ಜಿಲ್ಲಾಡಳಿತ ಮತ್ತು ವೈಯಕ್ತಿಕ ಪರವಾಗಿ ಸ್ವಾಗತ ಬಯಸುತ್ತೇನೆ. ಅದೇ ರೀತಿ ಡಾಕ್ಟರ್ MR ದೇಸಾಯಿ, ಪರಿಸರವಾದಿ ಡಾಕ್ಟರ್ MR ದೇಸಾಯಿ ಪರಿಸರವಾದಿ ಇವರಿಗೂ ಕೂಡ ಜಿಲ್ಲಾಡಳಿತ ಪರವಾಗಿ ನಾನು ಸ್ವಾಗತ ಬಯಸುತ್ತೇನೆ. ಅದೇ ರೀತಿ ವೇದಿಕೆ ಮೇಲೆ ಆಗಮಿಸಿದ ನಮ್ಮ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಸದಸ್ಯರಾದ ಲಿಂಗರಾಜ್ ಅವರು ಕೂಡ ಸ್ವಾಗತ ಬಯಸುತ್ತೇನೆ. ಅದೇ ರೀತಿ ಜಿಲ್ಲಾ ಪಂಚಾಯತ್ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಶಶಿಧರ್ ಕುರೇರ್ ಅವರಿಗೆ, DCF ರುದ್ರೇನವ್ರಿಗೆ, SP ಸಾಹೇಬರು, ನಮ್ಮ ಗೋಯಲ್ ಅವ್ರಿಗೆ ಹಾಗೂ ನಮ್ಮ ರೇಣುಕಾ PD ಮೇಡಮ್ ಅವ್ರಿಗೆ, ಇವರಿಗೆ ಕೂಡ ಎಲ್ಲರೂ ಕೂಡ ನಾನು ಸ್ವಾಗತ ಬಯಸುತ್ತೇನೆ. ಇಂದು ನಾವು ಅತ್ಯಂತ ಗೌರವಕ್ಷಣವನ್ನು ಆಚರಿಸುತ್ತಿದ್ದೇವೆ. ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ 50 ವರ್ಷದ ಸುವರ್ಣ ಪ್ರಯಾಣವನ್ನು ಸ್ಮರಿಸುವ ದಿನ ಕೇವಲ ಒಂದು ಕಾರ್ಯಕ್ರಮ ಅಲ್ಲದ ಪರಿಸರ ಸಂರಕ್ಷಣೆ ಪಾವನ ಯಾತ್ರೆ ಎಂದು ಸಂಭ್ರಮವಾಗಿದೆ ಎಂದು ನಾನು ತಿಳಿಸ ಬಯಸ್ತಾ ಇದ್ದೇನೆ. ಮತ್ತು ಬಿಜಾಪುರ DCF ಅವರಿಗೂ ಕೂಡ ನಾನು ಸ್ವಾಗತ ಬಯಸುತ್ತೇನೆ. ಈ ಒಂದು ಕ್ಷಣದಲ್ಲಿ ತಮಗೆ ಹೇಳಿಸಕ್ಕೆ ಬಯಸ್ತಾ ಇದ್ದೀನಿ. ಸಿದ್ದೇಶ್ವರ ಸ್ವಾಮೀಜಿಯವ್ರ ಮಾತು ಹೇಳ್ತಿದ್ರು ಸದಾ ಇದ್ರ ಬಗ್ಗೆ, ಪರಿಸರವನ್ನು ಕಾಪಾಡುವ ದೇವರ ಸೇವೆ. ಸ್ವಾಮೀಜಿ ಸದಾ ಹೇಳ್ತಿದ್ರು, ಪ್ರಕೃತಿ ದೇವರ ರೂಪವೇ, ಅದನ್ನು ಕಾಪಾಡುವ ಧರ್ಮದ ಮೊದಲ ಹೆಜ್ಜೆ ನಮ್ಮದು. ಜೀವನದ ಮೌಲ್ಯ ಹಣದಲ್ಲ, ಶುದ್ಧ ಮನಸ್ಸು ಮತ್ತು ಶುದ್ಧ ವಾತಾವರಣದಲ್ಲಿದೆ. ಪ್ರಕೃತಿಗೆ ಪ್ರೀತಿ ತೋರಿಸಿದರೆ ಅದು ನಿಮ್ಮ ಜೀವನವನ್ನು ಶಾಂತಿಯಿಂದ ತುಂಬುತ್ತದೆ. ಇದನ್ನು ನಾವು ಎಲ್ಲರೂ ಕೊರೋನಾ ಸಮಯದಲ್ಲಿ ಬಂದಾಗ ಅರ್ಥಕೊಂಡಿದ್ದೆವು. ಅದನ್ನು ನಾವು ಮತ್ತೆ ಮುಂದುವರಿಸಬೇಕಾಗಿದೆ. ಈ ನನ್ನ ಇವತ್ತಿನ ದಿನ ಈ
ಮತ್ತು ಈ ಕಾರ್ಯಕ್ರಮ ಆಗಮಿಸಿದ ವಿದ್ಯಾರ್ಥಿಗಳೇ, ಪೌರ ಕಾರ್ಮಿಕರೇ, ಮಾಧ್ಯಮ ಮಿತ್ರಗಳೇ ಹಾಗೂ ಗಣ್ಯ ಮಾನ್ಯರೇ, ಎಲ್ಲರಿಗೂ ನಾನು ಜಿಲ್ಲಾಡಳಿತ ಮತ್ತು ವೈಯಕ್ತಿಕವಾಗಿ ಸ್ವಾಗತ ಬಯಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು. ಪ್ರೀತಿಯ ಸ್ವಾಗತದ ಮೂಲಕ ಎಲ್ಲರನ್ನ ಸ್ವಾಗತ ಮಾಡಿಕೊಂಡಂತಹ ನಮ್ಮ ಜಿಲ್ಲಾಧಿಕಾರಿಗಳಿಗೆ ತುಂಬ ಹೃದಯದ ಅಭಿನಂದನೆಗಳು. ಎಲ್ಲರಿಗೂ ನಮಸ್ಕಾರ. ಈ ಕಾರ್ಯಕ್ರಮವನ್ನು ಇಷ್ಟೊಂದು ಅದ್ಧೂರಿಯಾಗಿ ಮಾಡಲು ನಮಗೆ ಸಹಕಾರ ಮತ್ತು ಸಪೋರ್ಟ್ ಮಾಡಿದಂಥ ಮಾನ್ಯ ಜಿಲ್ಲಾಧಿಕಾರಿಗಳಾದಂಥ ಸಂಗಪ್ಪ ಸರ್ ಅವ್ರಿಗೂ ಸಹ ನಾನು ತಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರ್ತೇನೆ. ಧನ್ಯವಾದಗಳು. ಈಗ ನಮ್ಮ ಭಾರತದ ಸಂವಿಧಾನದ ಪೀಠಿಕೆಯನ್ನ ಎದ್ದು ನಿಲ್ಲುವುದರ ಮೂಲಕ ಗೌರವ ಸೂಚಿಸಿ ಓದನ್ನ ಮಾಡ್ತಿದ್ದಾರೆ ವಿವೇಕ್ ಸರ್ ಅವರು. ಎಲ್ಲರೂ ಎದ್ದು ನಿಂತು ತಮ್ಮ ಬಲಗೈಯನ್ನು ಮುಂದೆ ಚಾಚಬೇಕಾಗಿ ಕೇಳ್ಕೊಳ್ತೇನೆ. ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು, ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸವಿಯ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಧನ್ಯವಾದಗಳು. ಸಂವಿಧಾನದ ಪೀಠಿಕೆಯನ್ನು ಓದಿದಂತಹ ವಿವೇಕ್ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಈಗ ನಾವೆಲ್ಲರೂ ಸೇರಿ ಈಗ ತಾನೇ ಆಗಮಿಸಿದಂತಹ ನಮ್ಮ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷರಾದಂತಹ ನಂಜನಮಡ್ ಸರ್ ಅವರಿಗೆ ತುಂಬ ಹೃದಯದ ಸುಸ್ವಾಗತವನ್ನ ಕೋರ್ತಾ ಇದ್ದೇವೆ. ಈಗ ನಮ್ಮೆಲ್ಲರ ಪ್ರೀತಿಯ ಮಹಿಳೆಯಾದಂಥ ಉಕ್ಕಿನ ಮಹಿಳೆ ಎಂದೇ ಕರೆಸಿಕೊಂಡಂತಹ ಶ್ರೀಮತಿ ಇಂದಿರಾ ಗಾಂಧಿಯವರ ಫೋಟೋಕ್ಕೆ ಪುಷ್ಪ ಅರ್ಚನೆಯನ್ನು ಮಾಡೋದರ ಮೂಲಕ ಗಣ್ಯಮಾನ್ಯರು ವಿಧಿವತ್ತಾಗಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ತಮ್ಮೆಲ್ಲರ ಚಪ್ಪಾಳೆ ಈ ಒಂದು ಕಾರ್ಯಕ್ರಮಕ್ಕೆ ಇರಲಿ. ಇವತ್ತು ಪರಿಸರವನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರ ನಿಯಂತ್ರಣ ಮಂಡಳಿ ವತಿಯಿಂದ ಹಮ್ಮಿಕೊಂಡಂಥ ಈ ಕಾರ್ಯಕ್ರಮ, ಹಾಗೆ ಇವತ್ತು ಇಂದಿರಾ ಗಾಂಧಿಯವರ ಪುಣ್ಯ ಸ್ಮರಣೆ ಇರುವುದರಿಂದ ಈ ಕಾರ್ಯಕ್ರಮ ಅವರಿಗೆ ಹೆಸರಿಗೆ ಅರ್ಪಣೆಯನ್ನ ಮಾಡಿಕೊಳ್ಳುತ್ತಾ ಆ ತಾಯಿಯ ದೇಯೋದೇಶಗಳು ಸದಾಕಾಲ ಜಾಗೃತವಾಗಿರಲಿ ಅಂತೇಳಿ ಗಣ್ಯಮಾನ್ಯರು ಪುಷ್ಪಾರ್ಚನೆ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ತಮ್ಮೆಲ್ಲರ ಚಪ್ಪಾಳೆ ಮತ್ತೆ ಹೀಗೆ ಇರಲಿ ಅಂತ ಹೇಳಿ ಕೇಳ್ಕೊತಾ ಇದ್ದೇನೆ. ಚಪ್ಪಾಳೆ ಮೂಲಕ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸೋಣ ಬಂಧುಗಳೇ.
ಹಾಗೆ ಗಣ್ಯರೆಲ್ಲರೂ ಉದ್ಘಾಟನೆಯನ್ನ ದೀಪ ಬೆಳಗಿಸುವುದರ ಮಾಡಬೇಕಂತ ಕೇಳ್ಕೊತಾ ಇದ್ದೇನೆ. ಉದ್ಘಾಟಕರಾಗಿ ಹಾಗೆ ಸಭೆಯಲ್ಲಿ ಸೇರಿದಂತಹ ಸನ್ಮಾನ್ಯ ಶಾಸಕರು, ಜನಪ್ರತಿನಿಧಿಗಳು, ಅಧಿಕಾರಿಗಳು ಅಂಧಕಾರದ ಕತ್ತಲೆಯನ್ನು ಕಳೆದು ಸುಜ್ಞಾನದ ಬೆಳಕನ್ನು ನೀಡುವಂತಹ ಜ್ಯೋತಿಯನ್ನು ಬೆಳಗುವುದರ ಮೂಲಕ ಕಾರ್ಯಕ್ರಮವನ್ನು ವಿಧಿವತ್ತಾಗಿ ಪ್ರಾರಂಭ ಮಾಡ್ತಾ ಇದ್ದಾರೆ. ತಮ್ಮ ಚಪ್ಪಾಳೆಯನ್ನ ಆ ಜ್ಯೋತಿಗೆ ನೀಡಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋಣ ಅಂತ ಹೇಳ್ತಾ ಬಹುದಿನಗಳಿಂದ ಮೈಮರೆವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು, ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರ್ಣ ಚಾಚೇವು. ಬಹುದಿನಗಳಿಂದ ಮೈಮರೆವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು, ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರ್ಣ ಚಾಚೇವು. ನಡುನಾಡೆ ಇರಲಿ ಗಡಿನಾಡೆ ಇರಲಿ ಕನ್ನಡದ ಕಳೆಯ ಕೆಚ್ಚೇವು. ನಡುನಾಡೆ ಇರಲಿ ಗಡಿನಾಡೆ ಇರಲಿ ಕನ್ನಡದ ಕಳೆಯ ಕೆಚ್ಚೇವು. ಮರೆದೇವು ಮರೆವ ತೆರೆದೇವು ಮನವ ಎರೆದೇವು ಒಲವ ಹಿಡಿ ನೆನಪ. ನರ ನರಗಳೆಲ್ಲ ಹುರಿಗೊಳಿಸಿ ಹೊಸೆದು ಹಚ್ಚೇವು ಕನ್ನಡದ ದೀಪ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಕರುನಾಡ ದೀಪ, ಸಿರಿನುಡಿಯ ದೀಪ. ಹಾಗೆ ನಮ್ಮ ಪ್ರಕೃತಿಯೇ ನಮ್ಮ ದೇವರು. ಆ ಪ್ರಕೃತಿಗೆ ನೀರು ಹಾಕುವುದರ ಮೂಲಕ ಈ ನೆಲ, ಈ ಜಲ, ಈ ಮಣ್ಣು ನಮ್ಮದು, ರಕ್ಷಿಸುವ ಹೊಣೆಗಾರಿಕೆ ನೀವೇ ಹೇಳಿ ಯಾರದು. ಈ ನೆಲ, ಈ ಜಲ, ಈ ಮಣ್ಣು ನಮ್ಮದು, ರಕ್ಷಿಸುವ ಹೊಣೆಗಾರಿಕೆ ನಮ್ಮದೇ ನೋಡಿದು ಅನ್ನುವ ಹಾಗೆ ರಕ್ಷಿಸುವ ಹೊಣೆಗಾರಿಕೆಯನ್ನು ನಾವೆಲ್ಲ ಹೊತ್ತು ಇವತ್ತಿನ ಈ ಒಂದು ಸುಂದರ ಉದ್ಘಾಟನೆಯನ್ನ ಮಾಡಿ ನಮ್ಮೆಲ್ಲರಿಗೂ ಪ್ರೀತಿಯನ್ನು ಹಂಚಿದಂತಹ ಸರ್ವರಿಗೂ ತುಂಬು ಹೃದಯದ ಧನ್ಯವಾದಗಳು. ಈಗ ಈ ಒಂದು ಕಾರ್ಯಕ್ರಮವನ್ನು ಮಾನ್ಯ ಶಾಸಕರು, ಮನವಳ್ಳಿ ವಿಧಾನಸಭಾ ಮತಕ್ಷೇತ್ರ ಹಾಗೂ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಬೆಂಗಳೂರು ಆದಂತಹ ಶ್ರೀ PM ನರೇಂದ್ರ ಸ್ವಾಮಿ ಸರ್ ಅವರು ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಪ್ರಾಸ್ತಾವಿಕ ನುಡಿಗಳ ಮೂಲಕ ತಮ್ಮೆಲ್ಲರಿಗೂ ವಿಷಯವನ್ನು ಹಂಚಿಕೊಳ್ತಾ ಇದ್ದಾರೆ. ತಮ್ಮೆಲ್ಲರ ಜೋರಾದ ಚಪ್ಪಾಳೆ ಮೂಲಕ ಅವರಿಗೆ ಸ್ವಾಗತವನ್ನ ಮಾಡಿಕೊಳ್ಳೋಣ. ಎಲ್ರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ 50ನೇ ವರ್ಷದ ಸುವರ್ಣ ಮಹೋತ್ಸವದ ಆಚರಣೆಯನ್ನು ಕರ್ನಾಟಕ ರಾಜ್ಯ ಸರ್ಕಾರದ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಮತ್ತು ಸರ್ಕಾರದ ಆಣತಿಯಂತೆ ಪ್ರತಿಯೊಂದು ಜಿಲ್ಲೆಗಳಲ್ಲೂ ನಾವು ಇವತ್ತು ಈ ಸುವರ್ಣ ಮಹೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಈ ಕಾರ್ಯಕ್ರಮವನ್ನು ನಾವು ಬೆಂಗಳೂರಿನಲ್ಲೇ ಕುಳಿತು ಕೇಂದ್ರೀಕೃತವಾದಂಥ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜಿಸ್ಬೋದಿತ್ತು. ಮಂಡಳಿಯಲ್ಲಿ ನಾವೆಲ್ಲರೂ ಕುಳಿತು ಅಧಿಕಾರಿ ವರ್ಗ ಮತ್ತು ಸದಸ್ಯರು ಎಲ್ಲರೂ ಪೂರ್ಣ ಪ್ರಮಾಣದ ಚರ್ಚೆಯನ್ನು ಮಾಡಿ ಈ ಸುವರ್ಣ ಮಹೋತ್ಸವಕ್ಕೆ ಒಂದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮಗಳಲ್ಲಿ ನಾವು ನಮ್ಮನ್ನು ತೊಡಗಿಸ್ಕೋಬೇಕು. ಮಂಡಳಿಯ ದೇವೋದ್ದೇಶ ಮತ್ತು ಕಾಯ್ದೆಯ ಉದ್ದೇಶ ಇದು ಸ್ಥಾಪನೆಯ ಹಿಂದಿರ್ತಕ್ಕಂಥ ಮಹಾನ್ ಶಕ್ತಿ ಮತ್ತು ಜನಪರ ಕಾಳಜಿ ಏನಿದೆ ಅನ್ನೋದನ್ನು ಜನತೆಗೆ ನಾವು ತಿಳಿಸೋದ್ರ ಮುಖಾಂತರ ಅರ್ಥಪೂರ್ಣವಾದಂಥ ಕಾರ್ಯಕ್ರಮವನ್ನು ನಾವು ಮಾಡೋಣ ಅನ್ನೋಂಥ ತೀರ್ಮಾನಕ್ಕೆ ಬಂದಾಗ ಆ ಒಂದು ತೀರ್ಮಾನವನ್ನು ಸರ್ಕಾರದ ಮುಂದೆ ಇಟ್ಟು ಸರ್ಕಾರ ಅದನ್ನು ಅನುಮೋದನೆ ಮಾಡಿದ ಮೇಲೆ ನಾವು ಈಗಾಗಲೇ
ಸುಮಾರು 15 ಕಾರ್ಯಕ್ರಮಗಳನ್ನ ಈಗ ನಾವು ಜಿಲ್ಲಾ ಮಟ್ಟದಲ್ಲಿ ಆಯೋಜಿಸಿ ಇವತ್ತು ಬಿಜಾಪುರ ಮತ್ತು ಬಾಗಲಕೋಟೆ ಜಿಲ್ಲೆಗೆ ಸಂಬಂಧಿಸಿದಂತೆ ಬಾಗಲಕೋಟೆಯಲ್ಲಿ ಇವತ್ತು ಸುವರ್ಣ ಮಹೋತ್ಸವ ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ದೇವೆ. ಈ ಇವತ್ತಿನ ಕಾರ್ಯಕ್ರಮದಲ್ಲಿ ಸಮಾರಂಭದ ಉದ್ಘಾಟಕರು ಮತ್ತು ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ GT ಪಾಟೀಲರು, ಶಾಸಕರು, ನಮ್ಮೆಲ್ಲರ ಹಿರಿಯರು ಹಾಗೂ ನಮಗೆ ಹಿರಿಯರಾಗಿ ಮಾರ್ಗದರ್ಶನ ನೀಡಿದಂಥ ಮಾಜಿ ವಿಧಾನ ಪರಿಷತ್ ಸದಸ್ಯರು, ನಮ್ಮ ಆವತ್ತಿನ ನಾನು NSO ಇದ್ದಾಗ ಯೂತ್ ಕಾಂಗ್ರೆಸ್ ಅವರು, ಯುವ ಕಾಂಗ್ರೆಸ್ನ ರಾಜ್ಯ ಅಧ್ಯಕ್ಷರಾಗಿದ್ದಂಥ ನಂಜನಮಠ ಸಾಹೇಬ್ರೆ ಮತ್ತು ನಮ್ಮ ಈ ಜಿಲ್ಲೆಯ ಗ್ಯಾರಂಟಿ ಯೋಜನೆಗಳ ಸಮಿತಿಯ ಜಿಲ್ಲಾ ಅಧ್ಯಕ್ಷರಾದಂಥ ಅನಿಲ್ ದದ್ದಿಯವರೇ ಮತ್ತು ನಮ್ಮ ಅವ್ರಿಗೆ ದೇಸಾಯಿ ಸಾಹೇಬ್ರಿಗೆ ಸರಿಯಾಗಿ ಅರ್ಥ ಇಲ್ಲ, ನಾನು GT ಪಟೇಲ್ರಿಗೆ ಹೇಳಿದೆ. ನಮ್ಮ ದೊಡ್ಡಪ್ಪ ಮತ್ತು ಅವರು ತಂದೆಯವ್ರಿಗೆ ತುಂಬ ಆತ್ಮೀಯತೆ ಇತ್ತು. ನಿಮ್ಮ ಮನೆಗೆಲ್ಲ ನಾನು ಚಿಕ್ಕವನಿದ್ದಾಗ ಬರ್ತಿದ್ದೆ, ಹಾಗಾಗಿ ಆ ನೆನಪು ಸದಾಶಿವನಗರದ ನಾನು ಚಿಕ್ಕ ಬಾಲ್ಯ, ಆಗ ಮನೆಗಳೇ ಇರಲಿಲ್ಲ ಆ ದಿನಗಳಲ್ಲಿ. ಸನ್ಮಾನ್ಯ ದೇಸಾಯಿ ಅವರೇ, ನಮ್ಮ ಮಂಡಳಿಯ ಸದಸ್ಯ ಕಾರ್ಯದರ್ಶಿಯಾದಂಥ ಶ್ರೀ ಲಿಂಗರಾಜ್ ಅವರೇ, ಈ ಒಂದು ಕಾರ್ಯಕ್ರಮವನ್ನು ಜಿಲ್ಲಾ ಮಟ್ಟದಲ್ಲಿ ಆಯೋಜನೆ ಮಾಡೋದಕ್ಕೆ ಸರ್ಕಾರಿ ಆದೇಶದಂತೆ ಅದರ ಜವಾಬ್ದಾರಿಯನ್ನು ವಹಿಸಿದಂಥ ಇಲ್ಲಿಯ ಜಿಲ್ಲಾಧಿಕಾರಿಗಳು ಮತ್ತು ಕಾರ್ಯಕ್ರಮದ ಜವಾಬ್ದಾರಿ ಹೊತ್ತಂಥ ಶ್ರೀ ಸಂಗಪ್ಪನವರೇ ಮತ್ತು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದಂಥ ಶಶಿಧರ್ ಕಾಲೇರವರೇ ಮತ್ತು ನಮ್ಮ SP ಅವರಾದಂಥ ಸಿದ್ಧಾರ್ಥ ಗೋಯಲ್ರವರೇ ಮತ್ತು ಈ ಭಾಗದ DFO ಅವರಾದಂಥ ರುದ್ರೇಶ್ ಅವರೇ, ಮಹಾನಗರ ಪಾಲಿಕೆ ಆಯುಕ್ತರಾದಂಥ ವಿಜಯ್ ಮೆಕ್ಕಳಕಿಯವರೇ, ನಮ್ಮ CO ಅವರಾದಂಥ ವಿಜಯಕುಮಾರ್ ಖಡಕ್ಬಾವಿ ಅವರೇ ಮತ್ತು ಶ್ರೀಮತಿ ರೇಖಾ ಅವರೇ, ಇನ್ನಿತರೆ ನಮ್ಮ ಮಂಡಳಿಯ ಎಲ್ಲ ಅಧಿಕಾರಿ ವೃಂದದವರೇ, ಜಿಲ್ಲೆಯ ಎಲ್ಲ ಅಧಿಕಾರಿ ಮಿತ್ರರೇ, ಇಲ್ಲಿ ಆಗಮಿಸಿರ್ತಕ್ಕಂಥ ವಿಶೇಷವಾಗಿ ಶಾಲಾ ಕಾಲೇಜುಗಳಿಂದನೇ ಮಕ್ಕಳನ್ನ ಕರ್ತರಬೇಕು ಅನ್ನೋಂಥ ನಮ್ಮ ಒಂದು ಆಣತಿಯನ್ನು ಎಲ್ಲ ಜಿಲ್ಲಾಡಳಿತನೂ ಮಾಡ್ತಾಯಿದೆ. ಅದಕ್ಕೆ ಉದ್ದೇಶವನ್ನು ನಾನು ಮುಂದೆ ಹೇಳ್ತೇನೆ. ಮತ್ತು ಉದ್ದಿಮೆದಾರರ ಒಂದು ಕಡೆಯಿಂದ ಬಂದಿರತಕ್ಕಂಥ ಎಲ್ಲ ಪ್ರತಿನಿಧಿಗಳೇ ಹಾಗೂ ಮಾಧ್ಯಮದ ಸ್ನೇಹಿತರೆ, ಈ ಒಂದು ಮಾಲಿನ್ಯ ನಿಯಂತ್ರಣ ಮಂಡಳಿಯ ಸುವರ್ಣ ಮಹೋತ್ಸವದ ಬರೀ ನಿಮ್ಮ ಮುಂದೆ ಒಂದು ವಿಜೃಂಭಣೆಗೋಸ್ಕರ ಬಂದದ್ದಲ್ಲ. ಇದರ ಹಿಂದೆ ಇರ್ತಕ್ಕಂಥ ಉದ್ದೇಶವನ್ನು ಮೊದಲನೇದಾಗಿ 1972ರಲ್ಲಿ ಸ್ಟಾಕ್ಹೋಮ್ನಲ್ಲಿ ವಿಶ್ವಸಂಸ್ಥೆ ಆಯೋಜನೆ ಮಾಡಿದಂಥ ಅಂತಾರಾಷ್ಟ್ರೀಯ ಸಮ್ಮೇಳನದಲ್ಲಿ ಪರಿಸರ ಕಾಳಜಿಯ ವಿಚಾರವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಥಮ ಬಾರಿಗೆ ವಿಸ್ತೃತವಾಗಿ ಚರ್ಚೆ ಮಾಡಿದ್ದು. ಆ 72ರಲ್ಲಿ ಆ ವಿಶ್ವಸಂಸ್ಥೆಯ ಸಮ್ಮೇಳನ ಸ್ಟಾಕ್ಹೋಮ್ನಲ್ಲಿ ನಡೆದಾಗ ಭಾರತವನ್ನು ಪ್ರತಿನಿಧಿಸಿದ್ದವರು ಅಂದಿನ ಧೀಮಂತ ಮಹಿಳೆ, ಉಕ್ಕಿನ ಮಹಿಳೆ, ದುರ್ಗೆ ಎಂದೇ ಖ್ಯಾತಿಯಾಗಿದ್ದಂಥ, ಈ ನಾಡಿಗೆ ಸಾಕಷ್ಟು ಕೊಡುಗೆಗಳನ್ನು, ದೂರದೃಷ್ಟಿಯ ಯೋಜನೆಗಳನ್ನು, ಕಾಯ್ದೆಗಳನ್ನು, ಜನಪರ ಕಾಳಜಿಯನ್ನು ಹೊತ್ತಿದಂಥ ಶ್ರೀಮತಿ ದಿವಂಗತ ಇಂದಿರಾ ಗಾಂಧಿಯವರು ಅಲ್ಲಿ ಮೊದಲನೆಯ ಸಮ್ಮೇಳನದಲ್ಲಿ ಭಾಗಿಯಾಗಿದ್ದರು. 72ರ ನಂತರ ಭಾರತ ದೇಶದಲ್ಲಿ ಇದರ ಬಗ್ಗೆ ಅವರು ಅವ್ರದ್ದೇ ಆದಂಥ ಚಿಂತನೆಗಳನ್ನು ಇಟ್ಟು, ಈ ದೇಶಕ್ಕೆ ನಾನು ಪರಿಸರದ ಬಗ್ಗೆ ನಾನು ಅರಿವನ್ನು ಮೂಡಿಸಲಿಲ್ಲ ಅಂತಂದರೆ, ಸ್ವತಂತ್ರ ಭಾರತದಲ್ಲಿ ನಾವು ಕೃಷಿ ಕ್ರಾಂತಿ ಕಡೆ ಹೊಂದಿದ್ದೇವೆ, ಕೈಗಾರಿಕಾ ಕ್ರಾಂತಿ ಹೊಂದಿದೆ. ಇದರ ಮುಂದೆ ನಾವು ಹೋಗ್ತಾ ಪರಿಸರದ ಬಗ್ಗೆ ನಾವು ಕಾಳಜಿ ಇಡಲಿಲ್ಲ ಅಂತಂದರೆ, ನಮ್ಮ ಜನತೆಗೆ ಇದರ ಬಗ್ಗೆ ಅರಿವನ್ನು ಮೂಡಿಸಲಿಲ್ಲ ಅಂತಂದರೆ, ಅಥವಾ ಕಾಯ್ದೆಯನ್ನು ಮಾಡಲಿಲ್ಲ ಅಂತಂದರೆ ಇದೊಂದು ದುರಂತ ಆಗ್ತದೆ ಅನ್ನೋದನ್ನು ದೂರದೃಷ್ಟಿ ಇಟ್ಟು ಶ್ರೀಮತಿ ಇಂದಿರಾ ಗಾಂಧಿಯವರು 1974ರಲ್ಲಿ ಜಲ ಕಾಯ್ದೆಯನ್ನು ಮೊದಲನೇದಾಗಿ ಸ್ಥಾಪನೆ ಮಾಡ್ತಾರೆ. ಆ ಕಾಯ್ದೆ ಉದ್ದೇಶ ಜಲ ಮಾಲಿನ್ಯವನ್ನು ತಡಿತಕ್ಕಂಥದ್ದು. ಇವತ್ತು ಎಲ್ಲ ಕಡೆನೂ ನಾವು ನೋಡ್ತೀವಿ, ನದಿ ಇರ್ಬೋದು, ಕೆರೆ ಇರ್ಬೋದು, ಕಟ್ಟೆಗಳಿರ್ಬೋದು, ಪ್ರತಿಯೊಂದೂ ಕೂಡ ಮೊದಲು ಎಷ್ಟು ಶುದ್ಧವಾಗಿತ್ತು. ಕೆರೆ ಕಟ್ಟೆಗಳಲ್ಲಿ ನೀರು ತಂದು ಕುಡಿತಾ ಇದ್ವಿ. ಇವತ್ತು ಕೆರೆ ಕಟ್ಟೆಗಳಲ್ಲಿ ದನ ಕರುಗಳು ಕೂಡ ಕುಡಿಯೋದಕ್ಕೆ ಆಗದೆ ಇರತಕ್ಕಂಥ ಪರಿಸ್ಥಿತಿನಲ್ಲಿದೆ. ಇವತ್ತು ನಾವು ಈ ವಿಚಾರವನ್ನು ಮಾತಾಡ್ತಿರ್ತಕ್ಕಂಥವ್ರಿಗೆ 1974ರಲ್ಲಿ
ಈ ದೂರದೃಷ್ಟಿಯ ವಿಚಾರವನ್ನು ಶ್ರೀಮತಿ ಇಂದಿರಾ ಗಾಂಧಿಯವರು ತಮ್ಮ ಸರ್ಕಾರದಲ್ಲಿ ಚರ್ಚೆ ಮಾಡಿ ಎಲ್ರಿಗೂ ಸೂಕ್ತ ನಿರ್ದೇಶನವನ್ನು ಕೊಟ್ಟು ಈ ಜಲ ಕಾಯ್ದೆಯನ್ನು ತಂದ್ರಲ್ಲ, ಇದನ್ನು ನಾಡಿಗೆ ಪಸರಿಸ್ಬೇಕೋ ಬೇಡವೋ, ಜೊತೆಗೆ ಇದರ ಮಹತ್ವವನ್ನು ನಿಮ್ಮ ಜೊತೆಲಿ ನಾವು ಹಂಚ್ಕೋಬೇಕೋ ಬೇಡವೋ, ಅದಕ್ಕಿಂತ ಪ್ರಮುಖವಾಗಿ ಭವಿಷ್ಯತ್ತಿನ ಪೀಳಿಗೆ ನೀವು ನಿಮ್ಮ ಬದುಕಿಗೆ ಶುದ್ಧವಾದಂಥ ಜಲನೂ ಬೇಕು, ಶುದ್ಧವಾದಂಥ ವಾಯುನೂ ಬೇಕು. ಈ ಎರಡೂ ವಿಚಾರವನ್ನು ನಾವು ಅರ್ಥಕೊಳ್ಳಿಲ್ಲ ಅಂತಂದರೆ ನಮ್ಮ ಆರೋಗ್ಯದ ಮೇಲೆ, ನಮ್ಮ ಭವಿಷ್ಯತ್ತಿನ ಮೇಲೆ ನಮಗೆ ನಾವೇ ದುಷ್ಪರಿಣಾಮವನ್ನು ಬೀರ್ಕೊಂಡಾಗ ಆಗ್ತದೆ ಅನ್ನೋದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನು, ಈ ಜಲ ಕಾಯ್ದೆ ಮತ್ತು ವಾಯು ನಿಯಂತ್ರಣ ಕಾಯ್ದೆ 1974ರಲ್ಲಿ ಬಂದಂಥ ನಮ್ಮ ಒಂದು ಜಲ ಕಾಯ್ದೆ ಇರ್ಬೋದು, 80ರಲ್ಲಿ ಅರಣ್ಯ ಸಂರಕ್ಷಣಾ ಕಾಯ್ದೆ ಇರ್ಬೋದು, 81ರಲ್ಲಿ ವಾಯು ಮಾಲಿನ್ಯ ನಿಯಂತ್ರಣ ಕಾಯ್ದೆ, ಇವೆಲ್ಲವನ್ನು ದೂರದೃಷ್ಟಿ ಇಟ್ಟು ಮಾಡಿದಂಥದ್ದು ಶ್ರೀಮತಿ ಇಂದಿರಾ ಗಾಂಧಿಯವರು. ಅದರ ಜೊತೆಗೆ ಪ್ರಾಜೆಕ್ಟ್ ಟೈಗರ್ ಇವತ್ತು ಭಾಳಷ್ಟು ಜನಕ್ಕೆ, ಈಗ ನಮ್ಮ ಹೆಗಡೆದೇವನಕೋಟೆಯಲ್ಲಿ ಮೊನ್ನೆ ಒಬ್ಬ ಮನುಷ್ಯನ ಮೇಲೆ ದಾಳಿ ಮಾಡಿ ಕೊಂದಾಕ್ಬಿಡ್ತು ಹುಲಿ. ಆದರೆ ಭಾರತ ದೇಶದಲ್ಲಿ ಹುಲಿ ಸಂತತಿ ಕ್ಷೀಣ ಆಗ್ತಾ ಇದೆ, ಇದನ್ನು ರಕ್ಷಣೆ ಮಾಡಬೇಕು ಅಂತ ಪ್ರಾಜೆಕ್ಟ್ ಟೈಗರ್ ಅನ್ನೋದು ಕೊಟ್ಟರು. ಈ ರಾಷ್ಟ್ರದಲ್ಲಿ ಅರಣ್ಯ ಸಂಪದನ್ನು ಉಳಿಸ್ಬೇಕು ಅನ್ನೋದಕ್ಕೋಸ್ಕರ ನ್ಯಾಷನಲ್ ಪಾರ್ಕ್ಗಳನ್ನು ಕೊಟ್ಟರು. ಇದರ ಜೊತೆಯಲ್ಲೇ ಇವತ್ತು ನಾವೇನು ಈ ದಿನ ನಾವು ದಿವಂಗತ ಇಂದಿರಾ ಗಾಂಧಿಯನ್ನು ಸ್ಮರಿಸ್ಕೊಳ್ತಕ್ಕಂಥ ಜಾಗ, ಅವರು ಹುತಾತ್ಮರಾದಂಥ ದಿನ, ಏನು ದುಷ್ಟಶಕ್ತಿಯ ಗುಂಡೇಟಿಗೆ ಬಲಿಯಾದಂಥ ದಿನ ಇಂದು. ಅದಕ್ಕೋಸ್ಕರ ಅವರನ್ನು ಸ್ಮರಿಸಿ ಇವತ್ತಿನ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡಿದ್ದೇವೆ. 1986ರಲ್ಲಿ ಅವರ ಸುಪುತ್ರ ರಾಜೀವ್ ಗಾಂಧಿಯವರು ಕೂಡ ಪರಿಸರ ಸಂರಕ್ಷಣೆ ಕಾಯ್ದೆ EC ಅಂತಕ್ಕಂಥದ್ದು 86ರಲ್ಲಿ ತಂದದ್ದು. 89ರಲ್ಲಿ ರಾಷ್ಟ್ರೀಯ ಅರಣ್ಯ ನೀತಿ ಅಂದರೆ ನ್ಯಾಷನಲ್ ಫಾರೆಸ್ಟ್ ಪ್ರಾಜೆಕ್ಟನ್ನು ಈ ರಾಷ್ಟ್ರಕ್ಕೆ ಕೊಡುಗೆ ಕೊಟ್ಟದ್ದು. ಇವೆಲ್ಲವನ್ನು ನಾವು ಸುಮ್ಮನೆ ಹೇಳೋ ಅಂಥದ್ದಲ್ಲ. ಮಾಲಿನ್ಯ ನಿಯಂತ್ರಣ ಮಂಡಳಿ ಬರೀ ಬೆಂಗಳೂರು ಅಥವಾ ಅವ್ರ ಕಚೇರಿಗಳನ್ನ ಕುಳಿತು ನಾವು ಫೈಲ್ ನೋಡ್ತಾ ಅಥವಾ ಪೇಪರ್ ವರ್ಕ್ ಮಾಡ್ತಾ ಅಥವಾ ಕೆಲವೊಂದು ನಿರ್ದೇಶನಗಳನ್ನ ಕೊಡ್ತಾ ಅಥವಾ ಯಾವುದಾದ್ರು ಕೆಲವೊಂದು ಇನ್ಸ್ಪೆಕ್ಷನ್ ಕೊಡ್ತಾ ಕೂತ್ರೆ ಮಂಡಳಿಯ ಜವಾಬ್ದಾರಿ ಪೂರ್ಣ ಆಗೋದಿಲ್ಲ ಅನ್ನೋಂಥ ಅರಿವನ್ನು ನಾನು ಅಧ್ಯಕ್ಷನಾದ ಮೇಲೆ ಪಡ್ಕೊಂಡ ಮೇಲೆ ಮಂಡಳಿಯ ಹೊಸ ರೂಪವನ್ನು ನಾವು ಜನಗಳ ಜೊತೆಯಲ್ಲಿ ಶ್ರೀಸಾಮಾನ್ಯರನ್ನ ಒಳಗೊಂಡು ಪರಿಸರ ಸಂರಕ್ಷಣೆಗೆ ನಾವು ಜವಾಬ್ದಾರರಾಗಬೇಕು. ಅದಕ್ಕೆ ಸ್ಥಳೀಯ ಆಡಳಿತ, ಜಿಲ್ಲಾಡಳಿತ ಇದಕ್ಕೆ ಪೂರಕವಾಗಿ ಸ್ಪಂದಿಸಲಿ ಅನ್ನೋವಂಥ ಉದ್ದೇಶ ಇಟ್ಕೊಂಡು ನಾವು ಈ ಕಾರ್ಯಕ್ರಮವನ್ನು ಮಾಡೋದು. ತದನಂತರ 2011ರಲ್ಲಿ UPA ಸರ್ಕಾರ ಇದ್ದಾಗ UPA ಚೇರ್ಮನ್ ಸೋನಿಯಾ ಗಾಂಧಿಯವರು ಇವತ್ತೇನು ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್, ರಾಷ್ಟ್ರೀಯ ಹಸಿರು ಪೀಠ ಅಂತ ನಾವೇನು ಕರಿತಾ ಇದ್ದೀವಿ ಸುಪ್ರೀಂ ಕೋರ್ಟನ್ನು, ಅದನ್ನು ಸ್ಥಾಪನೆ ಮಾಡೋದ್ರಿಂದ ಪರಿಸರ ಉಳಿವಿಗೆ ಇವತ್ತು ನ್ಯಾಯಾಲಯದ ಒಂದು ವ್ಯಾಪ್ತಿಗೆ ಈ ವಿಚಾರ ಬಂದಿರತಕ್ಕಂಥದ್ದು. ಈ ಎಲ್ಲವನ್ನು ನಿಮ್ಮ ಮುಂದೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಾವು ಇವತ್ತು ಯಾವ ಜವಾಬ್ದಾರಿನಲ್ಲಿ ಬದುಕನ್ನು ನಡೆಸಬೇಕೋ ಅದನ್ನು ಮರ್ತಿದ್ದೇವೆ. ಏನಪ್ಪ ಮರ್ತಿರ್ತಕ್ಕಂಥ ವಿಚಾರ ಅಂತಂದರೆ, ಪ್ರತಿದಿನ ಮನೆಯಿಂದನೇ ಪ್ರಾರಂಭ ಆಗುತ್ತೆ ತ್ಯಾಜ್ಯ. ಅದನ್ನು ನಾವು ವಿಂಗಡಿಸ್ತಕ್ಕಂಥ ಬಗೆನ ನಾವು ಅರ್ಥ ಮಾಡ್ಕೊತಾ ಇಲ್ಲ. ಅದನ್ನು ಮರುಬಳಕೆಗೆ ಯಾವ ವಿಚಾರ, ಪ್ಲಾಸ್ಟಿಕ್ಕಿನ ಮರುಬಳಕೆಗೆ ಹೇಗೆ ವಿಚಾರ ಮಾಡ್ಬೋದು, ಈ ಒಂದು ಮನೆಯಲ್ಲಿರ್ತಕ್ಕಂಥ ತ್ಯಾಜ್ಯವನ್ನು ಯಾವ ರೀತಿ ವಿಂಗಡಣೆ ಮಾಡಿ ಅದನ್ನು ಒಂದು ಗೊಬ್ಬರವಾಗಿ ಮಾರ್ಪಾಟು ಮಾಡ್ತಕ್ಕಂಥದ್ದು ಹೆಂಗೆ, ಬೇರೆ ರೀತಿಯ ಕಾಂಪೋಸ್ಟ್ಗೆ ಯಾವ ರೀತಿ ಅದಕ್ಕೆ ನೆರವನ್ನು ನೋಡ್ಬೋದು, ಮತ್ತು ಮಾಲಿನ್ಯದಿಂದ ಇದನ್ನು ಹೇಗೆ ನಿಯಂತ್ರಣ ಮಾಡ್ಬೋದು ಅನ್ನೋದನ್ನು ನಾವು ಪ್ರತಿ ಮನೆಯಲ್ಲಿ ನಾವು ಅರ್ಥಕೋಬೇಕು. ನಾನಿಲ್ಲಿರ್ತಕ್ಕಂಥ ಪ್ರತಿಯೊಂದು ವಿದ್ಯಾರ್ಥಿನಿಯರಿಗೆ, ಯುವತಿಯರಿಗೆ ನಾನು ಮನವಿ ಮಾಡೋದು, ಮಂಡಳಿಯ ಅಧ್ಯಕ್ಷನಾಗಿ ನಿಮ್ಮ ಭವಿಷ್ಯ ಈ ವಿಚಾರದಲ್ಲಿ ಅಡಗಿದೆ. ನಾವು ಇದ್ಯಾವುದೋ ರಾಜಕೀಯ ಸಭೆ ಅಲ್ಲ ಇದು, ಅಥವಾ ಇದ್ಯಾವುದೋ ಪ್ರಚಾರದ ಸಭೆ ಅಲ್ಲ. ಅರಿವು ಮೂಡಿಸ್ತಕ್ಕಂಥ ಕೆಲಸ. ನಮ್ಮ ಪ್ರಾಪಂಚಿಕ ಜ್ಞಾನದಲ್ಲಿ ನಾವು ಪರಿಸರದ ಬಗ್ಗೆ ನಮಗೆ ಅರಿವಿಲ್ಲ ಅಂತಂದರೆ ನಮ್ಮ ಭವಿಷ್ಯತ್ತಿಗೆ ನಮಗೆ ನಾವೇ ಮುಂದೊಂದು ದಿನ ಶೋಚನೀಯ ಪರಿಸ್ಥಿತಿಗೆ ಹೋಗ್ತೀವಿ ಅನ್ನೋದಕ್ಕೆ ಒಂದು ಉದಾಹರಣೆ ಪ್ರಪಂಚದೆಲ್ಲೆಡೆ ಕಂಡದ್ದು ಕರೋನಾ ಸಂದರ್ಭ. ಆ ಕರೋನಾ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ಅತಿ ಅವಶ್ಯಕವಾಗಿ ಬೇಕಾಗಿದ್ದಂಥದ್ದೇನೋ, ಎಲ್ರಿಗೂ ಆಕ್ಸಿಜನ್ ಬೇಕಾಗಿತ್ತು. ಅಂದರೆ ಈ ವಾಯುವಿನಲ್ಲಿರ್ತಕ್ಕಂಥ ಆಮ್ಲಜನಕ ಸಾಲದೆ ಹೋಯಿತು ಮನುಷ್ಯನಿಗೆ. ಅಂದರೆ ಪರಿಸರ ಹದಗೆಟ್ಟಿದೆ ಅನ್ನೋದರ ಸೂಚಕ ಒಂದು
ನಾವು ಅವತ್ತಿನ ದಿನಮಾನಗಳಲ್ಲಿ ನಾವು ಕಂಡಂಥ ಒಂದು ಶೋಚನೀಯ ಪರಿಸ್ಥಿತಿ. ಇದರ ಜೊತೆಯಲ್ಲಿ ಈ ಕಾರ್ಯಕ್ರಮವನ್ನು ನಾವು ಜಿಲ್ಲಾ ಮಟ್ಟದ ಕಾರ್ಯಕ್ರಮವಾಗಿ ನಾವು ಇವತ್ತು ಆಯೋಜಿಸೋದಕ್ಕೂ ಮೊದಲೇ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲೂ ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು, ಯುವಕರು ಎಲ್ಲರೂ ಇದರಲ್ಲಿ ಭಾಗಿಯಾಗೋದಕ್ಕೆ ಒಂದು ಅವಕಾಶವನ್ನು ಕೊಟ್ಟು ಅದರಲ್ಲಿ ನಾವು ವಿದ್ಯಾರ್ಥಿಗಳಿಗೆ ಸಾಕಷ್ಟು ಕಾಂಪಿಟೇಷನ್ಗಳನ್ನ ಇಟ್ಟಿದ್ವಿ. ಅದರಲ್ಲಿ ಯಾರು ಉತ್ತಮವಾಗಿ ಭಾಗವಹಿಸಿದ್ದಾರೆ ಅವ್ರಿಗೆ ಇವತ್ತು ಪ್ರಶಸ್ತಿಗಳನ್ನು ಕೊಡ್ತಿದ್ದೀವಿ. ಈ ಜಿಲ್ಲೆಯ ಮತ್ತು ಬಿಜಾಪುರ ಜಿಲ್ಲೆಯ ಪ್ರತಿ ಜಿಲ್ಲೆಯ 3 ಸಾಧಕರಿಗೆ ಪರಿಸರ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವ್ರಿಗೆ ನಾವು ಇವತ್ತು ಇಂದಿರಾ ಪ್ರಿಯದರ್ಶಿನಿ ಪರಿಸರ ಪ್ರಶಸ್ತಿಯನ್ನು ನಾವು ನೀಡ್ತಾ ಇದ್ದೇವೆ. ಇದೇ ರೀತಿ ನಿಮಗೆ ಒಂದು ಮುಕ್ತವಾದಂಥ ಆಹ್ವಾನ. ಎಲ್ಲರೂ ಮೊಬೈಲ್ ಉಪಯೋಗಿಸ್ತೀರಾ, ನೀವೆಲ್ಲರೂ ರೀಲ್ಸ್ ಮಾಡ್ತೀರಾ. ಪರಿಸರದ ಕಾಳಜಿ ಇಟ್ಟು 1 ನಿಮಿಷದ ರೀಲ್ಸನ್ನು ಉತ್ತಮವಾದದ್ದನ್ನು ಯಾರು ಮಾಡ್ತಾರೆ ರಾಜ್ಯ ಮಟ್ಟದಲ್ಲಿ ಕರೆಸಿ ಅವ್ರಿಗೆ ಸನ್ಮಾನ ಮಾಡಿ 50,000 ರೂಪಾಯಿನ ನಗದು ಬಹುಮಾನ, ಪ್ರಥಮವಾಗಿ ಬಂದವ್ರಿಗೆ ದ್ವಿತೀಯ ಸ್ಥಾನ 25,000ಕ್ಕೆ, ತೃತೀಯ ಸ್ಥಾನ 10,000ಕ್ಕೆ ನಾವು ಕೊಡೋದ್ರ ಜೊತೆಗೆ ಅವ್ರಿಗೆ ಪ್ರಶಸ್ತಿಯನ್ನು ನೀಡ್ತಾ ಇದ್ದೇವೆ. ಇದಕ್ಕೆ ಮುಕ್ತ ಆಹ್ವಾನವನ್ನು ನಿಮಗೆ ನೀಡ್ತಾ ಇದ್ದೇನೆ. ನವೆಂಬರ್ 19ರಂದು ಇಂದಿರಾ ಗಾಂಧಿಯವರ ಜನ್ಮದಿನದಂದೇ ರಾಜ್ಯ ಮಟ್ಟದ ನಮ್ಮ ಮಂಡಳಿಯ ಸುವರ್ಣ ಮಹೋತ್ಸವ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಜನಪರವಾಗಿ ಕಾಳಜಿಯುಕ್ತವಾದಂಥ ಕಾರ್ಯಕ್ರಮವನ್ನಾಗಿ ನಾವು ಮಾಡುವಂಥ ರೂಪುಗೊಳಿಸ್ತಾ ಇದ್ದೇವೆ. ಇದರ ಜೊತೆಯಲ್ಲೇ ಇವತ್ತು ನಮ್ಮಲ್ಲಿ ಈ ಭಾಗದಲ್ಲಿ ಕಬ್ಬು ಪ್ರಮುಖ ಬೆಳೆ, ಸಕ್ಕರೆ ಕಾರ್ಖಾನೆ, ಡಿಸ್ಟಿಲರಿ, ಸಿಮೆಂಟು, ಗ್ರಾನೈಟ್ ಕಾರ್ಖಾನೆಗಳು ತುಂಬ ಇದ್ದಾವೆ ಅನ್ನೋದು ನಮ್ಮ ಮಂಡಳಿ ಗಮನದಲ್ಲಿದೆ. ಇದರಿಂದ ಬರ್ತಾ ಇರ್ತಕ್ಕಂಥ ತ್ಯಾಜ್ಯವನ್ನು ಅವರು ಸಮಯೋಚಿತವಾಗಿ ಅದನ್ನು ಒಂದು ವಿಲೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಟ್ರೀಟ್ಮೆಂಟನ್ನು ಮಾಡಲಿಲ್ಲ ಅಂತಾರೆ. ಇವತ್ತು ಕಾಯ್ದೆಯನ್ನು ಪರಿಣಾಮಕಾರಿಯಾಗಿ ಜಾರಿ ಕೊಡ್ತಕ್ಕಂಥ ಕೆಲಸದಲ್ಲಿ ನಾವಿದ್ದೇವೆ. ಅದಕ್ಕೆ ಸಾರ್ವಜನಿಕರು ಕೂಡ ಇಂಥ ವಿಚಾರದಲ್ಲಿ ಲೋಪ ಎಸಗ್ತಕ್ಕಂಥವ್ರನ್ನ ನಮ್ಮ ಮಂಡಳಿಯ ಗಮನಕ್ಕೆ ತರೋದಾಗಲಿ ಅಥವಾ ಮಾಧ್ಯಮದ ಮುಖಾಂತರ ಇದನ್ನು ಬೆಳಕು ಚೆಲ್ತಕ್ಕಂಥ ಕೆಲಸವನ್ನು ನಿರ್ದಾಕ್ಷಿಣ್ಯವಾಗಿ ಮಾಡಿ ಅನ್ನೋಂಥ ಮನವಿಯನ್ನು ಹೇಳಲಿಕ್ಕೆ ಬಯಸ್ತೇನೆ. ಅದರ ಜೊತೆಯಲ್ಲಿ ಇವತ್ತು ಸಕ್ಕರೆ ಕಾರ್ಖಾನೆಗಳು ಕಬ್ಬಿನ ಸಿಪ್ಪೆ ಅಂದರೆ ಬಗಾಸ್ನ ಇಂಧನ ಆಗಿ ಬಳಸ್ತಾ ಇದ್ದಾರೆ. ಮೊದಲು ಕಲ್ಲಿದ್ದಲು ಬಳಸ್ತಾ ಇದ್ರು, ಅದು ಕಡಿಮೆ ಆಗಿದೆ. ಅದರಿಂದ ಒಂದು ಇಂಗಾಲ ಹೊರಸೂಸುವಿಕೆ ಕಡಿಮೆ ಆಗಿರ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ಮತ್ತು ಕಾಂಪೋಸ್ಟ್ ಸಹ ಮಾಡ್ತಾ ಇರೋದನ್ನ ಒಂದು ಬದಲಾವಣೆಯನ್ನು ನಾವು ನೋಡ್ತಾ ಇದ್ದೀವಿ. ಕಾಕಂಬಿ ಅಂದರೆ ಮೊಲಾಸಸ್ ಸಂಪೂರ್ಣ ಇಥನಾಲ್ ತಯಾರಿಕೆಗೆ ಬಳಕೆ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಈ ಒಂದು ಕಾರ್ಬನ್ ಏನು ಇದನ್ನು ಹೊರಸೂಸುವಿಕೆ ಜಾಸ್ತಿ ಆಗ್ತದೆ, ಅದನ್ನು ಕೂಡ ತಡೆಗಟ್ಟಬಹುದು ಅನ್ನೋದನ್ನು ತಿಳಿಸ್ತಾ, ಇಥನಾಲ್ ತಯಾರಿಕಾ ಡಿಸ್ಟಿಲರಿ ಮಂಡಳಿ ನಿಯಮದಂತೆ ಶೂನ್ಯ ದ್ರವತ್ಯಾಜ್ಯ ಅಂದರೆ ಝೀರೋ ಲಿಕ್ವಿಡ್ ಡಿಸ್ಚಾರ್ಜ್ ಘಟಕಗಳಾಗಿ ಕಾರ್ಯನಿರ್ವಹಿಸ್ತಾ ಇರೋದನ್ನು ಕೂಡ ನಾವು ಗಮನಿಸಿದ್ದೇವೆ. ಇಲ್ಲಿ ಕೃಷ್ಣ ಮತ್ತು ಭೀಮಾ, ಘಟಪ್ರಭಾ, ಮಲಪ್ರಭಾ ಮತ್ತು ದೋಣಿ ನದಿ ಇರೋ ವಿಜಯಪುರ ಮತ್ತು ಬಾಗಲಕೋಟೆಯನ್ನು ಕರ್ನಾಟಕದ ಪಂಜಾಬ್ ಅಂತ ಕರಿತಾ ಇದ್ದೀವಿ. ಆದರೆ ವಿಜಯಪುರ ಜಿಲ್ಲಾ ಕೃಷ್ಣಾ ನದಿ ನೀರನ್ನು 2 ಕಡೆ ನಾವು ಮಾನಿಟರ್ ಮಾಡ್ತಾ ಇದ್ದೀವಿ ಮತ್ತು ಭೀಮಾ ನದಿ ನೀರನ್ನ ಒಂದು ಕಡೆ ಈ ಸ್ಯಾಂಪಲ್ ಕಲೆಕ್ಷನ್ ಮಾಡ್ತಕ್ಕಂಥ ಸೆಂಟರ್ ಮಾಡಿಟ್ಟಿದ್ದೀವಿ. ಇವನ್ನ ಯಾಕೆ ನಾವು ಅದಲ್ಲದೆ ಬಾಗಲಕೋಟೆ ಜಿಲ್ಲೆ ಘಟಪ್ರಭಾ ನದಿ ನೀರನ್ನು 2 ಕಡೆ, ಮಲಪ್ರಭಾ ನದಿ ನೀರನ್ನು 2 ಕಡೆ, ಕೃಷ್ಣಾ ನದಿ ನೀರನ್ನು 1 ಕಡೆ ನಾವು ಸ್ಯಾಂಪಲ್ ಕಲೆಕ್ಟ್ ಮಾಡಿ ಲ್ಯಾಬ್ ಟೆಸ್ಟ್ ಮಾಡಿ ಅದರ ಗುಣಮಟ್ಟವನ್ನು ಜನತೆಗೆ ತಿಳಿಸ್ತಕ್ಕಂಥ, ಜಿಲ್ಲಾಡಳಿತಕ್ಕೆ ತಿಳಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಇದನ್ನು ಯಾಕೆ ನಾವು ಇದು ಮಾಡ್ತಾ ಇದ್ದೀವಿ? ಇತ್ತೀಚಿನ ದಿನಗಳಲ್ಲಿ ಅಲ್ಲಿಂದಲ್ಲೇ ಹೊಸ ಹೊಸ ಉದ್ದಿಮೆಗಳು ಬರ್ತಾ ಇದ್ದಾಗ ಆ ಲಿಕ್ವಿಡ್ ವೇಸ್ಟ್ ಏನು ಬರ್ತಾ ಇದೆ ಅದ್ರ ಬಗ್ಗೆ ನಮ್ಮ ಮಂಡಳಿಗೆ ಪೂರ್ಣ ಪ್ರಮಾಣದಲ್ಲಿ ನೇರವಾಗಿ ಅವಕಾಶ ಸಿಕ್ಕೋದಿಲ್ಲ. ನಾವು ಎಲ್ಲಿಂದ ನಾವು ಮೇಲ್ಗಡೆ ಕ್ಯಾಮ್ರಾ ಇಟ್ಟೇನು ನೋಡೋದಿಲ್ಲ. ಸೊ ಅದಕ್ಕೆ ವಾಟರ್ ಮಾನಿಟರಿಂಗ್ ಸ್ಟೇಷನ್ಗಳನ್ನು ನಾವು ನದಿ ಪಾತ್ರದಲ್ಲಿ ಅಳವಡಿಸೋದ್ರ ಜೊತೆಗೆ ಕೆಲವೊಂದು ಸ್ಯಾಂಪಲ್ ಕಲೆಕ್ಷನ್ ಪಾಯಿಂಟನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಇದರ ಜೊತೆಯಲ್ಲೇ ಒಂದು ಸಾಮಾನ್ಯ ಮಾಲಿನ್ಯ ಸವಾಲುಗಳೇನೆಂದರೆ ಜಲಮಾಲಿನ್ಯ, ಕೃಷಿಯಲ್ಲಿ ಕೆಮಿಕಲ್ಸ್. ಇವತ್ತು ಹಿಂದೆ ನಾವು ಕೃಷಿ ಮಾಡ್ತಿರ್ಬೇಕಾದ್ರೆ ಮನೆ ಗೊಬ್ಬರವನ್ನು ಉಪಯೋಗಿಸ್ತಿದ್ವಿ, ಸಾವಯವ ಗೊಬ್ಬರ ಉಪಯೋಗ ಆಗ್ತಿತ್ತು. ಯಾರೂ ಕೂಡ ಇವತ್ತು ಅದರ ಬಗ್ಗೆ ಗಮನ ಹರಿಸ್ತಾನೆ ಎಲ್ಲೋ ಕೆಲವರು ಮಾತ್ರ ಸಾವಯವ ಕೃಷಿ ಮಾಡ್ತಾ ಇರೋದನ್ನು ಬಿಟ್ಟರೆ ಕೆಮಿಕಲ್ ಫರ್ಟಿಲೈಸರೇ ಇವತ್ತು ಪೂರ್ಣ ಪ್ರಮಾಣದಲ್ಲಿ ಟನ್ ಗಟ್ಟಲೆ ಒಂದೊಂದು ಜಿಲ್ಲೆನಲ್ಲಿ ಒಂದು ಕೆಮಿಕಲ್ ಮೆನ್ಯೂರ್ನ ನಾವು ಪ್ರತಿ ಬೆಳೆಗೆ ನಾವು ಉಪಯೋಗಿಸ್ತಾ ಇರೋದು ಭೂಮಿಯನ್ನು ಎಷ್ಟು ಕಲುಷಿತಗೊಳಿಸ್ತಾ ಇದ್ದೀವಿ ಅನ್ನೋದಕ್ಕೆ
ಕಣ್ಣೆದುರಿಗಿರ್ತಕ್ಕಂಥ ಸಾಕ್ಷಿ ಅನ್ನೋದನ್ನ ಹೇಳಕ್ಕೆ ಬಯಸ್ತೀನಿ. ಅದೇ ರೀತಿ ಇವತ್ತು ಎಲ್ಲ ಕಡೆ ಹಾಸ್ಪಿಟ್ಲ್ಗಳು ಜಾಸ್ತಿ ಆದವು, ನರ್ಸಿಂಗ್ ಹೋಮ್ಗಳು ಜಾಸ್ತಿ ಆದವು, ಮೆಡಿಕಲ್ ಕಾಲೇಜ್ ಜಾಸ್ತಿ ಆದವು. ಇಲ್ಲಿ ವೈದ್ಯಕೀಯ ತ್ಯಾಜ್ಯ ಅದನ್ನು ನಿರ್ವಹಣೆ ಜವಾಬ್ದಾರಿ ಸಮರ್ಪಕವಾಗಿ ಮಾಡಲಿಲ್ಲ ಅಂತಂದರೆ ಅದು ಅತ್ಯಂತ ಮಾರಕವಾದದ್ದು. ಅದ್ರ ಬಗ್ಗೆನೂ ಕೂಡ ನಾವು ಗಮನ ಹರಿಸೋದಲ್ಲದೆ ಜಿಲ್ಲಾಡಳಿತ ಈ ವಿಚಾರದಲ್ಲಿ ಜವಾಬ್ದಾರಿಯನ್ನು ನೋಡಬೇಕು ಅನ್ನೋದ್ರ ಜೊತೆಗೆ ಈ ವೇಸ್ಟ್ ಇವತ್ತು ಎಲ್ಲರ ಕೈಯಲ್ಲೂ ಎಲೆಕ್ಟ್ರಾನಿಕ್ ವಸ್ತುಗಳಿದ್ದಾವೆ. ಈ ವೇಸ್ಟು ತುಂಬ ಡಂಪ್ ಆಗ್ತಾ ಇದೆ. ಇದನ್ನು ನಾವು ಸರಿಯಾಗಿ ನಿರ್ವಹಣೆ ಮಾಡಲಿಲ್ಲ ಅಂತಂದರೆ ಇದು ಒಂದು ಮುಂದಿನ ಪೀಳಿಗೆಗೆ ಹೊರೆ ಆಗ್ತಕ್ಕಂಥ ವಿಚಾರ. ಹಾಗೆ ಪ್ಲಾಸ್ಟಿಕ್ ತ್ಯಾಜ್ಯ, ನಿಮಗೆ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ಪ್ಲಾಸ್ಟಿಕ್ ತ್ಯಾಜ್ಯದ್ದು. ಹೌದು, ನಾವು ಪ್ಲಾಸ್ಟಿಕ್ನ ಒಂದು ತ್ಯಜಿಸಬೇಕು ಅಂತಕ್ಕಂಥ ವಿಚಾರ ಇದೆ. ಆದರೆ ನಮ್ಮ ಇಲ್ಲಿ ಜಿಲ್ಲಾಧಿಕಾರಿಗಳು ಅಥವಾ ನಮ್ಮ ಇಲ್ಲಿರ್ತಕ್ಕಂಥ ಮಿಲ್ಕ್ ಯೂನಿಯನ್ ಯಾವುದಿದೆ, ಒಂದು ತಿಂಗಳಿಗೆ ಸುಮಾರು ನನಗೆ ಬಿಜಾಪುರ ಮತ್ತು ಬಾಗಲಕೋಟೆ ಜಿಲ್ಲೆಯಲ್ಲಿ 2 ಜಿಲ್ಲೆಯಿಂದ ಹತ್ತತ್ರ ಒಂದು ದಿನಕ್ಕೆ 2 ಲಕ್ಷ ಪ್ಯಾಕೆಟ್ ಹಾಲಿನ ಪ್ಯಾಕೆಟ್ ವಿತರಣೆ ಆಗ್ತಾ ಇದೆ ಮನೆಗಳಿಗೆ. ಪ್ರತಿಯೊಬ್ಬರು ಇಲ್ಲಿರ್ತಕ್ಕಂಥ ಯಾರು ಬೇಕಾದ್ರೂ ಉತ್ತರ ಕೊಡಿ. ಹಾಲು ಪ್ಯಾಕೆಟ್ ಮನೆಗೆ ಬಂದ ತಕ್ಷಣ ಮನೆಯಲ್ಲಿ ತಾಯಂದರು ಆ ಪ್ಯಾಕೆಟ್ನ ತುದಿಯನ್ನು ಏನು ಮಾಡ್ತಾರೆ, ಕತ್ತರಿಸಿ ಬಿಸಾಕ್ತಾ ಇದ್ದಾರೆ. ಆ ತುಣುಕು ಪ್ರತಿದಿನ 2 ಲಕ್ಷ ತುಣುಕು ಈ ಭಾಗದಲ್ಲಿ ಒಂದು ದಿನಕ್ಕೆ ಭೂಮಿಯನ್ನು ಸೇರ್ತಾ ಇದೆ ಅನ್ನೋಂಥ ಕೈ ಸತ್ಯ ಎಲ್ರಿಗೂ ಗೊತ್ತು. ಆದರೆ ಇದ್ರ ಬಗ್ಗೆ ನಾವು ಯಾರು ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇಲ್ಲ. ಸಣ್ಣಂತೆ ಇರ್ಬೋದು, 1 ವರ್ಷಕ್ಕೆ ಎಷ್ಟು ತುಣುಕಾಯಿತು. ಆದರೆ ಈ ಎಲ್ಲ ವಿಚಾರಗಳು ನಾನು ಹೇಳ್ತಾ ಇರ್ತಕ್ಕಂಥದ್ದು ಪ್ಲಾಸ್ಟಿಕ್ ಮುಕ್ತ ಕರ್ನಾಟಕವನ್ನು ಅಥವಾ ಪ್ರಪಂಚವನ್ನು ನಾವು ನೋಡಬೇಕು ಅಂತ ಅಂದರೆ ನಾವೆಲ್ಲರೂ ಪಣ ತೊಟ್ಟು ಇದು ಕೊಳೆಯೋ ವಸ್ತು ಅಲ್ಲ, ಇದು ಕರಗೋ ವಸ್ತು ಅಲ್ಲ, ಇದರಿಂದ ಭೂಮಿಗೆ ಮಾರಕ, ಅಂತರ್ಜಲಕ್ಕೆ ಮಾರಕ ಅನ್ನೋಂಥ ವಿಚಾರ ಎಲ್ಲರೂ ಹೇಳಿದ್ರು ಕೂಡ ದೈನಂದಿನ ವಿಚಾರದಲ್ಲಿ ಅರಿವಿಲ್ಲದೇ ಬದುಕ್ತಾ ಇದ್ದೀವಿ. ಇದನ್ನು ನಾವೆಲ್ಲರೂ ಎಚ್ಚರಿಕೆಯಿಂದ ನಮ್ಮನ್ನು ನಾವು ಪರಿವರ್ತನೆ ಮಾಡ್ಕೋಬೇಕು ಅನ್ನೋಂಥ ಮನವಿಯನ್ನು ಮಂಡಳಿ ಅಧ್ಯಕ್ಷನಾಗಿ ನಾನು ಮಾಡ್ತಾ ಇದ್ದೇನೆ. ಇದ್ರ ಜೊತೆಗೆ ಒಂದು ಏರ್ ಕ್ವಾಲಿಟಿ ಮಾನಿಟರಿಂಗ್ ಸ್ಟೇಷನ್ ಕೂಡ ಇವತ್ತು ವಿಜಯಪುರ ಮತ್ತು ಬಾಗಲಕೋಟೆ ವ್ಯಾಪ್ತಿಯಲ್ಲಿ ಒಂದೊಂದನ್ನು ನಾವು ಸ್ಥಾಪನೆ ಮಾಡಿದ್ದೇವೆ. ಆದರೆ ಇನ್ನೂ ಹೆಚ್ಚಿನ ಕಡೆ ಕೈಗಾರಿಕೆಗಳು ಏನಾದ್ರು ಬಂದಾಗ ಅದನ್ನು ಕೂಡ ಮಾನಿಟರ್ ಮಾಡ್ತಕ್ಕಂಥ ಏರ್ ಕ್ವಾಲಿಟಿ ಮಾನಿಟರಿಂಗ್ ಸ್ಟೇಷನ್ಗಳನ್ನ ನಾವು ನಿರ್ಮಾಣ ಮಾಡೋದಕ್ಕೆ ಸನ್ನದ್ಧರಾಗಿದ್ದೇವೆ. ಆದರೆ ಪ್ರತಿಯೊಂದು ಈ ವಿಚಾರಗಳನ್ನ ನಾವು ಹೇಳ್ತಾ ಇರಬೇಕಾದ್ರೆ ಸ್ಥಳೀಯ ಸಂಸ್ಥೆಗಳು, ಜಿಲ್ಲಾಡಳಿತ ಮತ್ತು STP, ನಾನು ಮಾಧ್ಯಮದ ಸ್ನೇಹಿತರು ಮತ್ತು ಜಿಲ್ಲಾಡಳಿತ ಇಬ್ಬರಿಗೂ ಸೇರಿದಂತೆ ಒಂದು ಸವಾಲನ್ನು ನಿಮ್ಮ ಮುಂದೆ ಇಡ್ತಿದ್ದೀನಿ. ನಮಗಿರ್ತಕ್ಕಂಥ ದತ್ತಾಂಶದ ಪ್ರಕಾರ ಇಡೀ ಕರ್ನಾಟಕದಲ್ಲಿ ಯಾವುದೇ ಸ್ಥಳೀಯ ಸಂಸ್ಥೆಗಳು, ಅದು ನಗರ ಪಾಲಿಕೆ ಇರಲಿ, ಪುರಸಭೆ ಇರಲಿ, ನಗರಸಭೆ ಇರಲಿ, ಎಲ್ಲೂ ಕೂಡ ಸಿವೇಜ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್ ವರ್ಕ್ ಮಾಡ್ತಾ ಇಲ್ಲ ಅಂತಕ್ಕಂಥ ಮಾಹಿತಿ ನಮ್ಮ ಹತ್ರ ಇರ್ತಕ್ಕಂಥದ್ದು. ಹಾಗಾದ್ಮೇಲೆ ಆ ಸಿವೇಜ್ ಎಲ್ಲೂ ಹೋಗ್ತಾ ಇದೆ, ಅನಿವಾರ್ಯವಾಗಿ ನದಿ ಸೇರ್ತಾ ಇದೆ. ಈ ಸತ್ಯ ಗೊತ್ತಿರ್ತಕ್ಕಂಥ ಜವಾಬ್ದಾರಿನಲ್ಲಿ ಸಾರ್ವಜನಿಕರು ಈ ವಿಚಾರವನ್ನು ಕೈಗೆತ್ಕೊಳ್ಳಿಲ್ಲ ಅಂತಂದರೆ ಇದರ ಒಂದು ಊಹೆಯನ್ನು ಮಾಡಿಕೊಂಡು ಒಂದು ನದಿ ನೀರನ್ನು ನಾನು ಕಾವೇರಿ ನದಿ ಪಾತ್ರದವನು, ನನ್ನ ಮನೆಯಿಂದ ಅರ್ಧ ಕಿಲೋಮೀಟರ್ ಪಕ್ಕದಲ್ಲಿ ಕಾವೇರಿ, ಆ ನೀರನ್ನ ನಾವು ಯಾವಾಗ ಈಜಕ್ಕೆ ಹೋಗ್ತೇವೆ ಕುಡಿತಾ ಇದ್ದೆ. ಇವತ್ತು ಅದು ಕುಡಿಯೋ ಯೋಗ್ಯವಾದಂಥ ನೀರಲ್ಲ ಅಂತ ಅನ್ನೋದು ನಾವು ಇವತ್ತು ಸ್ಯಾಂಪಲ್ ಟೆಸ್ಟಲ್ಲಿ ನಾವು ಕಂಡಿರ್ತಕ್ಕಂಥದ್ದು. ನಾವು ತಲಕಾವೇರಿಯಿಂದ ಹಿಡಿದು ನಾವು ಬಿಳಿಗುಂಡ್ಲು ತನಕ ಸೇರ್ತಕ್ಕಂಥ ಜಾಗದ ತನಕ ಎಷ್ಟು ಕಡೆ ಕಾವೇರಿ ಮಲಿನ ಆಗ್ತಾ ಇದೆ ಅನ್ನೋದನ್ನು ಮಾಹಿತಿ ನೋಡಿ ನಾನೇ ದಂಗಾಗಿದ್ದೇನೆ. ಅದೇ ರೀತಿ ಎಲ್ಲ ನದಿಗಳಿಗೂ ಇವತ್ತು ಅದೇ ವಿಷಯ ಬಂದಿದೆ. ಮೊದಲು ನಾವು ಯಾರೂ ಕೂಡ ಇಷ್ಟೊಂದು ಡಿಟರ್ಜೆಂಟ್ ಉಪಯೋಗಿಸ್ತಿರಲಿಲ್ಲ ಚಿಕ್ಕವರು ಇರ್ಬೇಕಾದ್ರೆ. ಈಗ ಪ್ರತಿ ಮನೆಯಲ್ಲಿ ಟಾಯ್ಲೆಟ್ ಸೋಪ್ ಇರ್ಬೋದು, ಮನೆ ಒರೆಸೋದಕ್ಕೆ ಕೆಮಿಕಲ್ ಸೋಪ್ ಇರ್ಬೋದು, ಪಾತ್ರೆ ತೊಳೆಯೋದಕ್ಕೆ ಕೆಮಿಕಲ್ ಯೂಸ್ ಮಾಡೋದಿರ್ಬೋದು, ಪ್ರತಿಯೊಂದು ರೀತಿಯ ಡಿಟರ್ಜೆಂಟ್ಗಳು ಉಪಯೋಗಿಸೋದಿರ್ಬೋದು, ಕಾಸ್ಮೆಟಿಕ್ಸ್ ಇರ್ಬೋದು, ಇವೆಲ್ಲವೂ ಕೂಡ ತೊಳೆದ ನಂತರ ಎಲ್ಲಿಗೋಗಿ ಸೇರ್ತದೆ? ಯಾವುದರೋ ಮೂಲಕ ಭೂಮಿನಾರು ಸೇರುತ್ತೆ, ನದಿನಾರು ಸೇರುತ್ತೆ. ಇವುಗಳ ಬಗ್ಗೆ ನಾವು ಎಚ್ಚರಿಕೆ ವಹಿಸ್ತಿಲ್ಲ ಅಂತಂದರೆ, ಸ್ಥಳೀಯ ಆಡಳಿತ STPಗಳನ್ನ ನಿರ್ವಹಣೆ ಮಾಡಲಿಲ್ಲ ಅಂತಂದರೆ ವಿಷವನ್ನು ನೇರವಾಗಿ ಭೂಮಿ ಮತ್ತು ಮಾನವನಿಗೆ, ಜೀವರಾಶಿಗೆ ಉಣಿಸ್ತಾ ಇದ್ದೀವಿ ಅನ್ನೋಂಥ ಸತ್ಯ ನಮ್ಗೆ ಅರಿವಾಗಬೇಕಾಗಿದೆ. ಇದರ ಜೊತೆಯಲ್ಲೇ ನಾವು ಪೊಲೀಸ್ ಆಗಕ್ಕೆ ಸಾಧ್ಯ ಇಲ್ಲ, ಯಾವುದು ಮಾಲಿನ್ಯ ನಿಯಂತ್ರಣ ಮಂಡಳಿ ಪೊಲೀಸ್ ಆಗಕ್ಕೆ ಸಾಧ್ಯ ಇಲ್ಲ. ನಾವು ಮಾರ್ಗದರ್ಶಕರು. ಕಾಯ್ದೆಯನ್ನು ಅನುಷ್ಠಾನ ಮಾಡ್ತಕ್ಕಂಥ ಜಾಗದಲ್ಲಿ ಸ್ಥಳೀಯ ಆಡಳಿತ ಅದಕ್ಕೆ ಜವಾಬ್ದಾರಿ ನಿರ್ವಹಿಸಬೇಕು ಅನ್ನೋಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಉತ್ತಮ ಪರಿಸರ ನಿರ್ಮಾಣ
ನಮ್ಮ ನಾಗರಿಕರ ಹೊಣೆ. ಮನೆಯಿಂದಲೇ ಅಭ್ಯಾಸ ಮಾಡಿ, ಉದಾಹರಣೆಗೆ ಒಣ ಕಸ ಹಸಿ ಕಸ ವಿಂಗಡಣೆ ಮಾಡಿ, ಬಟ್ಟೆ ಬ್ಯಾಗ್ ಉಪಯೋಗಿಸೋದನ್ನ ಪ್ರಾರಂಭ ಮಾಡಿ, ಕಾಲ್ನಡಿಗೆನೂ ಒಂದು ಸ್ವಲ್ಪ ಪ್ರಯತ್ನ ಮಾಡೋದ್ರ ಜೊತೆಗೆ ಸೈಕಲ್ ಬಳಕೆಯನ್ನು ಮಾಡೋದ್ರ ಮುಖಾಂತರ ಪರಿಸರ ಉಳಿಸೋದ್ರ ಜೊತೆಗೆ ಇಂಧನ ಬಳಕೆ ಕಡಿಮೆ ಮಾಡಿ ಅನ್ನೋಂಥ ಮನವಿಯನ್ನು ಮಾಡ್ತಾ, ಶಕ್ತಿ ಯೋಜನೆ ಇವತ್ತು ನಮ್ಮ ಗ್ಯಾರಂಟಿ ಅಧ್ಯಕ್ಷರು ಇಲ್ಲೊಬ್ರು ಇದ್ದಾರೆ, ದದ್ದಿಯವರು. ಶಕ್ತಿ ಯೋಜನೆ ಕೊಟ್ಟದ್ರಿಂದ ಇವತ್ತು ಸಾರ್ವಜನಿಕ ವಾಹನದ ಬಳಕೆ ಜಾಸ್ತಿ ಆಗಿದೆ. ಯಾಕೆಂದರೆ ಹೆಣ್ಣುಮಕ್ಕಳು ಅಂದರೆ 50% ಇರ್ತಕ್ಕಂಥ ಜನಸಂಖ್ಯೆಯಲ್ಲಿ ಹೆಣ್ಣುಮಕ್ಕಳು ಹೆಚ್ಚಿನ ರೀತಿಯಲ್ಲಿ ಈ ಸಾರ್ವಜನಿಕ ವಾಹನ ಬಳಕೆಯನ್ನು ಮಾಡ್ತಾ ಇರೋದ್ರಿಂದ ಮಾಲಿನ್ಯಕ್ಕೆ ವಿರುದ್ಧವಾದಂಥ ವಿಚಾರ ಕಡಿಮೆ ಆಗ್ತಾ ಇದೆ ಅನ್ನೋದು ನಮ್ಮಲ್ಲಿ ಇರ್ತಕ್ಕಂಥ ಗಮನಾರ್ಹ ಅಂಶ. ಇತ್ತೀಚೆಗೆ ಈ ಭಾಗದಲ್ಲಿ ಅಂದರೆ ಅಕಾಲಿಕ ಮಳೆ, ಹವಾಮಾನ ವೈಪರೀತ್ಯ ಆಗ್ತಾ ಇರ್ತಕ್ಕಂಥದ್ದು ನಮಗೆ ಗ್ಲೋಬಲ್ ವಾರ್ಮಿಂಗ್ ಇರ್ಬೋದು, ಇತ್ತೀಚೆಗೆ ಪರಿಸರದ ಮೇಲೆ ನಾವು ಯುದ್ಧ ಮಾಡ್ತಾ ಇರೋದಕ್ಕೆ ಇದು ಪ್ರಕೃತಿನೂ ಕೂಡ ಮುನ್ಸ್ಕೊಂಡು ತನ್ನ ಕೆಲಸವನ್ನು ತಾನು ಮಾಡ್ತಾ ಇದೆ ಅನ್ನೋದಕ್ಕೆ ಉದಾಹರಣೆ. ಇತ್ತೀಚೆಗೆ ಪರಿಸರ ಸಂರಕ್ಷಣೆ ಮತ್ತು ಮಾಲಿನ್ಯ ನಿಯಂತ್ರಣಕ್ಕೆ ಸಾರ್ವಜನಿಕರು, ಸಂಘ ಸಂಸ್ಥೆಗಳು, ಉದ್ದಿಮೆದಾರರು ಅತ್ಯಂತ ಪ್ರಾಮಾಣಿಕವಾಗಿ ನಿಮ್ಮ ಸಹಕಾರ ಅತ್ಯಗತ್ಯ ಅನ್ನೋಂಥ ಮನವಿಯನ್ನು ಮಾಡ್ತಾ, ನಾವು ನಮ್ಮ ಜನ್ಮ ನೀಡಿದ ತಂದೆ ತಾಯಿಗಳನ್ನ ಯಾವ ರೀತಿ ಸ್ಮರಿಸ್ತೇವೆ, ನಮ್ಮ ಮಂಡಳಿಯನ್ನು ಸ್ಥಾಪನೆ ಮಾಡಲಿಕ್ಕೆ, ಈ ದೇಶಕ್ಕೆ ಪ್ರಬುದ್ಧವಾದಂಥ ಕಾಯ್ದೆ ನೀಡಲಿಕ್ಕೆ, ಜಲ ಕಾಯ್ದೆ, ವಾಯು ಕಾಯ್ದೆ ಇರ್ಬೋದು, ಅರಣ್ಯ ಸಂರಕ್ಷಣೆ ಇರ್ಬೋದು, ಪ್ರಾಣಿ ಪಕ್ಷಿ ಸಂಕುಲವನ್ನು ಸಂರಕ್ಷಣೆ ಮಾಡ್ತಕ್ಕಂಥದ್ದಿರ್ಬೋದು, ಬಡತನ ನಿವಾರಣೆ ಇರ್ಬೋದು, ಪ್ರತಿಯೊಂದು ಅಪೌಷ್ಟಿಕತೆಯಿಂದ ಬದುಕ್ತಿದ್ದಂಥ ಹೆಣ್ಣುಮಕ್ಕಳು ಅಥವಾ ಹುಟ್ಟಿದಂಥ ಮಕ್ಕಳು, ಗರ್ಭಿಣಿ ತಾಯಂದರಿಗೆ ಅಪೌಷ್ಟಿಕತೆಯನ್ನು ನಿವಾರಣೆ ಮಾಡ್ತಕ್ಕಂಥ ICDS ಪ್ರೋಗ್ರಾಮ್ ಕೊಟ್ಟದ್ದಿರ್ಬೋದು, ಈ ಎಲ್ಲ ಮಾತೃವಂಥ ದೂರದೃಷ್ಟಿ ಯೋಜನೆಯನ್ನು ನೀಡಿದಂಥ ಆ ಮಹಾನ್ ನಾಯಕಿ ಶ್ರೀಮತಿ ಇಂದಿರಾ ಗಾಂಧಿಯವರ ಸ್ಮರಿಸಿ ನಾವು ನಮ್ಮ ಕಾರ್ಯಕ್ರಮವನ್ನು ರಾಜ್ಯಾದ್ಯಂತ ಜನತೆಗೆ ಪರಿಸರದ ಬಗ್ಗೆ ಅರಿವು ಉಂಟು ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಇದಕ್ಕೆ ಈ ಬಾಗಲಕೋಟೆ ಮತ್ತು ವಿಜಯಪುರ ಜಿಲ್ಲೆ ಜನ ಇಷ್ಟೊಂದು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು, ಅದರಲ್ಲೂ ವಿದ್ಯಾರ್ಥಿನಿಯರು ಇದರಲ್ಲಿ ಕಾಳಜಿ ವಹಿಸಿ ಶಾಂತ ಚಿತ್ತದಿಂದ ನಮ್ಮ ವಿಚಾರಗಳನ್ನು ಅರ್ಥಕೊಂಡು ಮುಂದಿನ ದಿನ ತಾವೆಲ್ಲೂ, ನಾನು ಪ್ರತಿಜ್ಞೆ ಮಾಡಿ ಅಂತ ಹೇಳೋದಿಲ್ಲ, ಆತ್ಮಸಾಕ್ಷಿ ಹೊಂದಿರಬೇಕು. ನಾವು ಪರಿಸರವನ್ನು ಹಾಳು ಮಾಡೋದಿಲ್ಲ, ಈ ಪರಿಸರ ನನ್ನ ಭವಿಷ್ಯತ್ತು, ಈ ಪರಿಸರವನ್ನು ಉಳಿಸೋದೇ ನನ್ನ ಧ್ಯೇಯ ಅನ್ನೋಂಥ ದಿಕ್ಕಿನಲ್ಲಿ ಎಲ್ಲರೂ ಬದುಕಿ ಅನ್ನೋಂಥ ಮನವಿಯನ್ನು ಮಾಡಿ, ಇಷ್ಟು ಈ ಒಂದು ನಮ್ಮ ಮಂಡಳಿಯ ಮನವಿ ಮೇರೆಗೆ ಜಿಲ್ಲಾಡಳಿತ, ಸ್ಥಳೀಯ ಆಡಳಿತ ಎಲ್ಲರೂ ಸಹಕರಿಸಿ ಈ ಒಂದು ಉತ್ತಮವಾದಂಥ ಒಂದು ಕಾರ್ಯಕ್ರಮವನ್ನು ಆಯೋಜಿಸೋದಕ್ಕೆ ಅವ್ರಿಗೂ ಕೂಡ ನಾನು ಮಂಡಳಿ ಅಧ್ಯಕ್ಷನಾಗಿ ಅಭಿನಂದನೆಯನ್ನು ತಿಳಿಸಿ, ಇಲ್ಲಿ ಬಂದಂಥ ಭಾಗಿಯಾದಂಥ ಎಲ್ಲ ವಿದ್ಯಾರ್ಥಿನಿಯರು, ಯುವತಿಯರು, ಸಾರ್ವಜನಿಕರು ಮತ್ತು ಉದ್ದಿಮೆದಾರರು ಎಲ್ರಿಗೂ ಹಾಗೂ ಮಾಧ್ಯಮದ ಸ್ನೇಹಿತರಿಗೆ ನನ್ನ ನಮನಗಳು ಹೇಳಿ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತೇನೆ. ಎಲ್ರಿಗೂ ಧನ್ಯವಾದ. ಜೈ ಭಾರತ್ ಮಾತೆ. ಪರಿಸರವೇ ನಮ್ಮ ತಾಯಿ, ಪರಿಸರವೇ ನಮ್ಮ ತಂದೆ. ಪರಿಸರವನ್ನು ನಾವು ಹಾಳು
ಗ್ಯಾರಂಟಿ ಅಧ್ಯಕ್ಷರಾದ ಅನಿಲ್ ಕುಮಾರ್ ರೆಡ್ಡಿ ಅವರೇ, ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಮಂಡಳಿಯ ಸದಸ್ಯ ಕಾರ್ಯದರ್ಶಿಗಳಾಗಿರುವಂಥ ಲಿಂಗರಾಜ್ ಅವರೇ, ಜಿಲ್ಲಾಧಿಕಾರಿಗಳಾದ ಸಂಗಪ್ಪ ಅವರೇ, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಅಧಿಕಾರಿಗಳಾದ ಸಿದ್ಧಾರ್ಥ ಗೋಯಲ್ ಅವರೇ, ಬಾಗಲಕೋಟೆ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ರುದ್ರೇಂದ್ರ ಅವರೇ, ವಾಸಣ್ಣ ಅವರೇ, ಸಂರಕ್ಷಣಾಧಿಕಾರಿಗಳ ಕೃಷ್ಣಾಳ್ ಅವರೇ, ನಮ್ಮ ಬಾಗಲಕೋಟೆ ಜಿಲ್ಲೆಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧಿಕಾರಿಗಳಾದ ಡಾಕ್ಟರ್ ಅನಿಲ್ ಕುಮಾರ್ ಕಳವೇರಿ ಅವರೇ, ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ, ಇದರ ಜೊತೆಗೆ ಡಾಕ್ಟರ್ ಎಂ.ಆರ್. ದೇಸಾಯಿ ಅವರು, ನಮ್ಮ ಜಿಲ್ಲೆಯ ಅತ್ಯಂತ ನಿಸರ್ಗವನ್ನು ಪ್ರೀತಿಸುತ್ತಿರುವಂಥ ಪರಿಸರವಾದಿಗಳು ಆಗಿರುವಂಥ ಡಾಕ್ಟರ್ ಎಂ.ಆರ್. ದೇಸಾಯಿ ಅವರೇ, ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ಎಲ್ಲ ಗೌರವಾನ್ವಿತರೇ, ಮುದ್ದು ಮಕ್ಕಳೇ, ಪರಿಸರ ಪ್ರೇಮಿಗಳೇ, ಇಲ್ಲಿವರೆಗೆ ನಾನು 4ನೇ ಬಾರಿ ಶಾಸಕ. ಇಲ್ಲಿವರೆಗೆ ಈ ಪರಿಸರ ಮಂಡಳಿ ಬೆಂಗಳೂರು ಕಚೇರಿಗೆ ಮತ್ತು ಕೆಲವು ಇಂಡಸ್ಟ್ರಿಯವರಿಗೆ ಸೀಮಿತವಾಗಿತ್ತು. ಯಾರು ಕೆಲಸ ಬೇಕಾಗಿರ್ತದೆ ಅವ್ರು ಹೋಗಿ ಮಂಡಳಿ ಭೇಟಿಯಾಗಿ ಬಾಂಧ್ರಂದ್ರೆ ಮುಗಿತೀವಿ. ಆದರೆ ಇವತ್ತು ನರೇಂದ್ರ ಸ್ವಾಮಿ ಅವರು ಶಾಸಕರಾಗಿ, ಮಂಡಳಿ ಅಧ್ಯಕ್ಷರಾಗಿ ಇಡೀ ರಾಜ್ಯಕ್ಕೆ ಮಂಡಳಿಯ ಕರ್ತವ್ಯವನ್ನು, ಪರಿಸರ ಮಂಡಳಿಯ ಕರ್ತವ್ಯವನ್ನು ಅನ್ನುವಂಥ ಕೆಲಸವನ್ನು ಮಾಡಲಿಕ್ಕೆ ಇದ್ದರೆ ಅದಕ್ಕೆ ನಾನು ನಮ್ಮ ಜಿಲ್ಲೆಯ ಜನತೆ ಪರವಾಗಿ ಧನ್ಯವಾದಗಳನ್ನು ಹೇಳ್ತೇನೆ. ಇವತ್ತು ಏನಾಗಿದೆ ಅಂದರೆ, ಪರಿಸರ ಕಾಪಾಡಿಕೊಳ್ಳುವುದು ಅರಣ್ಯ ಇಲಾಖೆ, ಪರಿಸರ ಇಲಾಖೆ, ಸರ್ಕಾರ ಪಟ್ಟ ಭಾವನೆ ಮಾಡ್ಕೊಂಡಿದ್ದೀವಿ ನಾವು. ಇದು ನಮ್ಮ ದುರ್ದೈವ, ನಮ್ಮ ಚಿಂತನೆ ದಿವಾಳಿತನ ಅಂತೀನಿ ನಾನು. ಎಲ್ಲಿವರೆಗೆ ಪ್ರತಿಯೊಬ್ಬರು ಪರಿಸರ ಸಂರಕ್ಷಣೆಯಲ್ಲಿ ಪಾಲ್ಗೊಳ್ಳುವುದಿಲ್ಲ, ಯಾವ ಸರ್ಕಾರಗಳು ಸಹಿತ ಏನೂ ಮಾಡಲಿಕ್ಕೆ ಸಾಧ್ಯವಿಲ್ಲ. ನಾವಿವತ್ತು ಪರಿಸರ ಸಂರಕ್ಷಣೆ ಯೋಧರಾಗಬೇಕಾಗಿದೆ, ಅದು ನಡೀತಾ ಇಲ್ಲ. ಒಂದೇ ಸಂತೋಷ, ಮಕ್ಕಳನ್ನು ಕಲಿಸಿದ್ದೀರಿ, ನರೇಂದ್ರ ಸ್ವಾಮಿ ಅವರೇ, ಮಕ್ಕಳನ್ನು ಕಲಿಸಿದ್ದೀರಿ. ಮುಂದಿನ ದೇಶವನ್ನ, ನಾಡನ್ನ ಕಟ್ಟುವಂತ ಮಕ್ಕಳಿವರು. ಅವರಿಗೆ ಪರಿಸರದ ಬಗ್ಗೆ ಕಾಳಜಿ ಕೊಟ್ಟಂದ್ರೆ ಅದು ಅವರ ಜೀವಿತದ ಕೊನೆಯ ಅವಧಿಯವರೆಗೂ ಅದನ್ನು ಕಾಪಾಡಿಕೊಂಡು ಹೋಗುವಂತ ಶಕ್ತಿಯನ್ನು ತುಂಬಾ ಕೆಲಸ ಇವತ್ತು ನೀವು ಮಾಡಲಿಕ್ಕೆ ಹೆದ್ದಿದ್ದೀರಿ ಅನ್ನೋ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಮಾಡಿ, ಇವತ್ತು ನಮ್ಮ ಜಿಲ್ಲೆಗೆ ಸೀಮಿತವಾಗಿ ಮಾತಾಡಬೇಕಂದ್ರೆ, ನಾವು ಒಟ್ಟು 12 ನದಿಗಳು ಇವತ್ತು ಕುಡಿಯಲಿಕ್ಕೆ ನೀರು ಅಯೋಗ್ಯವಾಗಿದೆ. ಪ್ರತಿಯೊಂದು ಬೋರ್ವೆಲ್ಲಿನ ನೀರು ಸಹಿತ ಕುಡಿಯಲಿಕ್ಕೆ ಯೋಗ್ಯವಾಗಿಲ್ಲ. ಇದನ್ನು ಕೆಡಿಸ್ತಾವ ನಾವು ಇವತ್ತು. ಇಂಡಸ್ಟ್ರಿಯಲ್ ಇರಬಹುದು, ಸಾರ್ವಜನಿಕರಿರಬಹುದು, ಅಥವಾ ಸಂಸ್ಥೆಗಳಿರಬಹುದು, ಲೋಕಲ್ ಬಾಡೀಸ್ ಇರಬಹುದು, ಎಲ್ಲ ತ್ಯಾಜ್ಯವನ್ನು ನದಿಗೆ ಸೇರಿಸುವುದರಿಂದ ಜಲಚರ ಪ್ರಾಣಿಗಳು ಸತ್ತು ಹೋಗ್ಲಿಕ್ಕಿದ್ದಾವೆ, ಮನುಷ್ಯನು ಸಾಯುವಂತ ಸ್ಥಿತಿಗೆ ಬಂದಿದೆ. ನಮ್ಮ ಜಿಲ್ಲೆಯೊಳಗಿರುವಂಥ ಕೃಷ್ಣಾ ನದಿ, ಘಟಪ್ರಭಾ, ಮಲಪ್ರಭಾ ಸಂಪೂರ್ಣವಾಗಿ ಕುಡಿಯಲಿಕ್ಕೆ ಸಾಧ್ಯವಿಲ್ಲ ಅನ್ನುವ ಸ್ಥಿತಿಯಲ್ಲಿ ರಿಪೋರ್ಟ್ ಕೊಟ್ಟಿದ್ದೇವೆ. ಬೋರ್ವೆಲ್ಗಳಂತೂ ಕುಡಿಯಲಿಕ್ಕೆ ಅಯೋಗ್ಯವಾಗಿದೆ ಅನ್ನುವಂಥದ್ದು 13ರಿಂದ 18ರ ಅವಧಿಯೊಳಗಡೆ IDPR ಇಲಾಖೆಯಿಂದ ರಿಪೋರ್ಟ್ ಕೊಟ್ಟಿದೆ. ಇದು ಯಾರು ಸುಧಾರಣೆ ಮಾಡಬೇಕು? ಬರೀ ನರೇಂದ್ರ ಸ್ವಾಮಿ ಅವರು ಮಾಡಬೇಕು, ಅಥವಾ ಅವರ ಅಧಿಕಾರಿಗಳು ಮಾಡಬೇಕು, ಅಥವಾ ನಮ್ಮ ಜಿಲ್ಲೆ ಆಡಳಿತ ಮಂಡಳಿಯವರು ಮಾಡಬೇಕು ಅನ್ನುವಂಥದ್ದು ಪ್ರಶ್ನೆ ನಮ್ಮ ಮುಂದೆ ಇದೆ. ಇವತ್ತು ನಾವು ಎಲ್ಲಿಯವರೆಗೆ ಪ್ರತಿಯೊಬ್ಬರು ಸಹಿತ ಪರಿಸರವನ್ನು ಕಾಪಾಡಿಕೊಳ್ಳಲಿಕ್ಕೆ ನಾವು ಬದ್ಧರಾಗುವುದಿಲ್ಲ, ಇದು ಎಂದೂ ಸುಧಾರಣೆ ಆಗುವುದಿಲ್ಲ. ಒಂದು ಉದಾಹರಣೆ ಹೇಳ್ತೀನಿ. ಡಾಕ್ಟರ್ ಎಂ.ಆರ್. ದೇಸಾಯಿ ಅವರು 50 ವರ್ಷದ ಹಿಂದೆ ಅವರು MBBS ಪದವೀಧರರು ಬಂದ ನಂತರ ನಮ್ಮೂರು ಇವತ್ತು ಎಡಳ್ಳಿ ಚಿಂಕಾರ ಅಂತ ತಿಳ್ಕೊಂಡು ಮಂಜೂರಾಗಿ 13-14 ವರ್ಷ ಆಯಿತು. 50 ವರ್ಷದಿಂದ ನಮ್ಮೂರಿನವರು, ಎಡಳ್ಳಿ ಊರಿನವರು ಯಾರೂ ಗುಡ್ಡಕ್ಕೆ ದಾಳಿ ಮಾಡಿಲ್ಲ, ಯಾರೂ ಕೊಡ್ಲಿ ಮತ್ತೊಂದು ತಗೊಂಡು ಗಿಡ ಕಡ್ದಿಲ್ಲ. ನಮ್ಮೂರಿಗೆ ಬಂದ್ರಿಂದ ನೀವು ಮಲೆನಾಡಿ ಬಂದಾಗ ಅನ್ಸತ್ತೀನಿ.
ಆ ರೀತಿ ಸಂರಕ್ಷಣೆ ಮಾಡಿದ್ರೆ ಎಂ.ಆರ್. ದೇಸಾಯಿ ಅವ್ರ ಇದ್ದೊಳಗೆ ನಾವು ಕೆಲಸ ಮಾಡಲಿಕ್ಕೆ ನಮ್ಮೂರವರು ಕೆಲಸ ಮಾಡಲಿಕ್ಕೆ ಹತ್ತಿರ ಈ ರೀತಿ ಪ್ರತಿಯೊಂದು ಊರವರು ಪ್ರತಿಯೊಂದು ಕುಟುಂಬ ಎಲ್ಲಿವರೆಗೆ ನಾವು ಪಾಲ್ಗೊಳ್ಳುವುದಿಲ್ಲ ಇದು ಟೋಟಲ್ ಫೇಲ್ಯೂರ್ ಪ್ರೊಜೆಕ್ಟ್ ಆಗಬಾರ್ದು ಆಗ್ತೈತೆ ಅನ್ನೋಂಥ ಮಾತು ಸಹಿತ ನಿಮ್ಮ ಗಮನಕ್ಕೆ ತರಲಿಕ್ಕೆ ಕೆಲಸ ಮಾಡ್ತೀವಿ. ಈ ನೋಡಿ ಇಷ್ಟೊಳಗೆ ಅರ್ಧ ಜನ ಎದ್ದು ಹೋದ್ರು. ಎದಕ್ಕೆ ಹಸಿಲ್ತಿರು, ಎದಕ್ಕೆ ಬರ್ತಾರೋ, ಊಟಕ್ಕೆ ಬರ್ತಾರೋ ಅದು ಗೊತ್ತಿಲ್ಲ. ಊಟ ಪ್ರಾರಂಭ ಮಾಡಿದ್ರೆ ನೀವು ಕುರ್ಚಿ ಖಾಲಿನೇ ನಮ್ಮ ಜವಾಬ್ದಾರಿ ಎನ್ನುವಂಥದ್ದು ಜವಾಬ್ದಾರಿಯಿಂದ ವಂಚಿತರಾಗಿ ನಾವು ದೂರ ಹೋಗ್ತಾ ಇದ್ದೀವಿ. ಜವಾಬ್ದಾರಿ ವಂಚಿತರಾಗಿದ್ದೀವಿ ಇವತ್ತು. ಇದಾಗಬಾರ್ದು. ಈ ದೇಶದೊಳಗೆ, ನಾಡಿನೊಳಗೆ, ಊರಿನೊಳಗೆ ಹುಟ್ಟಿದ ಬಳಿಕ ಮನುಷ್ಯನಾಗಿ ಬಾಳಬೇಕಾಗಿಲ್ಲ, ಪ್ರಾಣಿಗಳಾಗಿ ಬಾಳಬಾರ್ದು ನಾವು. ಅದಕ್ಕೆ ಇವತ್ತು ಒಳ್ಳೆಯ ಕೆಲಸ ಇವತ್ತು ನರೇಂದ್ರ ಸ್ವಾಮಿ ಅಧಿಕಾರಿ ಇರ್ತಾರೆ, ಅದನ್ನು ಅಳವಡಿಸ್ಕೊಳ್ಬೇಕು. ಸ್ಥಳೀಯ ಸಂಸ್ಥೆಗಳು ಸಹಿತ ಇದನ್ನು ಜವಾಬ್ದಾರಿ ಹೊತ್ಕೊಳ್ಬೇಕಾಗ್ತೈತೆ ಅನ್ನುವಂಥ ಮಾತನ್ನು ಹೇಳಿ ಇವತ್ತು ನಮ್ಮ ಜಿಲ್ಲೆಯೊಳಗೆ 11 ಸಕ್ಕರೆ ಕಾರ್ಖಾನೆ ಅದಾವ್ರಿ. ನರೇಂದ್ರ ಸ್ವಾಮಿ ಅವರ ನಮ್ಮ ಜಿಲ್ಲೆಯೊಳಗೆ 11 ಸಕ್ಕರೆ ಕಾರ್ಖಾನೆಗಳದಾವೆ, ಕೆಮಿಕಲ್ ಫ್ಯಾಕ್ಟ್ರಿಗಳದಾವೆ. ಇಥನಾಲ್ ತಯಾರು ಮಾಡುವಂಥ ನಮ್ಮ ನದಿಗಳು ಹಾಳಾಗೋದು ಮೇಜರ್ ಕಾಂಟ್ರಿಬ್ಯೂಷನ್ ಇವ್ರದೇ ಇದೆ. ಯಾವ ರೀತಿ ನೀವು ಸದನದೊಳಗೆ ಗುಡುಗ್ತಿರ್ತೀರಿ, ಯಾವತ್ತು ಯಾವುದೋ ವಿಷಯ ಇರಲಿ ನಮ್ಮ ಸರ್ಕಾರದ ಪರವಾಗಿ, ಕಾರ್ಯಕ್ರಮದ ಪರವಾಗಿ ಗುಡುಗುವಂಥ ವ್ಯಕ್ತಿ ನೀವು. ಏನು ಮಾಡ್ತಿರೋ, ಏನು ಕ್ರಮ ಕೈಗೊಳ್ತಿರೋ. ನಿಮ್ಮ ಮಗಲ್ಲಿ ಲಿಂಗರಾಜ್ ಅವ್ರು ಕುಂತಾರ, ಅವ್ರಿಗೂ ಸಹಿತ ಯಾವ ರೀತಿ ಕಿವಿಯೊಳಗೆ ಹೇಳ್ತೀರಿ. ಈ ನಮ್ಮ 3 ನದಿಗಳನ್ನ ಸುಧಾರಣೆ ಮಾಡಲಿಕ್ಕೆ ಏನು ಕ್ರಮ ಕೈಗೊಳ್ತೀರಿ ಅನ್ನುವಂಥದ್ದನ್ನು ನೀವು ಕಾರ್ಯಕ್ರಮ ರೂಪಿಸಬೇಕಂತ ನಾವು ಒತ್ತಾಯ ಮಾಡ್ತೀನಿ. ಅದನ್ನು ಬೋರಲ್ಲಿ ನೀರು ಕೆಡಿಸಿದ್ವಿ. ಕೊನೆ ಪಕ್ಷ ಪ್ರತಿಯೊಂದು ಊರೊಳಗೆ ಕೆರೆಗಳಿಗೆ ನೀರು ತುಂಬಿ ಜನರು ಕುಡಿಲಿಕ್ಕೆ ಯೋಗ್ಯವಾದಂಥ ನೀರನ್ನು ಪೂರೈಕೆ ಮಾಡುವ ಜವಾಬ್ದಾರಿ ಜನಪ್ರತಿನಿಧಿಗಳಿದೆ. ಎಲ್ಲ ಪಂಚಾಯತ್ ಹಿಡ್ಕೊಂಡು ಎಲ್ಲರೂ ಜವಾಬ್ದಾರಿ ಇದೆ ಅನ್ನುವಂಥ ಮಾತನ್ನು ನಾನು ಹೇಳಿ ಕಿಚ್ಚ ಮಾಡಿ 1-2 ಸಿದ್ದೇಶ್ವರ ಸ್ವಾಮೀಜಿಯವರು ಹೇಳಿದ್ದ ಉಕ್ತಿಗಳನ್ನು ಹೇಳ್ತೀನಿ ನಿಮಗೆ. ಪರಿಸರವನ್ನು ಕಾಪಾಡೋದು ದೇವರ ಸೇವೆ ಎಂದು ಸಿದ್ದೇಶ್ವರ ಸ್ವಾಮೀಜಿ ಹೇಳ್ತಿದ್ರು. ಪ್ರಕೃತಿಯು ದೇವರ ರೂಪವೇ, ಅದನ್ನು ಕಾಪಾಡುವುದು ಧರ್ಮದ ಮೊದಲ ಹೆಜ್ಜೆ. ಕೇವಲ ಹಿಂದೂ ಧರ್ಮ, ಇಸ್ಲಾಂ ಧರ್ಮ, ಸಿಖ್ ಧರ್ಮ ಅಂತ ಬಾಯಿ ಹೇಳಿದ್ರಲ್ಲ. ಪರಿಸರದ ಬಗ್ಗೆ ರಕ್ಷಣೆ, ಅದನ್ನು ಕಾಪಾಡುವುದು, ಬೆಳೆಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಅನ್ನುವಂಥ ಮಾತನ್ನು ಸಿದ್ದೇಶ್ವರ ಸ್ವಾಮೀಜಿಯವರು ಹೇಳಿದ್ದಾರೆ. ಜೀವನದ ಮೌಲ್ಯ ಹಣದಲ್ಲಿಲ್ಲ, ಶುದ್ಧ ಮನಸ್ಸು ಮತ್ತು ಶುದ್ಧ ವಾತಾವರಣದಲ್ಲಿದೆ. ಪ್ರಕೃತಿಗೆ ಪ್ರೀತಿ ತೋರಿಸಿದರೆ ಅದು ನಿನ್ನ ಜೀವನವನ್ನು ಶಾಂತಿಯಿಂದ ತುಂಬುತ್ತದೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಪರಿಸರ ಸಂರಕ್ಷಣೆ ಕೇವಲ ಮಾತುಗಳ ವಿಷಯ ಅಲ್ಲ, ಅದು ಜೀವನ ಶೈಲಿಯಾಗಬೇಕು ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಸಿದ್ದೇಶ್ವರ ಸ್ವಾಮೀಜಿಯವರು. ಸಿದ್ದೇಶ್ವರ ಸ್ವಾಮಿಗಳ ಬಗ್ಗೆ ಅಪಾರವಾದಂಥ ಗೌರವ ಇಟ್ಕೊಂಡವರು ನಮ್ಮ ಜಿಲ್ಲೆಯವರು, ಬಿಜಾಪುರ ಜಿಲ್ಲೆಯವರು, ಇಡೀ ರಾಜ್ಯದ ಜನತೆ. ಕೊನೆಗೆ ಅವ್ರ ಮಾತಿಗೆ ಆದರೂ ಬೆಲೆ ಕೊಟ್ಟು ನಾನು ಇನ್ನೊಂದು ವಿನಂತಿ ಮಾಡ್ತೀನಿ. ಪ್ರತಿಯೊಬ್ಬರು 2 ಗಿಡ ಹಚ್ಚಿರಿ, ಪ್ರತಿಯೊಬ್ಬರು 2 ಗಿಡ ಹಚ್ಚಿ ಬೆಳೆಸ್ರಿ. ನಿಮ್ಮ ಹೊಲದೊಳಗನ, ನಿಮ್ಮ ಮನೆ ಮುಂದನ ಹಣ್ಣಿನ ಗಿಡ ಹಚ್ಚಿರಿ. ನಿಮ್ಮ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಉತ್ತಮವಾದಂಥ ರೋಗ ಮುಕ್ತವಾದಂಥ ಹಣ್ಣನ್ನು ತಿನ್ನಿಸ್ರಿ. ರೋಗ ಮುಕ್ತವಾದಂಥ ಕಾಯಿಪಲ್ಯ ಬೆಳೆಯಿರಿ. ಇವತ್ತು ಯಾವುದೂ ಹಣ್ಣುಗಳು ತಿನ್ನಲಾರದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದಕ್ಕೆ ನಾವು ಪಾಲ್ದಾರ ರೈತರು ಬೇಕಾಬಿಟ್ಟಿಯಾಗಿ ಔಷಧ ಹೊಡಿತೀವಿ. ಇದು ಇವತ್ತು ನಮ್ಮ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ವಿಷವನ್ನು ನಾವು ತಿನ್ನಿಸ್ಲಿಕ್ಕೆ ಹತ್ತಿದ್ವಿ. ಇದು ಪರಿಸರ ಮಾಲಿ, ಇದು ಒಂದು ಪರಿಸರ ಮಾಲಿನ್ಯದಲ್ಲಿ ಒಂದು ಭಾಗ ಅನ್ನುವಂಥ ಮಾತನ್ನು ಹೇಳಿ ಇವತ್ತು ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆಯನ್ನು ಸಹಿತ ಜವಾಬ್ದಾರಿಯಿಂದ ಕೆಲಸ ಮಾಡಬೇಕಾಗಿದೆ ಅನ್ನುವಂಥ ಇದನ್ನು ಹೇಳಿ ಇವತ್ತು ಹೆಂಗೋ ನಮ್ಮ ನರೇಂದ್ರ ಸ್ವಾಮಿ ಅವರು ಹಾರ್ಟಿಕಲ್ಚರ್ ಯೂನಿವರ್ಸಿಟಿಗೆ ಹೊಂಟಿದ್ದಾರೆ. ಅಲ್ಲಿ ಅವ್ರದ್ದಂತೂ ನಮಗೆ ಹಾರ್ಟಿಕಲ್ಚರ್ ಯೂನಿವರ್ಸಿಟಿ ಅವ್ರ ರೈತರಿಗೆ 1% ಲಾಭ ಸಿಕ್ಕಿಲ್ಲ. ಅವರಿಗೆ ನಾನು ಬೋರ್ಡ್ ಮೆಂಬರು ಇದ್ದೆ. ಅವ್ರಿಗೆ ಹೇಳ್ತಾ ಇದ್ದೆ ನಾನು ಏನಂದ್ರೆ, ನೀವು ಲ್ಯಾಬ್ ಟು ಲ್ಯಾಂಡಿಗೆ ಬರ್ರಿ, ರೈತರ ಹೊಲಕ್ಕೆ ನಿಮ್ಮ ವಿದ್ಯಾರ್ಥಿಗಳನ್ನ ಕರ್ಕೊಂಬರ್ರಿ. ಏನನ್ನೋದು ಹೊಲ ಅವರಿಗೆ ಬುದ್ಧಿ ಕಲಿಸ್ತೈತೆ ಅನ್ನುವಂಥ ಮಾತು ಇಲ್ಲಿವರೆಗೂ ಒಬ್ಬ ರೈತ ಅವರು ವರ್ಷದೊಳಗೆ 3 ದಿವಸ ಮೇಳ ಮಾಡ್ತಾರೆ, ಖರ್ಚು ಮಾಡ್ತಾರೆ. ಅದರಿಂದ ನಮ್ಮ ರೈತರಿಗೆ ನೇರವಾಗಿ ಯಾವುದೇ ಲಾಭ ಸಿಕ್ಕಿಲ್ಲ. ನಾವಂತೂ ಹೇಳಿಬಿಟ್ಟಿವಿ.
ನೀವು ಒಬ್ಬ ಜವಾಬ್ದಾರಿ ಸ್ಥಾನದೊಳಗಿದ್ದವ್ರು, ನೀವು ಯೂನಿವರ್ಸಿಟಿಯವರಿಗೆ ಬುದ್ಧಿವಾದ ಹೇಳಿ ಅಂತ ತಿಳ್ಕೊಂಡು ಹೇಳಿ ಇವತ್ತು ನನ್ನನ್ನು ಕರೆಯಿಸಿ ತಮ್ಮ ಜೊತೆಗೆ ಕಾರ್ಯಕ್ರಮದ ಪಾಲ್ಗೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ರು ಅಂತ ನನ್ನ ಗೆಳೆಯರಾದ ನರೇಂದ್ರ ಸ್ವಾಮಿಯವರು. ಅದು ಇನ್ನೊಂದು ಹೇಳ್ತೀನಿ, ಅದು ಕರೆ ಆಗಲಿ ಸುಳ್ಳಾಗಲಿ ನಾ ಭವಿಷ್ಯ ನುಡಿತೀನಿ, ಮುಂದೆ ಮಂತ್ರಿಗಳು ಆಗ್ತಾನೆ ಅನ್ನುವಂಥ ಆಸೆ ಇದೆ ನನಗೆ. ನಿಶ್ಚಿತವಾಗಿಯೂ ಮಂತ್ರಿ ಆಗುವ ಎಲ್ಲ ಲಕ್ಷಣಗಳು ಅದಾವ, ಯೋಗ್ಯತೆಯೂ ಇದೆ. ಅದಕ್ಕೆ ಅವ್ರು ಮಂತ್ರಿ ಆಗಲಿ ಅಂತ ತಿಳ್ಕೊಂಡು ಹಾರೈಸಿ ಎಲ್ಲರಿಗೂ ನಮಸ್ಕಾರ, ಎರಡು ಮಾತು ಮುಗಿಸ್ತೇನೆ. ಪ್ರಕೃತಿಯೇ ಗುರು ಗಗನಲಿಂಗ ಜಗವೇ ಕೂಡಲ ಸಂಗಮ ಅನ್ನುವ ಹಾಗೆ ಪ್ರಕೃತಿಯನ್ನು ಉಳಿಸಿದರೆ ನಾವು ಉಳಿಲಿಕ್ಕೆ ಸಾಧ್ಯ ಅಂತ ಹೇಳಿದಂತಹ ಜೆ ಟಿ ಪಾಟೀಲ್ ಸರ್ಗೆ ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸುತ್ತಾ, ಈಗ ವೇದಿಕೆ ಮೇಲಿರುವಂತಹ ನಂಜನಮಡ್ ಸರ್ ಅವರು KSSIDCಯ ಅಧ್ಯಕ್ಷರು ಹಾಗೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಈ ಒಂದು ವೇದಿಕೆ ಕುರಿತು ಮಾತನಾಡಲಿದ್ದಾರೆ. ತಮ್ಮೆಲ್ಲರ ಚಪ್ಪಾಳೆಯ ಮೂಲಕ ಅವರಿಗೆ ಸ್ವಾಗತ. ಐವತ್ತನೇ ಸುವರ್ಣ ಮಹೋತ್ಸವದ ನಮ್ಮ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಇಂದಿನ ಈ ಆಶ್ರಯದಲ್ಲಿ ಈ ಒಂದು ಕಾರ್ಯವನ್ನು ಎಲ್ಲರ ಕಾರ್ಯವನ್ನಾಗಿ ಮಾಡಬೇಕು ಅಂತಕ್ಕಂಥ ಸದುದ್ದೇಶದಿಂದ ನೂತನವಾದಂಥ ಈ ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದಾರೆ. ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿರುವ ನನ್ನ ಬಹುವರ್ಷಗಳ ಸ್ನೇಹಿತರು ಸಹಪಾಠಿಗಳು ಆದಂಥ ಶ್ರೀಮಾನ್ ನರೇಂದ್ರ ಸ್ವಾಮಿಯವರೇ, ಇದೀಗ ಮಾತನಾಡಿರ್ತಕ್ಕಂಥ ಗೆಳೆಯರಾದ ಬೀಳಿಗಿ ಶಾಸಕರಾದ ಜೆ ಟಿ ಪಾಟೀಲ್ರವರೇ, ದಡ್ಡಿಯವರೇ, ನಮ್ಮ ಗೌರವಾನ್ವಿತ ಜಿಲ್ಲಾಧಿಕಾರಿಗಳಂಥ ಸಂಗಪ್ಪ ಅವರೇ, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಸ್ನೇಹಿತ ಕುರೇರವರೇ, ಪೊಲೀಸ್ ವರಿಷ್ಠಾಧಿಕಾರಿ ಗೋಯಲ್ರವರೇ, ಎರಡೂ ಜಿಲ್ಲೆಗಳ ಎಲ್ಲ ಅಧಿಕಾರಿ ಸ್ನೇಹಿತರೇ, ವಿವಿಧ ಜನಪ್ರತಿನಿಧಿಗಳೇ, ಭಾಗವಹಿಸಿರ್ತಕ್ಕಂಥ ಎಲ್ಲ ಬಂಧುಗಳೇ, ಪತ್ರಿಕಾ ಪ್ರತಿನಿಧಿಗಳೇ, ಈ ಕಾರ್ಯಕ್ರಮವನ್ನು ಜನರ ಮಧ್ಯೆ ಈ ಪರಿಸರ ಮಾಲಿನ್ಯದ ನಿಯಂತ್ರಣದ ಬಗೆಗೆ ಒಂದು ನೂತನವಾದ ಕಾರ್ಯಕ್ರಮವನ್ನು ಹಾಕಿಕೊಳ್ಬೇಕು ಅಂತಕ್ಕಂಥ ಉದ್ದೇಶ, ನಮ್ಮ ಪರಿಸರವನ್ನು ಕಾಪಾಡಿಕೊಳ್ಬೇಕು, ಸ್ವಚ್ಛತೆಯನ್ನು ಕಾಪಾಡಿಕೊಳ್ಬೇಕು ಅನ್ನುವಂಥ ತಿಳುವಳಿಕೆ, ಅರಿವು, ಅವೇರ್ನೆಸ್ ಇದು ಬೆಳೀಲಿ ಅಂತಕ್ಕಂಥ ಉದ್ದೇಶ ಇದೆ. ನನ್ನ ಮಾತು ಇಷ್ಟೇ. ಇವತ್ತಿನ ದಿನ ಎರಡು ಮಹಾನ್ ವ್ಯಕ್ತಿಗಳ ದಿನ. ಒಂದು ಶ್ರೀಮತಿ ಇಂದಿರಾ ಗಾಂಧಿಯವರ ಹುತಾತ್ಮ ದಿನ. ಈ ದೇಶದ ಐಕ್ಯತೆ ಭದ್ರತೆಯನ್ನು ಸಲುವಾಗಿ ಆ ಐಕ್ಯತೆ ಭದ್ರತೆ ಇದ್ದಾಗ ಮಾತ್ರ ದೇಶ ಬಲಿಷ್ಠ ಸುಭಿಕ್ಷಿತ ಆಗ್ತದೆ ಅಂತಕ್ಕಂಥ ದೃಷ್ಟಿಯಿಂದ ಕೈಗೊಂಡ ಕ್ರಮಕ್ಕೆ, ಗುಡಿ ಗುಂಡಾರಗಳಲ್ಲಿ ದೇವರು ದೀಪ ಇರಬೇಕು, ಉದಿನಕಡ್ಡಿ ಇರಬೇಕು, ಮದ್ದುಗುಂಡುಗಳಿರಬಾರ್ದು ಅನ್ನುವಂಥದ್ದನ್ನು ತೆಗೆಯುವುದಕ್ಕೆ ಹೋಗಿ ಪ್ರಾಣ ತೆತ್ತರು ಶ್ರೀಮತಿ ಇಂದಿರಾಜಿಯವರು. ಈ ದೇಶದ ರಾಜಕಾರಣದ, ದೇಶದ ಇನ್ನಿತರ ಇತಿಹಾಸದಲ್ಲಿ ಅವರು ಕೊಟ್ಟ ಕಾರ್ಯಕ್ರಮಗಳ ಅನ್ವಯ ಅದೊಂದು ಚಿರಸ್ಥಾಯಿ. ಜೊತೆಗೆ ವಲ್ಲಭಭಾಯಿ ಪಟೇಲ್ರವರು ಹುಟ್ಟಿರ್ತಕ್ಕಂಥದ್ದೇನ. ಈ ದೇಶದಲ್ಲಿ 560ರಷ್ಟು ಮಹಾರಾಜರಿದ್ದರು. ಅವರನ್ನೆಲ್ಲ ಆ ಪದ್ಧತಿಯನ್ನು ಸಡಿಲಿಸಿ ಕಾನೂನಿನನ್ವಯ ಈ ದೇಶದ ಪ್ರಜಾಪ್ರಭುತ್ವದ ಆಳ್ವಿಕೆ ಅಡಿಯಲ್ಲಿ ತಂದಂದು ಉಕ್ಕಿನ ಮನುಷ್ಯ ಎಂದು ಅನಿಸ್ಕೊಂಡಂಥವರು ಶ್ರೀಮಾನ್ ವಲ್ಲಭಭಾಯಿ ಪಟೇಲ್ರವರು. ತಮಗೆ ನಮ್ಮ ವಿದ್ಯಾರ್ಥಿಗಳಿಗೆ ಕೆಲವು ಮಂದಿ ಓದಿರ್ಬೋದು, ಹೋಗಿರ್ಲಿಕ್ಕಿಲ್ಲ.
ಆಗಸ್ಟ್ 1547ಕ್ಕೆ ನಮಗೆ ಇಲ್ಲಿ ಸ್ವಾತಂತ್ರ್ಯ ಸಿಕ್ಕರೆ ಗುಲ್ಬರ್ಗಾ ಭಾಗ, ಬೀದರ್ ಭಾಗಗಳಲ್ಲಿ, ಹೈದರಾಬಾದ್ ಭಾಗಗಳಲ್ಲಿ 1 ವರ್ಷ 1 ತಿಂಗಳ 3-4 ದಿವಸ ತಡ ಆಗಿ ಅಲ್ಲಿ ಸ್ವಾತಂತ್ರ್ಯ ಬಂದಿದೆ. ನಿಜಾಮರ ಕಪಿಮುಷ್ಟಿ ಆಡಳಿತವನ್ನು ತನ್ನದೇ ಆದಂಥ ಉಕ್ಕಿನ ಒಂದು ನಡೆಯಿಂದ, ಒಂದು ಅಧಿಕಾರ ಚಾಲನೆಯಿಂದ ಆ ಹೈದರಾಬಾದ್ ಸಂಸ್ಥಾನವನ್ನು ಈ ದೇಶದ ಪ್ರಜಾಪ್ರಭುತ್ವದ ಅಡಿಯಲ್ಲಿ ತರುವಂತಹ ಮಹಾನ್ ಕಾರ್ಯ ಮಾಡಿದವರು ವಲ್ಲಭಭಾಯಿ ಪಟೇಲ್ರವರು. ಹೀಗೆ ಕೆಲವು ಮಂದಿ ಮನವೊಲಿಸಿದರು, ಕೆಲವು ಮಂದಿ ಸಹಕಾರ ಮಾಡದೇ ಇದ್ದಾಗ ಅಧಿಕಾರ ಚಲಾಯಿಸಿ ಬೃಹತ್ ಪ್ರಜಾಪ್ರಭುತ್ವದ ರಾಷ್ಟ್ರದ ನಿರ್ಮಾಣದಲ್ಲಿ ಪಟೇಲರ ಪಾತ್ರವು ಕೂಡ ಮುಖ್ಯ ಅಂತಕ್ಕಂಥದ್ದನ್ನು ನಾನು ನೆನೆತೇನೆ. ಬಂಧುಗಳೇ, ಈ ಪರಿಸರ ಮಾಲಿನ್ಯ, ಪರಿಸರ ತಡೆಗಟ್ಟತಕ್ಕಂಥದ್ದು, ಸ್ವಚ್ಛತೆ ಮಾಡ್ತಕ್ಕಂಥದ್ದು ಮಂಡಳಿಯವರ, ಸರ್ಕಾರದ ಕರ್ತವ್ಯ, ಮುನ್ಸಿಪಾಲ್ಟಿ, ಪಂಚಾಯಿತಿ ಅವ್ರದ್ದು ಅಷ್ಟೇ ಅಲ್ಲ. ಅದೊಂದು ವ್ಯವಸ್ಥೆ. ಅದಕ್ಕೆ ಸಹಕಾರಿಯಾಗಿ ನಾವು ನಿಂತಾಗ ಮಾತ್ರ ಸಾಧ್ಯ, ಇಲ್ಲದೆ ಹೋದರೆ ಇಲ್ಲ. ನಾವು ಚೈನಾ ಪ್ರವಾಸದಲ್ಲಿದ್ದಾಗ ಒಂದು ಕಡೆ ಬಸ್ ಸ್ಟಾಪ್ನಲ್ಲಿ ನಿಂತಿದ್ವಿ. ಅಲ್ಲೊಂದೇನೋ ಮಾನ್ಯುಮೆಂಟ್ ನೋಡಿ ಬಂದು ನಿಂತಾಗ ಒಂದು ಹುಡುಗ, ಸಣ್ಣ ಹುಡುಗ, ಐಸ್ ಕ್ರೀಮ್ ಚೀಪಿ ಕಡ್ಡಿ ಎಸೆದ. ನಮ್ಮ ಮನೆಯಾಗಿದ್ದರೆ, ನಮ್ಮವ್ವ ಆಗಿದ್ರೆ, ನಮ್ಮ ಹೆಂಡ್ರಾಗಿದ್ದರೆ ಸುಮ್ಮನೆ ಇರ್ತಿದ್ರು. ಆದರೆ ಆ ಹುಡುಗನ ತಾಯಿ ಅದನ್ನು ಅವನಿಗೆ ಕೈಯಾಗಿ ತಗೊಂಡು, ಅವನೇ ಕೈಯಾಗಿ ತಗೋಬೇಕು, ಅಲ್ಲಿರ್ತಕ್ಕಂಥ ಒಂದು ಕಸದ ಪುಟ್ಟಿಗೆ ಎಸೆದು ಬರುವಂಗೆ ಕ್ರಮ ತಗೊಂಡ್ಲು. ಇದು ವ್ಯಾಪಕವಾಗಿ ಹರಡಿದಾಗ ಮಾತ್ರ ಈ ಒಂದು ಪರಿಸರದ ಮಾಲಿನ್ಯದ ಕಂಟ್ರೋಲ್ ಆಗ್ತದೆ, ಕಡಿಮೆ ಆಗ್ತದೆ. ಈ ರೀತಿಯಾದಂಥ ವ್ಯವಸ್ಥೆ ಶಾಲೆಯಲ್ಲಿ, ಕಾಲೇಜುಗಳಲ್ಲಿ, ಯಾಕಂದ್ರೆ ನಾವು ಶೇಂಗಾ ತಿನ್ಕೊಂತ ಹೋಗ್ತೀವಿ, ಪಾಕೆಟ್ ಅಲ್ಲೇ ಒಗೆದು ಹೋಗ್ತೀವಿ. ಸಿಗರೇಟ್ ಸೇರ್ಕೊಂತ ಹೋಗ್ತೀವಿ, ಸಿಗರೇಟ್ ಅಲ್ಲೇ ಒಗಿತೀವಿ, ಕಡ್ಡಿ ಅಲ್ಲೇ ಒಗಿತೀವಿ. ಇಂಥವುಗಳನ್ನು ಭಾಳ ಸ್ಟ್ರಿಕ್ಟಾಗಿ ನಾವು ಹಲವು ದೇಶಗಳಲ್ಲಿ ಇದನ್ನು ಪರಿಪಾಲನೆ ಮಾಡೋದನ್ನು ನೋಡ್ತೇವೆ. ರಷ್ಯಾ ಇರ್ಬೋದು, ಅಮೇರಿಕ ಇರ್ಬೋದು, ಚೈನಾ ಇರ್ಬೋದು, ಸಿಂಗಾಪುರ್ ಇರ್ಬೋದು, ಅನೇಕ ರಾಷ್ಟ್ರಗಳಲ್ಲಿ ಇದೆ. ನಮ್ಮಲ್ಲಿಯೂ ಅನೇಕ ರಾಜ್ಯಗಳಲ್ಲಿ, ಕ್ಯಾಪಿಟಲ್ ಸಿಟಿಯಲ್ಲಿ ಇರ್ಬೋದು. ಆದರೆ ಪಂಚಾಯಿತಿ ಮಟ್ಟದಲ್ಲಿ ಇನ್ನೂ ಆಗಿಲ್ಲ, ನಾವು ಒಪ್ಪಿಕೊಳ್ಳೇಬೇಕು. ಯಾವ ವ್ಯವಸ್ಥೆ ಮಾಡಿದರೂ ಕೂಡ ಇನ್ನೂ ಆಗಿಲ್ಲ. ನಾವು ಅಲ್ಲಲ್ಲಿ ಈ ಕಸದಿಂದ ಆಗತಕ್ಕಂಥ ಅನಾಹುತದ ಬಗ್ಗೆ ಈ ರೀತಿಯಾದಂಥ ಸಣ್ಣ ಸಣ್ಣ ಅರಿವು ಕಾರ್ಯಕ್ರಮ ಹಾಕಿಕೊಂಡಾಗ ಮಾತ್ರ ಸಾಧ್ಯ. ನಾನಿಲ್ಲಿ JT ಪಾಟೀಲ್ರದಾರಂತ ಅವರು ಊರ ಹೆಸರು ಹೇಳಂಗಿಲ್ಲ, ನಾನು ನೋಡಿದ್ದು ಹೇಳ್ತೇನೆ. ನಾನು ಗ್ರಾಮ ಪಂಚಾಯಿತಿ ಪುನರ್ವಿಂಗಡಣಾ ಆಯೋಗದ ಅಧ್ಯಕ್ಷನಿದ್ದಾಗ ಆ ಭಾಗದಲ್ಲಿ ಪಂಚಾಯಿತಿಗಳಿಗೆ ಅಡ್ಡಾಡ್ತಾ ಇತ್ತು. ಅವ್ರೂರು ಪಂಚಾಯಿತಿಗೆ ಹೋಗಿದ್ದು. ಪ್ರತಿಯೊಂದು ಲೈಟಿನ ಕಂಬಕ್ಕೆ ಒಂದೊಂದು ಪ್ಲ್ಯಾಸ್ಟಿಕ್ಕಿನ ಗೊಬ್ಬರ ಚೀಲ ಕಟ್ಟಿದ್ರು. ಯಾರಾದರೂ ಕಸನ ಆ ಪ್ಲ್ಯಾಸ್ಟಿಕ್ಕಿನ ಚೀಲದಾಗ ಹಾಕಬೇಕು. ಆ ಪ್ಲ್ಯಾಸ್ಟಿಕ್ಕಿನ ಚೀಲದಾಗ ಯಾರು ಹಾಕೋದಿಲ್ಲ ಅವ್ರಿಗೆ ದಂಡ. ಹೀಗಾಗಿ ಊರು ಸ್ವಚ್ಛ ಇತ್ತು. 6 ತಿಂಗಳೇನೋ ತೊಂದರೆ ಆಯಿತು, 6 ತಿಂಗಳ ಜಗಳ ಅದು. ಆದರೂ ಅವರು ಆ ಉತ್ತಮ ಕಾರ್ಯಕ್ಕೆ ಎಲ್ಲರೂ ಬೆಂಬಲ ಆದರು. ಈಗಲೂ ಲೈಟಿಂಗ್ ಕಂಬಕ್ಕೆ ಹತ್ತಿರ್ತಕ್ಕಂಥ ಆ ಚೀಲದೊಳಗೆ ಕಸ ಹಾಕ್ತಾರೆ, ಊರಾಗ ಕಸ ಇಲ್ಲ. ಯಾರೂ ಬಹಿರ್ದೇಶಕ್ಕೆ ಹೋಗುವಂಗಿಲ್ಲ. ನಾನು ಅಲ್ಲಿದ್ದೆ, 4-5 ತಾಸಿದ್ದು ನೋಡಿ. ಎಲ್ಲರ ಮನೆಗೊಂದು ಪೈಖಾನಿದೆ, ನೀರಿನ ವ್ಯವಸ್ಥೆ ಇದೆ. ಹೊರಗೆ ಹೋದ್ರೆ 100 ರೂಪಾಯಿ ದಂಡ. ಈ ದಂಡ ದಬ್ಬಾಳಿಕೆ ಅಲ್ಲ, ಇದೊಂದು ವ್ಯವಸ್ಥೆಗೆ ಒಂದು ಅರಿವು ಬರಲಿ ಅಂತಕ್ಕಂಥ, ಅವರು ಅದರಲ್ಲಿ ಬರಲಿ ಅಂತಕ್ಕಂಥ ಅದೊಂದು ಕಾರ್ಯಕ್ರಮ ಹೊರತಾಗಿ ಬೇರೆ ಇಲ್ಲ. ನಮಗಿನ್ನೂ ಸಾಧ್ಯ ಆಗಿಲ್ಲ, ಒಪ್ಕೋತೇನೆ. ನಮ್ಮೂರಾಗ ಅಲ್ಲೆಲ್ಲೇ ಕಸ ಹಾಕಕ್ಕೆ ಡೋಣಿ ಕಟ್ಟಿವಿ. ಡೋಣಿ ಮಗ್ಲು ಸುರುತ್ತಾರೆ, ಹೊರತಾಗಿ ಡೋಣೆ ಸುರಂಗಲ್ಲ. ಕಸದ ಡೋಣ್ಯಾಗ ಯಾರೂ ಸುರೋವಲ್ರು. ಅಲ್ಲಿ ನಿಂದಿರ್ಬೇಕು, ಇದಕ್ಕೆ ಇದನ್ನ ಸುರು. ಮತ್ತು ಆಚೆ ಕಡೆ ಹೊರಗೆ ಹಾಕ್ತಾರೆ, ಬೇರೆ ಬೇರೆ ಊರಾಗ ಹೊರಗೆ ಹಾಕ್ತಾರೆ. ಎಲ್ಲಿವರೆಗೂ ಎಲ್ಲರೂ ಇದರಲ್ಲಿ ಒಳಗೊಳ್ಳುವುದಿಲ್ಲೋ ಇದು ಯಶಸ್ವಿ ಅಸಾಧ್ಯ. ಈ ರೀತಿಯಾದಂಥ ಕಾರ್ಯಕ್ರಮದಿಂದ, ಪಾಂಪ್ಲೆಂಟ್ಗಳಿಂದ
ಮೇಲಿಂದ ಹೇಳುವುದರಿಂದ, ಪೇಪರ್ಗಳಲ್ಲಿ ಇದಕ್ಕೊಂದು ಕಾಲಮ್ ಹಾಕುವುದರಿಂದ ಇದು ಸುಧಾರಣೆ ಆದೀತು. ಆ ಕಾರ್ಯದಲ್ಲಿ ನಾವೆಲ್ಲ ನಮ್ಮನ್ನು ತೊಡಗಿಸಿಕೊಳ್ಳೋಣ. ಮೊದಲು ನಾವು ನಮ್ಮ ಮನೆ, ರೂಮು, ಕಂಪೌಂಡು, ಗ್ರಾಮ ಸ್ವಚ್ಛ ಇಡುವಂಥ ಕಾರ್ಯದಲ್ಲಿ ತೊಡಗಿದರೆ ಎಲ್ಲದೂ ಕಡೆ ಸ್ವಚ್ಛತೆ ಆಗ್ತದೆ, ಪರಿಸರ ಮಾಲಿನ್ಯ ತಪ್ತದೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳಿ ಅದರ ಅವಶ್ಯಕತೆ ಬಗ್ಗೆ ನಾವೆಲ್ಲ ಸಿದ್ಧರಾಗೋಣ. ವಿಶೇಷವಾಗಿ ಯುವಕರು ಅಂತೇಳಿ 4 ಮಾತುಗಳು ವಿರಾಮ. ರಾಜ್ಯದ ಜೊತೆಗೆ ಸರ್ಕಾರದ ಸಹಭಾಗಿತ್ವದೊಂದಿಗೆ ನಾವು ಕಾರ್ಯವನ್ನು ಮಾಡಿದಾಗ ಈ ಒಂದು ಪರಿಸರವನ್ನು ಮಾಲಿನ್ಯದಿಂದ ಮುಕ್ತಗೊಳಿಸಬಹುದು ಅನ್ನುವಂಥ ವಿಷಯವನ್ನು ಮಾತನಾಡಿದಂಥ ನಂಜನಮಠ ಸರ್ ಅವರಿಗೆ ತುಂಬ ಹೃದಯದ ಚಪ್ಪಾಳೆ ಮೂಲಕ ಅಭಿನಂದನೆಯನ್ನು ಸಲ್ಲಿಸೋಣ. ಈಗ ನಮ್ಮ ಜೊತೆಗೆ ಪರಿಸರವಾದಿಗಳಾದಂತಹ ದೇಸಾಯಿ ಸರ್ ಅವರು ಈ ಒಂದು ವೇದಿಕೆಯನ್ನು ಕುರಿತು ಮಾತನಾಡಲಿದ್ದಾರೆ. ಅವರಿಗೆ ವೇದಿಕೆಗೆ ಹೃದಯಪೂರ್ವಕ ಸ್ವಾಗತ, ಸುಸ್ವಾಗತ. ಇವತ್ತಿನ ನಮ್ಮ ಪರಿಸರ ನಿಯಂತ್ರಣ ಮಾಲಿನ್ಯದ ಅಧ್ಯಕ್ಷರಾದಂಥ ನರೇಂದ್ರ ಸ್ವಾಮಿಯವರೇ, ಈಗ ನಮ್ಮನ್ನು ಉದ್ದೇಶಿಸಿ ಮಾತನಾಡಿದಂಥ ಜೆ ಟಿ ಪಾಟೀಲ್ರೇ, ನಂಜನಮಠ ಅವರೇ, ವೇದಿಕೆ ಮೇಲೆ ಇದ್ದ ಎಲ್ಲ ಅಧಿಕಾರಿ ವರ್ಗದವರೇ ಮತ್ತು ಇಲ್ಲಿ ನಡೆದಂಥ ಎಲ್ಲ ಮಕ್ಕಳೇ, ಹಿರಿಯರೇ, ಕಿರಿಯರೇ, ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ಇವತ್ತಿಲ್ಲಿ ಮಾತನಾಡುವ ವಿಷಯದಿಂದ ಉದ್ದೇಶದಿಂದ ಬಂದಿರಲಿಲ್ಲ. ಇಲ್ಲಿ ಏನು ನಡೀತಾ ಇದೆ ನೋಡ್ಕೊಂಡು ಹೋಗೋದು ಅಂತ ಬಂದಿದ್ದೆ. ತಮ್ಮ ಜೊತೆ ಭಾಗವಹಿಸಿ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಕಾರ್ಯಕ್ರಮಗಳು ಏನಿದ್ದಾವೆ, ಏನು ಮಾಡ್ತಾ ಇದ್ದಾರೆ ಅದನ್ನೆಲ್ಲ ಕೇಳ್ಕೊಂಡು ಹೋಗ್ಬೇಕಂತ ಬಂದವನು. ಆದರೆ ನನಗೆ ಮಾತನಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದರು. ನಾನು ಭಾಷಣ ಮಾಡೋಕ್ಕಿಂತ ಈಗ ನಾನು ಬಹಳ ದಿವಸದಾಗ ಜೆ ಟಿ ಪಾಟೀಲ್ ಹೇಳಿದ ಹಾಗೆ ಒಂದು 4-5 ದಶಕದಿಂದ ಈ ಒಂದು ಪರಿಸರ ಮಾಲಿನ್ಯ ಆಯಿತು, ನಿಸರ್ಗ ಸಂರಕ್ಷಣೆ ಆಯಿತು, ಇದರಲ್ಲಿ ನಾನು ಏನೇನು ಪ್ರಯತ್ನ ಮಾಡ್ತಾ ಬಂದಿದ್ದೀವಿ, ನಮಗೆ ಬಂದಂಥ ಸಮಸ್ಯೆಗಳೇನು, ಇನ್ನು ಏನು ಮಾಡಬೇಕಾಗಿದೆ, ಇದನ್ನು ನನ್ನ ಅನುಭವಗಳನ್ನು ತಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ. ಈಗ ನಾವು ದಿನಾಲೂ ಮಾತನಾಡ್ತಾ ಇದ್ದೀವಿ ನಿಸರ್ಗ ಸಂರಕ್ಷಣೆ ಮಾಡಬೇಕಂತ. ನಿಸರ್ಗದಲ್ಲಿ ಬೇರೆ ಬೇರೆ ಭಾಗಗಳಾಗ್ತವೆ. ಒಂದು ಅರಣ್ಯ ಸಂರಕ್ಷಣೆ, ಇನ್ನು ನದಿ ನೀರುಗಳು, ಮಾಲಿನ್ಯ ಸಂರಕ್ಷಣೆ. ಅದ್ರ ಜೊತೆಗೇ ಎಲ್ಲಕ್ಕಿಂತ ಮಹತ್ವದಂತಂದರೆ ಮಾಲಿನ್ಯ ರಹಿತ ಒಂದು ಪರಿಸರವನ್ನು ನಾವು ಇವತ್ತು ನಿರ್ಮಿಸಬೇಕಾಗಿದೆ, ಕಾಯ್ಕೊಂಡು ಹೋಗಬೇಕಾಗಿದೆ. ಒಂದು ನಾವು ವಿಚಾರ ಮಾಡೋದು ತ್ಯಾಜ್ಯ ಅಂದರೆ ಏನು. ನನಗೆ ತಿಳಿದ ಮಟ್ಟಿಗೆ ತ್ಯಾಜ್ಯ ಅನ್ನೋದು ಯಾವಾಗ ನಮ್ಮ ಸಿವಿಲೈಸೇಷನ್ ಬೆಳೀಲಿಕ್ಕೆ ಹತ್ತು, ಔದ್ಯೋಗೀಕರಣ ಆಯಿತು, ಟೆಕ್ನಾಲಜಿ ಬೆಳೀಲಿಕ್ಕೆ ಹತ್ತು, ನಾವು ಕೆಲವು ಆರ್ಟಿಫಿಷಿಯಲ್ ನಮ್ಮ ಅವಶ್ಯಕತೆಗಳನ್ನ ಆರ್ಟಿಫಿಷಿಯಲ್ ಇದರಿಂದ ಪ್ಲಾಸ್ಟಿಕ್ಕು ಮತ್ತೇನಾದರೂ ಇಂಥದರಿಂದ ಮಾಡ್ಲಿಕ್ಕೆ ಹತ್ತಿದ ಮೇಲೆ ತ್ಯಾಜ್ಯ ಆಯಿತು ಹೊರತಾಗಿ ಮೊದಲು ತ್ಯಾಜ್ಯ ಅನ್ನೋದು ಇರಲಿಲ್ಲ ಅಂತ ನಂದು. ಯಾಕೆ ನಿಸರ್ಗದಲ್ಲಿ ತ್ಯಾಜ್ಯ ಅನ್ನೋದು ಯಾವುದೂ ಇಲ್ಲ. ಅದು ಒಂದು ತ್ಯಾಜ್ಯ ಮತ್ತೊಬ್ಬರಿಗೆ ಬೇಕಾದದ್ದು, ಅವಶ್ಯ ಇದ್ದದ್ದು. ಒಂದು ಜೀವಿಗೆ ತ್ಯಾಜ್ಯ ಇರ್ಬೋದು, ಆದರೆ ಅದು ಮತ್ತೊಂದಕ್ಕೆ ಅದು ಅವಶ್ಯಕತೆ ಇರುತ್ತೆ. ಹೀಗಾಗಿ ನೇಚರ್ ಟೇಕ್ಸ್ ಕೇರ್ ಆಫ್ ಇಟ್ಸ್ ಓನ್ ವೇಸ್ಟ್. ದೇರ್ ಇಸ್ ನೋ ಸಚ್ ಥಿಂಗ್ ಆ್ಯಸ್ ವೇಸ್ಟು. ಅದೆಲ್ಲನೂ ತನ್ನ ಕಾಳಜಿ ತಗೊಳ್ತಾ ಇರ್ತದೆ. ಇದನ್ನು ತ್ಯಾಜ್ಯ ತಂದವರು ನಾವು ಈ ಆರ್ಟಿಫಿಷಿಯಲ್ ಆಗಿ ಪ್ರಿಪೇರ್ ಮಾಡಿದ್ದೇನು ಮಾಡಿದ್ದೀವಿ. ಅದಕ್ಕೆ ನಮಗೆ ಈಗ ನಾವು ಜವಾಬ್ದಾರಿ ತೊಗೋಬೇಕಾದದ್ದು, ನಾವೇನು ಇದನ್ನು ಆರ್ಟಿಫಿಷಿಯಲ್ ತರ್ತೀವಿ, ಯಾವುದು ನಿಸರ್ಗಕ್ಕೆ ಹೊಂದ್ಕೊಳ್ಳೋದಿಲ್ಲ, ನಿಸರ್ಗ ಅದನ್ನು ಕಾಳಜಿ ತೊಗೊಳಕ್ಕೆ ಆಗೋದಿಲ್ಲ, ಇದು ನಾವು ತಂದಂಥ ತ್ಯಾಜ್ಯವನ್ನು ನಾವೇ ಅದನ್ನು ಕಾಳಜಿ ತೊಗೋಬೇಕಂತ. ದರ್ವೊಂದು ನಾವು ವಿಚಾರ ಮಾಡಬೇಕಾದ್ದು ಒಂದೇ, ಇವತ್ತು ನಮ್ಮ ಉಪಯೋಗಕ್ಕೆ ಏನು ತರ್ತೀವಿ ಇದು ಮುಂದೆ ಎಲ್ಲಿ ಹೋಗುತ್ತೆ, ಇದು ಸರಿಯಾಗಿ ಇದರ ವಿಲೇವಾರಿ ಆಗುತ್ತೆ ಹೇಗೆ, ಇದನ್ನು ನಾವು ವಿಚಾರ ಮಾಡ್ಬೇಕಂತ. ಈಗ ನಾನು ಎಲ್ಲ ಕಡೆ ಹಳ್ಳಿಯಲ್ಲಿ ಹೋದಲ್ಲಿ ಹೇಳ್ತೀನಿ, ನೀವು ದೊಡ್ಡ ದೊಡ್ಡ ಪೋಸ್ಟರ್ಗೆ ಹಾಸ್ತಿರಪ್ಪ ಪ್ಲಾಸ್ಟಿಕ್ಕಿದ್ದು, ಮುಂದೆ ಏನು ಅಲ್ಲಿಗೆ ನಿಮ್ಮ ಕೆಲಸ ಮುಗಿತಾ. ಅವನು ತಂದ ಹಾಗೆ ನೀವು ಸರಿಯಾಗಿ ಅದನ್ನು
ಎಲ್ಲಿ ಅದನ್ನು ಕಳಿಸ್ಬೇಕು, ಅದನ್ನು ಮಾಡೋ ಜವಾಬ್ದಾರಿ ಸಹಿತ ನಮ್ಮದು ಅಂತ. ಅದಕ್ಕೆ ಕೆಲವೊಂದು ಸ್ಟೆಪ್ಸ್ಗಳು ನಾವು ತಗೋಬೋದು. 3R ಅಂತಾರೆ. ನಾವು ಸಾಧ್ಯ ಆದಷ್ಟು ಕಡಿಮೆ ಉಪಯೋಗ ಮಾಡೋದು, ಆಮೇಲೆ ಅದನ್ನು ರೀಯೂಸ್ ಮಾಡೋದಂತ. ಒಂದೇ ವಸ್ತುವನ್ನು ಇವತ್ತು ನಾವು ಹೇಳ್ತೀವಿ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಯೂಸ್ ಮಾಡಬೇಡ್ರಿ ಅಂತ ಹೇಳ್ತೀವಿ. ಅದು ಪ್ಲಾಸ್ಟಿಕ್ ಒಂದೇ ಅಲ್ಲ, ಈಗ ಎಷ್ಟೋ ನಮ್ಮ ಅವಶ್ಯಕತೆಗಳನ್ನು ಒಂದೇ ಸಲ ಯೂಸ್ ಮಾಡಿ ಒಗಿಬಾರ್ದು. ಈಗ ಪ್ಲಾಸ್ಟಿಕ್ ಬಾಟಲ್ಸ್ ನೀರಿಗೆ ಇರ್ತೀವಿ, ಎಲ್ಲಿ ಹೋದಲ್ಲಿ ನೋಡ್ತೀವಿ ಪ್ಲಾಸ್ಟಿಕ್ ಬಾಟಲ್ಸು. ಇವತ್ತು ನನಗೆ ಸಂತೋಷ ಆಯಿತು ಗ್ಲಾಸ್ ಬಾಟಲ್ಸ್ ನೋಡಿ. ಇನ್ನು ಅಂತ ರೀಯೂಸ್ ಮಾಡ್ತಾ ಹೋಗ್ಬೇಕು, ಸಾಧ್ಯದಷ್ಟು ರೀಯೂಸ್ ಮಾಡಬೇಕು. ಗೌತಮ್ ಬುದ್ಧ ಶಿಷ್ಯ ಒಬ್ಬ ನನಗೆ ಬಟ್ಟೆ ಬೇಕು ಅಂತ ಹೇಳ್ದ. ನನ್ನ ಬಟ್ಟೆ ಸಾಕಷ್ಟು ಹರಿದಿದೆ, ಹೊಸ ಬಟ್ಟೆ ಬೇಕು ಅಂತ. ಗೌತಮ್ ಬುದ್ಧ ಕೇಳ್ದ, ಮತ್ತು ಇದನ್ನು ಹಳೇದು ಏನು ಮಾಡ್ತೀಯಪ್ಪ ಅಂತ. ಇಲ್ಲ, ಅದನ್ನೆಲ್ಲ ನಾನು ತುಕಡಿ ಮಾಡಿ ಒಂದು ನಾನು ಹೊತ್ಕೊಳ್ಳಿಕ್ಕೆ ಕೌದಿನ ಮಾಡ್ತೇನೆ ಅಂತ ಹೇಳ್ದ. ಆಮೇಲೆ ಏನು ಮಾಡ್ತೀಯ, ಅದು ಹರಿತೈತೆ, ಆಮೇಲೆ ಏನು ಮಾಡ್ತೀಯ ಅಂತ. ಆಮೇಲೆ ಅದನ್ನು ಒಂದು ಚಿದ್ನಿ ಮಾಡಿ ಸ್ವಚ್ಛ ಮಾಡಲಿಕ್ಕೆ ಒಂದು ಉಪಯೋಗ ಮಾಡ್ತೀನಿ ಅಂತ. ಅದು ಸಹಿತ ಚಿಂದಿ ಆಗುತ್ತೆ ಮುಂದೆ, ಅದನ್ನೇ ಮಾಡ್ತೀನಿ ಅಂತ. ಅದನ್ನು ಬತ್ತಿ ಮಾಡಿ ದೀಪಕ್ಕೆ ಹಚ್ತೀನಂತ. ಹೀಗೆ ಇದು ರೀಯೂಸ್ ಮಾಡೋದು ಇವತ್ತಿಂದಲ್ಲ. ನೀವತ್ತು ಹಳ್ಳಿಯೊಳಗೆ ನೋಡಿದ್ರೆ ಎಣ್ಣೆ ಮರ ಅಂತ ಇರ್ತಿದ್ದು ಮೊದಲು. ಅಲ್ಲಿ ಈಗೇನು ಗೌತಮ್ ಬುದ್ಧನ ಶಿಷ್ಯ ಹೇಳಿದ ಅದೇ ರೀತಿ ನಾವು ಹಳ್ಳಿಯೊಳಗೆ ಮೊದಲು ಈ ಬಟ್ಟೆಗಳನ್ನು ಕೊನೆಯವರೆಗೂ ಯೂಸ್ ಮಾಡ್ತಿದ್ದೆವು. ಬಟ್ಟೆ ವೇಸ್ಟ್ ಅಂತ ಎಲ್ಲಿ ನಮಗೆ ಹೊರಗಡೆ ಕಾಣ್ತಾ ಇರಲಿಲ್ಲ. ಒಂದು ಸಣ್ಣ ಅರಿವಿ ತುಕಡಿ ಸಹಿತ ಅದನ್ನು ಕೌದಿ ಅಂತ ಮಾಡ್ತಿದ್ದೀವಿ, ಚಿತ್ರದ ಕೌದಿ ಮಾಡ್ತಿದ್ದೀವಿ. ಸಣ್ಣ ತುಕಡಿ ಸಿಕ್ಕಿಲ್ಲ, ಅದಕ್ಕೊಂದು ಡಿಸೈನ್ ಕೊಡ್ತಿದ್ದೀವಿ, ಆಕಾರ ಕೊಡ್ತಿದ್ದೀವಿ. ಅದು ಆದಮೇಲೆ ಹಳೆ ಬಟ್ಟೆಯನ್ನು ಸುಟ್ಟು ಅದನ್ನ ಎಣ್ಣೆಯೊಳಗೆ ಕೂಡಿಸಿ ಈ ನಮ್ಮ ಬಿದಿರಿನ ಮರ ಆಗಲಿ ಬುಟ್ಟಿಗಾಗಲಿ ಹಚ್ಕೊಂಡು ಅದನ್ನು ಅದು ಎಷ್ಟು ತಾಳಿಕೆ ಬರ್ತಿತ್ತು ಅದನ್ನೆಲ್ಲ ನಾವು ಈಗ ಮೊದಲು ಮಾಡಿದ್ದೀವಿ. ಇದನ್ನು ಇವತ್ತು ಮಾಡ್ತಾ ಇಲ್ಲ. ಇದನ್ನು ಮಾಡಲಾರ್ದೆ ಸುಲಭವಾಗಿ ಮಾರ್ಕೆಟ್ನಲ್ಲಿ ಸಿಗ್ತಾವಂತ ಒಂದು ಪ್ಲಾಸ್ಟಿಕ್ ತರೋದು, ಅದು ಮತ್ತಷ್ಟು ಮಾಲಿನ್ಯಕ್ಕೆ ಕಾರಣ. ಇನ್ನು ಆಗಲೇ ನಮ್ಮ ಅಧ್ಯಕ್ಷರು ಹೇಳಿದ ಹಾಗೆ ಬಹಳ ಮಹತ್ವದ ವಿಷಯ, ಭಾಳ ಸಣ್ಣ ಪ್ಲಾಸ್ಟಿಕ್ಕು ಹೆಚ್ಚು ಸಮಸ್ಯೆ ಮಾಡ್ತೈತಂತ. ಭಾಳ ಮಹತ್ವದ ವಿಷಯ. ಈಗ ನಾನು ಎಲ್ಲರಿಗೂ ಹೇಳ್ತೀನಿ, ನೀವೊಂದು ಟ್ಯಾಬ್ಲೆಟ್ ಸ್ಟ್ರಿಪ್ ತೊಗೊಂಬರ್ತೀವಿ, ಗುಳಿಗೆ ತರ್ತೀವಿ, ಅದು ಒಂದೊಂದು ಗುಳಿಗೆ ಹರ್ಕೊಂಡು ಒಂದು ಗುಳಿಗೆ ತಗೊಂಡು ಅದು ಮುಗಿದು ಬಿಡ್ತೀವಿ. ನೀವು ದೊಡ್ಡ ಪೀಸ್ ಸಿಕ್ಕರೆ ಅದನ್ನು ತೊಗೊಂಡು ಎಲ್ಲಿಯಾದರೂ ಒಂದು ಕಡೆ ಒಯ್ತೀವಿ. ಆದರೆ ಚಿಕ್ಕ ಪೀಸ್ ಏನು ಬೀಳುತ್ತೆ ಅವ್ರನ್ನ ಯಾರೂ ತೊಗೊಳ್ಳೋದಿಲ್ಲ. ಅದು ನೀರಿನಲ್ಲಿ ಹರಿದು ಹೋಗಿ ಹಳ್ಳ ಕೊಳ್ಳ ಕೂಡಿ ಕೊನೆಗೆ ಹೋಗಿ ಎಲ್ಲಿಯಾದರೂ ಒಂದು ಕಡೆ ಶೇಖರಣೆ ಆಗಿ ಅದು ಬ್ಲಾಕ್ ಮಾಡುತ್ತೆ ಮತ್ತು ಇನ್ನೇನಾದರೂ ಹಾನಿ ಮಾಡುತ್ತೆ. ಅದಕ್ಕೆ ನಾನು ಟ್ಯಾಬ್ಲೆಟ್ ಯೂಸ್ ಮಾಡುವಾಗ ಒಂದೊಂದು ಟ್ಯಾಬ್ಲೆಟ್ ಅಷ್ಟೇ ತಕ್ಕೋರಿ, ಅದನ್ನು ಒಂದು ಬೇರೆ ಪೀಸ್ ಮಾಡಬೇಡ್ರಿ ಅಂತ ಹೇಳೋದು. ಇಂಥವು ನಾವು ದಿವಸ ಮಾಡುವಂಥ ತಪ್ಪುಗಳನ್ನು ನಾವು ತಿಳ್ಕೊಬೇಕಾಗಿದೆ, ಲಕ್ಷ್ಯ ಕೊಡಬೇಕಾಗಿದೆ. ಅದನ್ನ ಲಕ್ಷ್ಯ ಕೊಟ್ಟರೆ ತಿಳಿತದೆ ನಾವೇನು ತಪ್ಪು ಮಾಡ್ತಾಯಿದ್ದೀವಿ, ಇದರಿಂದ ನಮಗೇನು ಹಾನಿ ಆಗುತ್ತೆ, ಪ್ರತಿಯೊಂದನ್ನು ನಾವು ವಿಚಾರ ಮಾಡಬೇಕು. ಈಗ ಬರ್ತ್ಡೇ ಕೇಕು ಏನೋ ಮಾಡ್ತೀವಿ, ಅದ್ರ ಮೇಲೆ ಏನೋ ಒಂದು ಸ್ಫೋಟಕ ಇದನ್ನ ಇಟ್ಟಿರ್ತಾರೆ, ಅದನ್ನ ಹಚ್ತೀವಿ. ಅದ್ರ ಎಷ್ಟು ಸಣ್ಣ ಕಣಗಳು ಬರ್ತಾವೆ ನೋಡ್ತೀವಿ. ಅದು 2-3 ದಿವಸ ನೀವು ಆ ಜಾಗ ಕಸ ಹೊಡೆದ್ರೂ ಹೋಗಿರಂಗಿಲ್ಲ. ಅದು ಕೊನೆಗೆ ನೀರು ಬಂದಾಗ ನೀರಿನಿಂದ ಹೋಗಿ ಮತ್ತೆ ಅದನ್ನ ಆಗಲು ಹೇಳಿದ ಹಾಗೆ ಅಲ್ಲೇ ಶೇಖರಣೆ ಆಗುತ್ತೆ. ಇವನ್ನೆಲ್ಲ ನಾವು ಅನಾವಶ್ಯಕ. ಇದನ್ನೆಲ್ಲನೂ ನಾವು ಪರಿಸರಕ್ಕೆ ಹಾನಿ ಆಗುವಂಥ ಕೆಲಸವನ್ನು ನಾವು ಮಾಡೋದಿಲ್ಲ ಅನ್ನೋದನ್ನು ನಾವು ಮೊದಲೇ ವಿಚಾರ ಮಾಡಿ, ಆಮೇಲೆ ನಿಸರ್ಗದಲ್ಲಿ ಎಷ್ಟೋ ಮಾತಾಡ್ತೀವಿ ಅನಾವಶ್ಯಕ. ಈಗ ದೊಡ್ಡ ಭಾಷಣ ಮಾಡ್ತಾರೆ, ಇಷ್ಟೆಲ್ಲ ನದಿ ನೀರು ವಿನಾಕಾರಣ ಸಮುದ್ರಕ್ಕೆ ಹರಿದು ಹೋಗ್ತಕ್ಕಂಥ. ನಿಸರ್ಗದಲ್ಲಿ ನಾಗಲು ಹೇಳಿದ ಹಾಗೆ ತ್ಯಾಜ್ಯ ಇಲ್ಲ ಅನ್ನೋ ಹಾಗೆ ಅನಾವಶ್ಯಕ ವಸ್ತು ಅಂತ ಯಾವುದೂ ಇಲ್ಲ. ಪ್ರತಿಯೊಂದು ವಸ್ತುನೂ ಒಂದು ಡೆಫಿನೆಟ್ ಅದಕ್ಕೆ ಯೂಸ್ ಇದೆ. ಆದರೆ ನಾವೇನು ತಿಳ್ಕೊತೀವಿ, ಮಾನವನಿಗೆ ಯಾವುದು ನೇರವಾಗಿ ನಾವು ಉಪಯೋಗ ಮಾಡ್ತಾ ಇಲ್ವೋ ಅದು ಅನಾವಶ್ಯಕ ಅಂತ ತಿಳ್ಕೊತೀವಿ. ಅದು ತಪ್ಪು. ನಾನು ಕೆಟ್ಟ ಭಾಷೆಯಲ್ಲಿ ಕೇಳ್ತೀನಿ, ನೀವು ಸಗಣಿ ತಿಂತೀರಾ ಅಂತ. ಸಗಣಿ ತಿಂತೀರಾ ಅಂತ ಕೇಳ್ತೀವಿ. ಇಲ್ಲ, ಆದರೆ ಅದನ್ನೇ ಗೊಬ್ಬರ ಮಾಡಿ ನಾವು ಆಹಾರ ಬೆಳಿತೀವಿ. ಹೀಗೆ ವೇಸ್ಟ್ ಅಂತ ಯಾವುದೂ ಇಲ್ಲ. ಇದನ್ನು ನಾವು ತಿಳ್ಕೊಂಡು ಇವತ್ತು ನಾನು ಹೇಳಿದ ಹಾಗೆ ನಮ್ಮ ದಿನನಿತ್ಯದ ಕೆಲಸದಲ್ಲಿ ನಾವು ಏನು ಪರಿಸರಕ್ಕೆ ಹಾನಿ ಮಾಡ್ತಾ ಇದ್ದೀವಿ ಅನ್ನೋದನ್ನು ಲಕ್ಷ್ಯ ಕೊಟ್ಟು ಅದನ್ನು ತಿಳ್ಕೊಂಡು ನಾವು
ಮುಂದೆ ಹೆಜ್ಜೆ ಇಟ್ಟರೆ ಇವತ್ತಿಂದ ನಾಳೆ ನಾವು ಒಂದು ಒಳ್ಳೆಯ ಪರಿಸರದಲ್ಲಿ ಇರುವ ಹಾಗೆ ನಮ್ಮ ಮುಂದಿನ ಮಕ್ಕಳಿಗೆ ಬಿಟ್ಟು ಹೋಗ್ತೀವಂತ ಆಶೆ ಇಟ್ಟುಕೊಂಡು ನಾನು 4 ಮಾತು ಹಂಚಿಕೊಳ್ಳಿಕ್ಕೆ ತಮಗೆ ಅವಕಾಶ ಕೊಟ್ಟಿದ್ದಕ್ಕೆ ನಾನು ಧನ್ಯವಾದಗಳು. ದೇಸಾಯಿ ಸರ್ ಅವರಿಗೆ ಧನ್ಯವಾದವನ್ನು ಅರ್ಪಿಸುತ್ತಾ ಈಗ ಪ್ರಿಯದರ್ಶಿನಿ ಪ್ರಶಸ್ತಿ ಪ್ರದಾನ ಸಮಾರಂಭ. ಈ ಒಂದು ಪ್ರಶಸ್ತಿಗೆ ಆಯ್ಕೆಯಾದಂತಹ ಬಾಗಲಕೋಟೆ ಜಿಲ್ಲೆಯ ಶ್ರೀ ಪಿ ಡಿ ವಾಲಿಕಾರ್ ಸರ್ ಲಕ್ಕಸ್ಕೊಪ್ಪ, ಶ್ರೀಮತಿ ಪವಿತ್ರ ಜಕ್ಕಪ್ಪನವರ್ ಬಾಗಲಕೋಟೆ, ಶ್ರೀ ಶಿವರೆಡ್ಡಿ ಹನುಮರೆಡ್ಡಿ ವಾಸನ್ ಬಾಗಲಕೋಟೆ, ಹಾಗೆ ವಿಜಯಪುರ ಜಿಲ್ಲೆಯ ಇಂದಿರಾ ಪ್ರಿಯದರ್ಶಿನಿಗೆ ಪ್ರಶಸ್ತಿಗೆ ಭಾಜನರಾದಂತಹ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ವಿಜಯಪುರ, ಶ್ರೀ ಸಿದ್ದೇಶ್ವರ ದೇವಸ್ಥಾನ ಕಮಿಟಿ ಇಂಗಳೇಶ್ವರ, ಶ್ರೀ ಶಿವಾನಂದ್ ಕಟ್ಟಿಮನಿ ಸಂಚಾರಿ ಪೊಲೀಸ್ ಇಲಾಖೆ ವಿಜಯಪುರ, ಶ್ರೀ ನಾನಾ ಸಾಹೇಬ್ ದ್ಯಾಮನಗೌಡ ಪಾಟೀಲ್ ಸಾಕಿನ್ ಡೊಮನಾಳ್ ಇವರು ಪರಿಸರಕ್ಕೆ ಅನುಗುಣವಾಗಿ ನೀಡುವಂತಹ ಇಂದಿರಾ ಪ್ರಿಯದರ್ಶಿನಿ ಪ್ರಶಸ್ತಿಯನ್ನು ಪಡೆಯುವಂತಹ ಮಹನೀಯರು. ತಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯ ಮೂಲಕ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸೋಣ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಪೌರ ಕಾರ್ಯಕ್ರಮಕರಾಗಿ ತಮ್ಮ ಕ್ಷೇತ್ರದಲ್ಲಿ ಮಹತ್ವವಾದ ಸಾಧನೆಯನ್ನು ಸಾಧಿಸಿದವರು ಬಾಗಲಕೋಟೆ ನಗರಸಭೆಯ ಮಲ್ಲಪ್ಪ ನಾರಾಯಣಿ, ಹಾಗೆ ಬನಹಟ್ಟಿಯ ಕಾಶಪ್ಪ, ಹಾಗೆ ಜಮಖಂಡಿಯ ಇವತ್ತು ಇಂದಿರಾ ಪ್ರಿಯದರ್ಶಿನಿ ಪ್ರಶಸ್ತಿ ಪಿ ಡಿ ವಾಲಿಕಾರ್ ಸರ್ ಅವರು ಪರಿಸರದ ಬಗ್ಗೆ 25ರಿಂದ 30 ಪುಸ್ತಕಗಳನ್ನು ಬರೆದು, ಹಾಗೆ ಈ ನೆಲ, ಈ ಜಲ, ಈ ಪ್ರಕೃತಿ ನಮ್ಮದು ಅನ್ನುವಂತಹ ಧ್ಯೇಯದೊಂದಿಗೆ ಗಿಡ ಮರಗಳನ್ನು, ಸಾಲು ಮರಗಳನ್ನು ಬೆಳೆಸಿ ಇವತ್ತು ಪರಿಸರಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ನೀಡಿದವರು. ಹಾಗೆಯೇ ಬಾದಾಮಿಯ ಕಟ್ಟಿಮನಿ ಸರ್ ಅವರು ಬಾದಾಮಿ ಬನಶಂಕರಿ ಆವರಣದಲ್ಲಿ ಸಾವಿರಾರು ಮರಗಳನ್ನು ನೆಟ್ಟು ಇವತ್ತು ನೆರಳು ನೀಡುವಂತಹ ಕಾರ್ಯವನ್ನು ಮಾಡಿದ್ದಾರೆ. ಹಾಗೆಯೇ ವಿಜಯಪುರ ಜಿಲ್ಲೆಯ ಪ್ರಶಸ್ತಿ ಪುರಸ್ಕೃತರು ಕೂಡ ತುಂಬ ಉತ್ತಮವಾದ ಕಾರ್ಯವನ್ನು ನಿರ್ವಹಿಸಿ ನಮ್ಮ ನಾಡಿಗೆ ಹೆಮ್ಮೆಯನ್ನು ತಂದುಕೊಟ್ಟಿದ್ದಾರೆ. ಅವರ ಸ್ಫೂರ್ತಿ ನಾಡಿನ ಜನಕ್ಕೆ ಒಂದು ಆಶಾದಾಯಕವಾದಂತಹ ಕಿರಣವನ್ನು ಚೆಲ್ಲಲಿ ಅಂತ ಹೇಳ್ತಾ ತಮ್ಮೆಲ್ಲರ ಚಪ್ಪಾಳೆಯ ಮೂಲಕ ಅವರಿಗೆ ನಾವು ಅಭಿನಂದನೆಯನ್ನು ಸಲ್ಲಿಸೋಣ. ಅವರೇ ನಮ್ಮ ಮಾರ್ಗದರ್ಶಕರು ಅಂಥೇಳಿ ನಾವೆಲ್ಲರೂ ಕೂಡ ಹೆಮ್ಮೆಯಿಂದ ಹೇಳಿಕೊಳ್ಳೋಣ. ಇದ ನಂತರದಲ್ಲಿ ಪೌರ ಕಾರ್ಮಿಕರು ಈ ಒಂದು ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಅವರು ತಯಾರಿಯಲ್ಲಿರಬೇಕು ಅಂತ ಕೇಳಿಕೊಳ್ಳುತ್ತಾ ಪೌರ ಕಾರ್ಮಿಕರು ವೇದಿಕೆಗೆ ಹೋಗಬೇಕಂತ ಕೇಳ್ಕೊತಾ ಇದ್ದೇನೆ. 6 ಜನ ಹೋಗಬೇಕು. ಬಾಗಲಕೋಟೆಯ ನಾರಾಯಣ ಸರ್ ಅವರು, ಬನಹಟ್ಟಿಯ ಬಸವನಗೌಡ ಅವರು, ಜಮಖಂಡಿಯ ನಡುವಿನ ಮನೆಯವರು, ಇಲಕಲ್ ಚೆಲ್ವಾದಿ, ಮುದೋಳದ ಸದಾಶಿವ್ ಚೆಲ್ವಾದಿ. ಇವರು ನಮ್ಮ ನಗರವನ್ನ ಸ್ವಚ್ಛವಾಗಿ ಇಡುವುದರಲ್ಲಿ ಅಭೂತಪೂರ್ವವಾದ ಸೇವೆಯನ್ನ ಸಲ್ಲಿಸಿದ್ದಾರೆ. ಸೇವೆಯೇ ಇವರ ಜನಸೇವೆ. ಜನಸೇವೆಯೇ ಜನಾರ್ದನ ಸೇವೆ ಎನ್ನುವಂತಹ ಧ್ಯೇಯದೊಂದಿಗೆ ಜನರು ಕೊಡುವಂತಹ ತ್ಯಾಜ್ಯಗಳನ್ನು ವಿಲೇವಾರಿ ಮಾಡುವುದರ ಮೂಲಕ ನಗರವನ್ನು ಶುಚಿಯಾಗಿ ಸುಂದರವಾಗಿ ಇಡುವುದರಲ್ಲಿ ತಮ್ಮದೇ ಆದ ಪಾತ್ರವನ್ನು ವಹಿಸುತ್ತಿರುವಂತಹ ಇವರಿಗೆ ನಮ್ಮೆಲ್ಲರ ಪ್ರೀತಿಯ ಹಾರೈಕೆ ಸದಾಕಾಲ ಇರಲಿ. ಇವರ ಮುಂದಿನ ತಯಾರಿ ಪುರಸಭೆ ತೇರದಾಳದ ಮಂಜುನಾಥ್, ನಗರಸಭೆ ಗುಳೇಗುಡ್ಡದ ದುರ್ಗಪ್ಪ, ಬಾದಾಮಿಯ ಮುತ್ತಪ್ಪ, ಹುನಗುಂದದ ಹಿರೇಮನಿ, ಕೆರೂರದ
ಸಿದ್ದಪ್ಪ ಚಲವಾದಿ, ಹಲಗನಿ ಅಮ್ಮಿನಗಡದ ಹಿರೇಮನಿ, ಕಮತಿಗಿಯ ಸಿದ್ದಪ್ಪ ಮಾದರ್, ಬೆಳಗಲಿಯ ದೊಡ್ಡಮನಿ, ಲೋಕಾಪುರದ ಆಕಾಶ್, ಸಿರೂರದ ಹನುಮಂತ್ ಸಿಂಗೆ ಇವರು ಪೌರ ಕಾರ್ಮಿಕ ಪ್ರಶಸ್ತಿಯನ್ನ ಪಡಿತಾ ಇದ್ದಾರೆ. ತಮ್ಮದೇ ಆದಂತಹ ಕರ್ತವ್ಯವನ್ನ ನಿರಂತರವಾಗಿ ಶ್ರದ್ಧೆ ಭಕ್ತಿಯ ಮೂಲಕ ಶುಚಿತ್ವವನ್ನು ಕಾಪಾಡೋದ್ರ ಜೊತೆಗೆ ತಮ್ಮ ಆರೋಗ್ಯವನ್ನು ಕೂಡ ಸಂರಕ್ಷಣೆ ಮಾಡ್ತಾ ಇದ್ದಾರೆ. ಬಂಧುಗಳೇ, ನಾವೆಲ್ಲರೂ ಕೂಡ ಮನೆಯಿಂದ ಹಾಕುವಂತಹ ಕಸದಲ್ಲಿ ಹಸಿ ಕಸ, ಒಣ ಕಸ, ಅಪಾಯಕಾರಿ ಕಸಗಳನ್ನು ವಿಂಗಡಣೆ ಮಾಡೋಣ. ಪೌರ ಕಾರ್ಮಿಕರಿಗೆ ಬಂದಾಗ ಅದನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಇದು ಅಪಾಯಕಾರಿಯಾದ ತ್ಯಾಜ್ಯವೆಂದು ಹೇಳಿಕೊಡೋಣ. ಅವರಿಗೂ ಕೂಡ ನಮ್ಮಂಗೆ ಕುಟುಂಬ ಇರುವುದರಿಂದ ಅವರ ಆರೋಗ್ಯ ನಮ್ಮ ಕೈಯಲ್ಲಿ. ಅವರನ್ನು ಗೌರವಿತವಾಗಿ ನಾವು ನೋಡಿಕೊಳ್ಳೋಣ. ಅವರಿಗೆ ಚಪ್ಪಾಳೆಯ ಮೂಲಕ ನಾವು ಅಭಿನಂದನೆಯನ್ನು ಸಲ್ಲಿಸೋಣ. ಇವತ್ತು ನಾವು ಸುಂದರವಾದ ಕಾರ್ಯ ನಡೆಸ್ತಾ ಇದ್ದೇವೆ ಅಂದರೆ ಇವರೆಲ್ಲರ ಶ್ರಮದ ನಿಸ್ವಾರ್ಥದ ಸೇವೆಯಿಂದಾಗಿ. ಹಾಗೆ ಇದರ ಮುಂದಿನ ತಯಾರಿ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿಯ ರುದ್ರಪ್ಪ, ಹಾಗೆ ಇಂಡಿಯ ಬಸವರಾಜ್, ಸಿಂದಗಿಯ ಈರಬಸಪ್ಪ, ಮುದ್ದೇಬೇಳದ ಶರಣಪ್ಪ, ತಾಳಿಕೋಟೆಯ ಅಬ್ದುಲ್ ರೆಹಮಾನ್ ಇವರು ವಿಜಯಪುರ ಜಿಲ್ಲೆಯಿಂದ ಬಾಗಲಕೋಟೆಗೆ ಆಗಮಿಸಿದ್ದಾರೆ. ತಮ್ಮ ಕರ್ತವ್ಯ ನಿಷ್ಠೆಯಿಂದ ಮಾಡಿದಂಥ ಸಾಧನೆಗೆ ಇವತ್ತು ಸರ್ಕಾರ ಅವರನ್ನು ಗುರುತಿಸಿ ಪ್ರಶಸ್ತಿ ನೀಡುವುದರ ಮೂಲಕ ಅವರಿಗೆ ಪ್ರೋತ್ಸಾಹವನ್ನು ನೀಡ್ತಾ ಇದೆ. ಹೀಗೆ ನಾವೆಲ್ಲರೂ ಕೂಡ ಸಮಾಜದ ಜೊತೆಗೆ ಕೈ ಜೋಡಿಸಿ ಸರ್ಕಾರ ಕೊಡುವಂತಹ ಕಾರ್ಯಕ್ರಮಗಳನ್ನು ಮಾಡಿದರೆ ನಾವು ವಿಷಮುಕ್ತವಾದಂತಹ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳಬಹುದು. ಬಾಗಲಕೋಟೆ ಮತ್ತು ವಿಜಯಪುರ ಜಿಲ್ಲೆಯಿಂದ ಆಗಮಿಸಿದಂತಹ ಪೌರ ಕಾರ್ಮಿಕರು ಅವರ ಕರ್ತವ್ಯವನ್ನು ಪರಿಗಣಿಸಿ ಸರ್ಕಾರ ಅವರಿಗೆ ಪ್ರಶಸ್ತಿ ನೀಡುವುದರ ಮೂಲಕ ಗೌರವವನ್ನು ಸಲ್ಲಿಸ್ತಾ ಇದೆ. ಅವರ ಕರ್ತವ್ಯ ಸದಾಕಾಲ ಹೀಗೆ ನಡೀಲಿ ಅಂತ ಹೇಳ್ತಾ ವಿಜಯಪುರದಿಂದ ಆಗಮಿಸಿದಂತಹ ಪೌರ ಕಾರ್ಮಿಕರಿಗೆ ವೇದಿಕೆ ಮೇಲಿರುವ ಗಣ್ಯಮಾನ್ಯರು ಸನ್ಮಾನವನ್ನು ಮಾಡ್ತಾ ಇದ್ದಾರೆ.
ಬನ್ನಿ 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 ಸ್ಟೂಡೆಂಟ್ಸ್. ಹಾಗೆ ಮಹಾವಿದ್ಯಾಲಯಗಳಲ್ಲಿ, ಶಾಲೆ ಕಾಲೇಜುಗಳಲ್ಲಿ ಸ್ಪರ್ಧೆಯನ್ನು ನಡೆಸುವುದರ ಮೂಲಕ ಆ ಮಕ್ಕಳಲ್ಲಿ ಪರಿಸರ ಪ್ರೇಮವನ್ನು ಬೆಳೆಸುವಂಥ ಕಾರ್ಯವನ್ನು ಸರ್ಕಾರ ನಡೆಸ್ತಾ ಇದೆ. ಇದರಲ್ಲಿ ವಿದ್ಯಾಪನವರ್, ಮಾಲಿಂಗಯ್ಯ, ಮಾಲಿಂಗಪ್ಪನವರ್, ವಂದನಾ ಗುಂಡಿ ಗೌಡ, ಯಲ್ಲಪ್ಪ ಗೌಡ, ಮೊಹಮ್ಮದ್ ಅಲಿ ಕಾಜಿ, ಅಚ್ಯುತ್, ಇವರು ಶಾಲಾ ಕಾಲೇಜುಗಳಲ್ಲಿ ಪರಿಸರ ಪ್ರೇಮವನ್ನು ಬೆಳೆಸುವುದರ ಮಕ್ಕಳಲ್ಲಿ ಪ್ರಕೃತಿಯ ಆರಾಧನೆ, ಒಂದು ಮರವನ್ನು ನೆಡೆಸಿ ಅದು ಸದಾಕಾಲ ತನ್ನ ಇಡೀ ಜೀವಮಾನನ್ನೇ ನಮಗೆ ನೀಡ್ತಾ ಇದೆ. ಗಾಳಿ, ಬೆಳಕು, ಹಣ್ಣು, ತರಕಾರಿ, ಹೀಗೆ ನಾನಾ ರೀತಿಯಿಂದ ಪ್ರಕೃತಿ ನಮ್ಮನ್ನು ಕಾಯ್ತಾ ಇರೋದ್ರಿಂದ ಆ ಪ್ರಕೃತಿಗೆ ನಾವೆಲ್ಲರೂ ಕೂಡ ಕೃತಜ್ಞರಾಗಿರೋಣ. ಅದಕ್ಕಾಗಿ ಅವರಿಗೆ ಪ್ರದರ್ಶನದ ಮೂಲಕ ಪರಿಸರದ ಬಗ್ಗೆ ತಿಳುವಳಿಕೆ, ಜಾಗೃತಿಯನ್ನು ಮೂಡಿಸುವಂಥ ಕಾರ್ಯವನ್ನು ಕರ್ನಾಟಕ ಮಾಲಿನ್ಯ ನಿಯಂತ್ರಣ ಮಂಡಳಿ ಬೆಂಗಳೂರು ಜನರಲ್ಲಿ ಜಾಗೃತಿಯೊಂದಿಗೆ ಸಮಾಜದಲ್ಲಿ ಸಮತೋಲನವನ್ನು ಕಾಪಾಡುವಂತಹ ಸೃಷ್ಟಿಗೆ ನಾವು ದೃಷ್ಟಿಯನ್ನು ಮಾಡಿದಾಗ ಸಮಷ್ಟಿಯಲ್ಲಿ ವಿಲೀನವಾಗುವಂಥ ಪ್ರಕೃತಿಗೆ ನಾವೆಲ್ಲರೂ ಕೂಡ ಸದಾಕಾಲ ಚಿರಋಣಿಯಾಗಿರೋಣ ಅಂತ ಹೇಳ್ತಾ ಪ್ರಶಸ್ತಿಯನ್ನು ಪಡೆಯುತ್ತಿರುವಂತಹ ಮಕ್ಕಳು ಎಲ್ಲರಿಗೂ ಕೂಡ ನಾವೆಲ್ಲರೂ ಚಪ್ಪಾಳೆಯನ್ನು ನೀಡುವ ಹರ್ಷವನ್ನ ಕೊಡೋಣ. ಅವರ ಮುಂದಿನ ಜೀವನ ಉತ್ತರೋತ್ತರವಾಗಿ ಬೆಳೀಲಿ, ಬೆಳಗ್ತಾ ಇರಲಿ. ಹಿರಿಯರ ಮಕ್ಕಳಿಗೆ ಆಚಾರಕ್ಕೆ ಅರಸನಾಗು, ನೀತಿಯಲ್ಲಿ ಮಾತಿನಲ್ಲಿ ಚೂಡಾಮಣಿಯಾಗು, ಜಗಕ್ಕೆ ಜ್ಯೋತಿಯಾಗು ನನ್ನ ಕಂದ ಅನ್ನುವಂಥ ಬಾಗಲಕೋಟೆ ನಮ್ಮ ಬುದ್ಧ ಬಸವಣ್ಣ ಅಂಬೇಡ್ಕರ ಕನಸಿನ ಊರು, ನಮ್ಮ ಕೋಟೆಯ ನಾಡು. ಅಂತಹ ನಾಡಿನಲ್ಲಿ ಇವತ್ತು ಇಂಥ ಸುಂದರವಾದ ಸಮಾರಂಭ ಇಲಾಖೆ ಹಮ್ಮಿಕೊಂಡಿದ್ದು ಅತಿ ಯಶಸ್ವಿಯಾಗಿ ಕಾರ್ಯಕ್ರಮ ನಡೀತಾ ಇದೆ. ನಿಮ್ಮೆಲ್ಲರ ಹಾರೈಕೆ, ಪ್ರೀತಿ ಸದಾಕಾಲ ಇರಲಿ ಅಂತ ಹೇಳಿ ತಾವೆಲ್ಲರೂ ಕೂಡ ಆ ಮಕ್ಕಳಿಗೆ ಹಾರೈಸುವುದರ ಮೂಲಕ ಅಭಿನಂದನೆಯನ್ನ ಸಲ್ಲಿಸೋಣ ಬಂಧುಗಳೇ. ವಿಜಯಪುರ ಜಿಲ್ಲೆಯ ಸಮೀನಾ ಶೇಖರ್, ಹಾಗೆ ಪ್ರಜ್ಞಾ, ಐಶ್ವರ್ಯ ಡೊಣಗಿ, ಅಪೂರ್ವ ಲಮಾನಿ, ವೈಷ್ಣವಿ ಪಾಟೀಲ್, ವಿಜಯಲಕ್ಷ್ಮಿ ಇವರು ಪ್ರಾಥಮಿಕ 6 ಮತ್ತು 8ನೇ ತರಗತಿಯ ವಿದ್ಯಾರ್ಥಿಗಳು. ಚಿತ್ರಕಲೆ ಸ್ಪರ್ಧೆಯಲ್ಲಿ ಪ್ರಥಮ, ದ್ವಿತೀಯ, ತೃತೀಯ ಬಹುಮಾನ ಪಡೆದಂತಹ ವಿಜಯಪುರ ಜಿಲ್ಲೆಯ ಮಕ್ಕಳಿಗೆ ಬಾಗಲಕೋಟೆಯ ಜನತೆ ಹಾರೈಸಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೇನೆ. ಅಖಂಡ ಬಿಜಾಪುರ ಜಿಲ್ಲೆ ಜೊತೆಗೆ ಬಾಗಲಕೋಟೆ ಕಾರ್ಯಕ್ರಮವನ್ನ ಮಾಡ್ತಾ ಇದೆ. ಈ ಕಾರ್ಯಕ್ರಮ ಯಶಸ್ವಿ. ಜನಸಾಮಾನ್ಯರಲ್ಲಿ ಪರಿಸರ ರಕ್ಷಣೆ, ಕಾರ್ಖಾನೆಗಳಿಂದ ಬರಡುವ ನೀರು ಮತ್ತು ಹೊಗೆಯ ನಿಯಂತ್ರಣ, ಪ್ರತಿ ಮನೆಗೂ ಮರಗಳ ಮೂಲಕ ನಾವು ವಾಯುವನ್ನು ತಡೆಗಟ್ಟಬಹುದು. ಮನೆಯಿಂದಲೇ ವಿಲೇವಾರಿ ಮಾಡೋಣ. ಪ್ರತಿ ಕಸವೂ ಕೂಡ ಅದು ತ್ಯಾಜ್ಯ ಅಲ್ಲ, ಮರುಬಳಕೆಯನ್ನ ಮಾಡಿ ಮರುಸೃಷ್ಟಿಯ ವಸ್ತುವಾಗಿ ಹೊರಹೊಮ್ಮಬಹುದು. ಅಂತಹ ಕಾರ್ಯವನ್ನ ಇವತ್ತು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ತುಂಬಾ ಸುಂದರವಾಗಿ ನಡೆಸಿಕೊಡ್ತಾ ಇದ್ದಾರೆ. ನಿಮ್ಮೆಲ್ಲರ ಅಭಿನಂದನೆ ಸದಾಕಾಲ ಇರಲಿ ಅಂತ ಹೇಳಿ ಕೇಳ್ಕೊತಾ ಇದ್ದೇವೆ. ಈ ಕಾರ್ಯಕ್ರಮ ಬಾಗಲಕೋಟೆ ಮತ್ತು ವಿಜಯಪುರದ ಸಹಯೋಗದಲ್ಲಿ
ನಡೀತಾ ಇರುವಂತಹ ಕಾರ್ಯಕ್ರಮ. ಸರ್ಕಾರದ ಅಡಿಯಲ್ಲಿ ಮಾಲಿನ್ಯ ನಿಯಂತ್ರಣ ಪೊಲ್ಯೂಷನ್ ಬೋರ್ಡ್ ಇದು ಪ್ರತಿ ಮನೆಯಿಂದಲೂ ಕೂಡ ಪ್ರಾರಂಭಗೊಳ್ಳಬೇಕು. ಪ್ಲಾಸ್ಟಿಕ್ಕನ್ನು ನಾವು ಖಂಡಿತವಾಗಿ ನಿಷೇಧ ಮಾಡಲೇಬೇಕು. ನಮ್ಮ ಹಿರಿಯರು ನೀರನ್ನು ಹರಿಯುವುದ್ರ ಮೂಲಕ, ನದಿಗಳ ಮೂಲಕ ನೋಡ್ತಾ ಇದ್ವಿ. ನಮ್ಮ ಕಾಲದಲ್ಲಿ ನೀರನ್ನು ಬಾವಿಗಳಲ್ಲಿ, ಕೆರೆಗಳಲ್ಲಿ ನೋಡ್ತಾ ಇದ್ದೀವಿ. ನಮ್ಮ ಮಕ್ಕಳ ಕಾಲಕ್ಕೆ ನೀರನ್ನು ಬಾಟ್ಲಿಯಲ್ಲಿ, ನಮ್ಮ ಮೊಮ್ಮಕ್ಕಳ ಕಾಲಕ್ಕೆ ನೀರನ್ನ ಮಾತ್ರೆಗಳ ರೂಪದಲ್ಲಿ ನೋಡುವ ಹಾಗೆ ಆಗಬಾರದು. ಅಂದ್ರೆ ಈಗಿನಿಂದನೇ ನಾವು ನೀರು ಮತ್ತು ನೆಲವನ್ನ ಉಳಿಸೋಣ ಬಂಧುಗಳೇ. ನಿಂತ ನೀರನ್ನ ನಿಲ್ಲಿಸೋ ಒಂದು ಮರ 1000 ಜನರಿಗೆ ನೆರಳನ್ನ ಕೊಡುತ್ತೆ. ಒಂದು ಹಸು 1000 ಜನರಿಗೆ ಆಹಾರವಾಗುತ್ತೆ. ಒಂದು ನೀರು ಇಡೀ ಜೀವ ಸಂಕುಲವನ್ನ ಸಾಕುತ್ತೆ. ಹೇಳ್ತಾರೆ, ನೀರೆಂಬುದು ಬಯಸಿದಾಗಲೆಲ್ಲ ಸಿಗುವ ಮಾಯಾ ವಸ್ತು ಅಲ್ಲ. ಶ್ರೀಮತಿ ಪವಿತ್ರ ದೇವಪ್ಪ ಜಕ್ಕಣ್ಣವರ್, ಅಧ್ಯಕ್ಷರು ಶ್ರೀ ಗೌರಿ ಗಣೇಶ್ ಸಾಂಸ್ಕೃತಿಕ ಕಲಾ ಮತ್ತು ಗ್ರಾಮೀಣಾಭಿವೃದ್ಧಿ ನಾಗರಾಳ್ SP, ಗುಳೇಗುಡಿ ತಾಲೂಕು, ಬಾಗಲಕೋಟೆ ಜಿಲ್ಲೆ, ಇವರು ಕೂಡ ಸನ್ಮಾನವನ್ನು ಸ್ವೀಕರಿಸಬೇಕು. ಶ್ರೀಮತಿ ಪವಿತ್ರ ದೇವಪ್ಪ ಜಕ್ಕಪ್ಪನವರ್, ಅಧ್ಯಕ್ಷರು ಶ್ರೀ ಗೌರಿ ಗಣೇಶ್ ಸಾಂಸ್ಕೃತಿಕ ಕಲಾ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಘ, ನಾಗರಾಳ್ SP, ಗುಳೇಗುಡಿ ತಾಲೂಕು, ಬಾಗಲಕೋಟೆ ಜಿಲ್ಲೆ, ಇವರು ಖ್ಯಾತ ಕಲಾವಿದರು, ಸಂಗೀತಗಾರರು ಕೂಡ. ಬೆಳಗಿನಿಂದ ಹಿಡ್ಕೊಂಡು ಸುಮಾರು 1 ಗಂಟೆ ತನಕ ತಮ್ಮ ಸುಶ್ರಾವ ಸಂಗೀತದೊಂದಿಗೆ ಹಾಡು ಜನರನ್ನು ಒಲಿಸಿಕೊಂಡಿರ್ತಕ್ಕಂಥ ಶ್ರೀಮತಿ ಪವಿತ್ರ ದೇವಪ್ಪ ಅಧ್ಯಕ್ಷರು ಶ್ರೀ ಗೌರಿ ಗಣೇಶ್ ಸಾಂಸ್ಕೃತಿಕ ಕಲಾ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಘ, ನಾಗರಾಳ್ SP, ಗುಳೇಗುಡಿ ತಾಲೂಕು, ಬಾಗಲಕೋಟೆ ಜಿಲ್ಲೆಯವರಿಗೆ ಧನ್ಯವಾದ. ಶ್ರೀಮತಿ ದೇವಪ್ಪ ಜಕ್ಕಪ್ಪನವರ್, ಅಧ್ಯಕ್ಷರು ಶ್ರೀ ಗೌರಿ ಸಾಂಸ್ಕೃತಿಕ ಕಲಾ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಘ, ನಾಗರಾಳ್ SP, ಗುಳೇಗುಡಿ ತಾಲೂಕು, ಬಾಗಲಕೋಟೆ ಜಿಲ್ಲೆ, ಇವರು ಕೂಡ ಈಗ ಸನ್ಮಾನವನ್ನು ಸ್ವೀಕರಿಸಿದ್ದಾರೆ. ಅವರಿಗೆ ಮತ್ತು ಮಾಡಿರ್ತಕ್ಕಂಥ ಗಣ್ಯಮಾನ್ಯರಿಗೆ ಕೂಡ ಧನ್ಯವಾದಗಳನ್ನು ಹೇಳ್ತಾ ಇದ್ವಿ. ಅದೇ ರೀತಿಯಾಗಿ ಮುಂದಿನದಾಗಿ ಚೇತಲ್ ಕಂಬ್ಳೆಯವರು ಮತ್ತು ಪರಶುರಾಮ್ ಜನವರ್, ಪ್ರೇಮ್ನಾಥ್ ಗರ್ಸಂಗಿ, ಗೋಪಾಲ್ ನೀಲ್ ನಾಯಕ್ ಇವರು ವೇದಿಕೆ ಮೇಲೆ ಬರಬೇಕು. ಹೇಳಿದ್ರು ಸರ್, ಇನ್ನ ಈಗ ಅವ್ರು ಬಂದು ಹೇಳಿದ್ರು ಇವರು ಕೂಗ್ರಿ ಅಂತಂದು. ಇಲ್ಲಿವರೆಗೆ ವೇದಿಕೆಗೆ ತುಂಬ ಸುಂದರವಾದಂತಹ ಪ್ರಶಸ್ತಿ ಪ್ರದಾನವನ್ನ ಮಾಡುವ ಕಾರ್ಯದಲ್ಲಿ ನಮ್ಮ ಪ್ರಥಮ ದರ್ಜೆಯ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ವಂದನಾರ್ಪಣೆ ಇರ್ತದಲ್ವಾ, ಎಲ್ಲರದು ಸೇರಿ ಒಂದೇ ಲೈನಲ್ಲಿ 2 ಲೈನಲ್ಲಿ ಅವರಿಗೆ
ನಾವೆಲ್ಲರೂ ಸೇರಿ ಚಪ್ಪಾಳೆ ಮೂಲಕ ಅಭಿನಂದನೆಯನ್ನ ಹೇಳೋಣ ಬಂಧುಗಳೇ. ಇಲ್ಲಿವರೆಗೆ ಈ ಕಾರ್ಯಕ್ರಮ ಸುಂದರವಾಗಿ ನಡೀಲಿಕ್ಕೆ ನಮ್ಮ ಮಹಾವಿದ್ಯಾಲಯದ ಮಕ್ಕಳು ಬಹಳ ಹೊತ್ತಿನಿಂದ ಈ ಕಾರ್ಯವನ್ನು ನೆರವೇರಿಸಿದ್ದಾರೆ. ತಮ್ಮೆಲ್ಲರ ಪ್ರೀತಿಯ ಹಾರೈಕೆ ಸದಾಕಾಲ ಆ ಮಕ್ಕಳ ಮೇಲೆ ಇರಲಿ. ಸ್ವಚ್ಛವಿರಲಿ, ಸ್ವಾತಂತ್ರ್ಯವಿರಲಿ, ಸುಂದರ ನಗರಕ್ಕೆ ತಮಗೆ ಸದಾಕಾಲ ಸ್ವಾಗತವಿರಲಿ. ಬಾಗಲಕೋಟೆ ಜಿಲ್ಲೆಗೆ ತುಂಬು ಹೃದಯದ ಧನ್ಯವಾದಗಳು. ವಿಜಯಪುರ ಜಿಲ್ಲೆಗೆ ತುಂಬು ಹೃದಯದ ಧನ್ಯವಾದಗಳು. ಹಾಗೆ ವೇದಿಕೆ ಅಧ್ಯಕ್ಷರಿಗೆ ಮಹಾರಾಜನವ್ ಸರ್ ಅವರು ಸಂಗಡಿಗರು ಪ್ರೀತಿಪೂರ್ವಕವಾದಂತಹ ಸನ್ಮಾನವನ್ನ ಮಾಡ್ತಾ ಇದ್ದಾರೆ. ಆಗಮಿಸಿದ ಎಲ್ಲ ಅತಿಥಿ ಮಾನ್ಯ ಏನು ಬೇಕಂತೆ ಬುಕ್ ಈ ಒಂದು ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿದೆ. ನಿಮ್ಮೆಲ್ಲರ ಹಾರೈಕೆಯಿಂದ ಕಾರ್ಯಕ್ರಮವನ್ನು ಕರ್ನಾಟಕ ಸರ್ಕಾರ, ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಬಾಗಲಕೋಟೆ, ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ವಿಜಯಪುರದ ವತಿಯಿಂದ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಸಾಗಿದೆ, ನಡೀತಾ ಇದೆ. ಇದರ ಪಯಣ ಹೀಗೆ ಸದಾಕಾಲ ಇರಲಿ. ಪರಿಸರವನ್ನು ಉಳಿಸುವಂಥ ಕಾರ್ಯದಲ್ಲಿ ತಮ್ಮೆಲ್ಲರ ಸಹಭಾಗಿತ್ವ ಸದಾಕಾಲ ಇರಲಿ ಅಂತೇಳಿ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದಂತಹ ಈ ಒಂದು ಕಾರ್ಯಕ್ರಮ ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ, ಹಾಗೆ ಸಭೆಯಲ್ಲಿ ಬಂದಂತಹ ಅತಿಥಿ ಮಹೋದಯರಿಗೆ, ಪರಿಸರ ಪ್ರೇಮಿಗಳಿಗೆ, ವಿದ್ಯಾರ್ಥಿಗಳಿಗೆ, ಪತ್ರಿಕಾ ಮಾಧ್ಯಮದವರಿಗೆ, ದೂರದರ್ಶನ ಮಾಧ್ಯಮದವರಿಗೆ, ಹಾಗೆ ಈ ಪೆಂಡಾಲನ ವ್ಯವಸ್ಥೆ ಮಾಡಿದಂತಹ ಸಂಯೋಜಕರಿಗೆ, ಸರ್ಕಾರದ ಅಡಿಯಲ್ಲಿ ಬರುವಂತಹ ಎಲ್ಲ ಸಂಘ ಸಂಸ್ಥೆಯವರಿಗೆ, ಶಾಲಾ ಕಾಲೇಜು ವಿವಿಧ ಕ್ಷೇತ್ರದಿಂದ ಆಗಮಿಸಿದಂತಹ ಸರ್ವರಿಗೂ ಕೂಡ ಕರ್ನಾಟಕ ಸರ್ಕಾರ, ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಬೆಂಗಳೂರು ವತಿಯಿಂದ ತುಂಬು ಹೃದಯದ ಅಭಿನಂದನೆಗಳು. ತಮ್ಮೆಲ್ಲರಿಗೂ ಪ್ರೀತಿಯ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ತಮ್ಮ ಚಪ್ಪಾಳೆಯ ಮೂಲಕ ಕಾರ್ಯಕ್ರಮವನ್ನು ವಂದನಾರ್ಪಣೆಯ ಮೂಲಕ ಮುಕ್ತಾಯಗೊಳಿಸ್ತಾ ಇದ್ದೇವೆ. ತಮ್ಮೆಲ್ಲರಿಗೂ Hello, check.